ಹೇಳಿದ್ರು ನನ್ನೊಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆಡಿಯೋ ಅಂತ ಕೊಟ್ಟು. ಅದು ವಿಚಿತ್ರ ಅಂದ್ರೆ ವಿಚಿತ್ರ, ಯಾರು ಈ ಒಳ್ಳೆತನದಲ್ಲಿ ಇರೋರು ಅದು ವಾಯ್ಸ್ ಆ ತರ ಸಂಭಾಷಣೆನ ಕೇಳಿಸ್ಕೊಳ್ಳೇಬಾರ್ದು ಗುರುಗಳೇ. ಆ ತರ ಇತ್ತು. ನಾನು ಅವಾಗ್ಲೇ ನಾನು ಅದನ್ನ ಡಿಲೀಟ್ ಮಾಡ್ತೆ. ಈ ತರ ಕಚಡ ಎಲ್ಲ ನೀನ್ ಕೇಳ್ಬೇಡ, ಇದಕ್ಕೆ ಇಲ್ಲ, ಇದು ವಾಯ್ಸ್ ನಿನ್ ತರನೇ ಇದೆ ಅಂತ ಅಂದ್ರು ಗುರುಗಳೇ. ನಾನು ಅವಾಗ ನನ್ನ ತಲೆಗೆ ನಾನು ಆ ತರ ಆಡಿಯೋಗಳನ್ನ ನಾವು ಕೇಳ್ಸ್ಕೋಬೇಕಾ ಅಂತ ಡಿಲೀಟ್ ಮಾಡ್ಬಿಟ್ಟೆ ಗುರುಗಳೇ. ನಾನು ಅದನ್ನ ಇಟ್ಕೋಬೇಕಾಯ್ತು ಅಂತ ನನ್ಗೆ ಇವಾಗ ಅನಿಸ್ತೈತೆ. ಅವರು ಏನ್ ಮಾಡ್ತಾರೆ ಈಗಲೂ ಕೂಡ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನಿಮ್ದು ವೈರಲ್ ಆಗ್ತಾ ಇದೆ, ಎಷ್ಟು ಜನ ನೋಡ್ತಾ ಇದ್ದಾರೆ ಗೊತ್ತಾ, ನಿನ್ ಇದನ್ನ ದೊಡ್ಡ ವೈರಲ್ ಆಗ್ತಾ ಇದೆ, ನಿನ್ ಮಾನ ಮರ್ಯಾದೆ ಬಿಟ್ಟು ನಿಂತಿದ್ಯಾ ಅಂತಾರೆ ಗುರುಗಳೇ. ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ? ನಾನು ತಪ್ಪು ಮಾಡಿಲ್ಲ ಗುರುಗಳೇ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಕೃಷ್ಣನ ಮೇಲಾಣೆ ನಾನು ಮಾಡಿಲ್ಲ ಗುರುಗಳೇ. ಒಂದು ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೊತಾಳೆ ಗುರುಗಳೇ, ಈ ನಿಂದನೆ ಮಾತ್ರ ಬೇಡ ಗುರುಗಳೇ. ಅಥವಾ ನಿಮ್ಮಂತವ್ರ ಹಾರೈಕೆಯಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಇರ್ಬೇಕು ಗುರುಗಳೇ. ಎಷ್ಟೋ ಜನಕ್ಕೆ ಅವ್ರ ಮಾತನ್ನ ಕೇಳೋ ಜನಗಳಿರಲ್ಲ ಗುರುಗಳೇ, ಅವ್ರಿಗೆ ಸಾಂತ್ವನ ಹೇಳಕ್ಕೆ ಯಾರು ಇರಲ್ಲ. ಅಂತವ್ರಿಗೆ ನೀವು ಬೆಂಗವ್ಲಾಗ್ ಇದ್ದೀರಾ ನೀವು. ಹಂಗಾಗಿ ನೀವು 100 ವರ್ಷ ಅಲ್ಲ, ಆ ದೇವ್ರು 200 ವರ್ಷ ನಮ್ಮ ಆಯಸ್ಸು ಕೂಡ ನಿಮಗೆ ಕೊಡ್ಲಿ ಗುರುಗಳೇ. ಅದನ್ನೊಂದು ಬೇಡ್ಕೊಂತೀನಿ. ಎಷ್ಟೋ ಜನಗಳಿಗೆ ನೀವು ಅನ್ಕೊಂಡಿರ್ಬೋದು, ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅಷ್ಟೇ, ನನ್ನ ಏನೋ ಬಂದಿದೆ ನನ್ನ ಮನ್ಸಲ್ಲಿ ಮಾಡ್ತಾ ಇದ್ದೀನಿ ಅಂತ ನೀವ್ ಹೇಳ್ತೀರಾ. ಬಟ್ ನೀವು ಅದನ್ನಲ್ಲ, ಕೃಷ್ಣ ಪರಮಾತ್ಮನೇ ನಿಮ್ಮ ರೂಪದಲ್ಲಿ ಎಷ್ಟೋ ಜನಗಳ ಮಾತನ್ನ, ಮನಸ್ಸಿನ ಮಾತುಗಳನ್ನ ಕೇಳಕ್ ಹೋಗ್ತಾರನೆ ನಿಮ್ಮನ್ನ ಭೂಮಿ ಮೇಲೆ ಜನ್ಮ ತಾಳ್ತಿದ್ದಾನೆ ಅಂತ ನಾನು ಅನ್ಕೋತೀನಿ ಗುರುಗಳೇ. ನೀವೆಷ್ಟು ಚಂದ ಮಾತಾಡ್ತೀರಿ, ಒಳ್ಳೇದಾಗ್ಲಿ. ನಿಮ್ಗೆ 35 ವರ್ಷನಾ? 35 ವರ್ಷ ಗುರುಗಳೇ ನನಗೆ. ಏನವ್ವಾ, ನಮ್ಗಿಂತ ತುಂಬಾ ದೊಡ್ಡವ್ರು ಇದ್ದೀರಿ. ಅಂದ್ರೆ ತುಂಬಾ ದೊಡ್ಡವರು ಅಂದ್ರೆ ಹೇಗೆ ಗುರುಗಳೇ? ಏನಿಲ್ಲ, ನಿಮಗಿಂತ 8 ವರ್ಷ ಚಿಕ್ಕವ ನಾನು. ನೀವೇ ದೊಡ್ಡವರು. ಹೌದು ಗುರುಗಳೇ. ಆಯ್ತು, ಏನ್ ಮಾಡ್ಕೊಂಡ್ರು ನೀವು? ನಾನು ಗುರುಗಳೇ ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನ್ ಮದ್ವೆ ಆಗಿ ಇವಾಗ 14 ವರ್ಷ ಆಯ್ತು. 12 ವರ್ಷ ತನಕನು ನಾನು ನಮ್ಮ ಮನೆಯವ್ರ ಜೊತೆಲೆ ನಾವು ಕೆಲಸ ಮಾಡ್ಕೊಂಡಿದ್ವಿ. ಇವಾಗ ನಾನೇ ಸ್ವಂತವಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಗುರುಗಳೇ. ಓಕೆ, ಆಗ್ಲವ. ಅಂದ್ರೆ ನೀವು ಬೆಂಗಳೂರೇನಾ? ಬೆಂಗಳೂರು ಅಂದ್ರೆ ನಾನು ಬೇರೆ ಊರು, ಬಟ್ ನಾವು ಈಗ ವಾಸವರ ಇರೋದು ಬೆಂಗಳೂರು ಗುರುಗಳೇ. ಬೆಂಗಳೂರು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಕಾರ್ಯಕ್ರಮ ನಾನು 2-3 ತಿಂಗಳಾಯ್ತು ಗುರುಗಳೇ. ಇವಾಗ ರೀಸೆಂಟ್ ಆಗಿ 2-3 ತಿಂಗಳಿಂದ ನೋಡ್ತಾ ಇದ್ದೀನಿ ನಾನು. ಓ, 2-3 ತಿಂಗಳಿಗೆ ಹಿಂಗೆ? ಇನ್ ಏನಾರ 3-4 ವರ್ಷ ನೋಡ್ಬಿಟ್ಟಿದ್ರಿ, ಏನ್ ಕತೆ? ನನಗೆ ಗೊತ್ತಿಲ್ಲ ಗುರುಗಳೇ. ನೀವು 3-4 ವರ್ಷದಿಂದ ನಡೆಸ್ತಾ ಇದ್ರಿ ಅಂತ ನಂಗೆ ನಿಜವಾಗ್ಲೂ ನನಗೆ ಗೊತ್ತೇ ಇಲ್ಲ ಗುರುಗಳೇ. ನನಗೆ ನೀವು ಹೇಳ್ತಾ ಇರ್ತೀರಲ್ಲ, ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಅಯ್ಯೋ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಗುರುಗಳೇ ನಿಮ್ನ ಹಂಗೆ. ನಾನು ಅದೇ ಅನ್ಕೊಂಡೆ, ಮತ್ತೆ ನಾನು ಎಲ್ಲಿದ್ದೆ? ನಾನು ಇವ್ರ ಕಾರ್ಯಕ್ರಮ ನೋಡ್ದೇನೆ ನಾನು ಎಲ್ಲಿದ್ದೆ? ನಾನು ಇಷ್ಟು ಫೇಸ್ಬುಕ್, ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ನೋಡಕ್ ಹೋಗಲ್ಲ ನಾನು, ಫೇಸ್ಬುಕ್ ನೋಡ್ತೀನಿ. ಫೇಸ್ಬುಕ್ ನಾನು ಮತ್ತೆ ಯಾರು ನೋಡ್ತಿದ್ದೆ? ನಾನು ಇಷ್ಟು ದಿನ ಏನ್ ನೋಡ್ತಿದ್ದೆ ಅಂತ ನನಗೇನೆ ಅರ್ಥ ಆಗಿರ್ಲಿಲ್ಲ ಗುರುಗಳೇ. ನಿಜವಾಗ ನಂಗೆ 2 ತಿಂಗಳಿಂದ ನಾನು ನಿಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ಗೊತ್ತಾಯ್ತು. ನಾನು ಕರೆನ್ಸಿ ಸುಮ್ನೆ ಎಲ್ಲೆಲ್ಲೋ ವೇಸ್ಟ್ ಮಾಡಿ ಹಾಕ್ಸ್ಕೊಳಕ್ಕಿಂತ ಇಂಥ ಕಾರ್ಯಕ್ರಮ ನೋಡಕ್ ನಾನು ಕರೆನ್ಸಿ ಹಾಕ್ಸ್ಕೊತೀನಿ ಅನ್ನೋದೇ ನನ್ಗೆ ಇವಾಗ ಅದಕ್ಕೊಂದು ಅರ್ಥ ಬಂದಿದೆ ಗುರುಗಳೇ. ಗ್ರೇಟ್ ಗ್ರೇಟ್. ನಮ್ಮ ಪ್ರತಿ ಖರ್ಚು ಕೂಡ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಉಪಕಾರನೇ ಮಾಡಬೇಕು. ಯಾರೋ ಒಬ್ಬ ಸಿಗರೇಟಿಗೆ ಖರ್ಚು ಮಾಡ್ತಾನೆ, ಅವನು ದುಡ್ಡು ಕೊಟ್ಟು ತನ್ನ ಆರೋಗ್ಯ ಹಾಳು ಮಾಡ್ಕೊಳ್ತಾನಂತೆ. ಸ್ವರ್ಗಕ್ಕೆ ದುಡ್ಡು ಕೊಡೋದು ಬೇಕಿಲ್ಲ, ನರಕಕ್ಕೆ ಹೋಗ್ಲಿಕ್ಕೆ ದುಡ್ಡು ಕೊಡಬೇಕು ಅಂತ. ಎಣ್ಣೆ, ಸಿಗರೇಟು ಅಥವಾ ಏನೇನು ದುರಭ್ಯಾಸ ಇದಾವೆ ಅವಕ್ಕೆಲ್ಲ ದುಡ್ಡು ಕೊಡಬೇಕು. ಅದೇ ಒಂದೊಳ್ಳೆ ಮಾತಾಡೋದು, ಒಬ್ಬರಿಗೆ ಒಂದೊಳ್ಳೆ ಸಾಂತ್ವನ ಹೇಳೋದು, ಅಥವಾ ಒಬ್ಬರು ಕುರಿತು ಒಂದೊಳ್ಳೆ ಹಾರೈಕೆ ಮಾಡೋದು, ಆಶೀರ್ವದಿಸೋದು, ಅಥವಾ ಒಬ್ರಿಗೇನೋ ಒಂದು ದಾರಿ ತೋರಿಸೋದು, ಅಲ್ಲಿ ಹೋಗಪ್ಪ ಅಂದಾನ ನಡೀತೈತೆ, ಅಲ್ಲಿ ಹೋಗಪ್ಪ ಅಲ್ಲಿ ಕೆಲಸ ಇದೆ, ಹೋಗಪ್ಪ ಅಲ್ಲಿ ಏನೋ ಇಂಥದ್ದೇನು ಮಾಡ್ಲಿಕ್ಕೂ ದುಡ್ಡು ಕೊಡಂಗಿಲ್ಲ ಅಲ್ವಾ ಗುರುಗಳೇ? 1 ರೂಪಾಯಿಗೂ ಗುರುಗಳೇ 1 ರೂಪಾಯಿ ದುಡಿಬೇಕು ಅಂದ್ರೂ 1 ರೂಪಾಯಿಗೂ ಕೂಡ ಕಷ್ಟ ಇದೆ.
ಹೌದು ಹೌದು ಹೌದು. ಯಾರನ್ನು ಸುಮ್ನೆ ಕೊಡಲ್ಲ. ಈಗ ಒಬ್ಬರು ಭಿಕ್ಷುಕರಿಗಾದ್ರೂ ನಾವೇ ಆದ್ರೂ ₹1 ಹಾಕ್ಬೇಕು ಅಂದ್ರೂ ತುಂಬಾ ಯೋಚನೆ ಮಾಡ್ತೀವಿ. ಈ ₹1 ನನಗ್ ಉಪಯೋಗ ಏನ್ಕೋ ಬೇಕಾಗಿತ್ತಲ್ಲಪ್ಪ ಅಂತ. ನಮಗ್ ಬೇಡದಾಗ ಅಯ್ಯೋ ಬಿಡಪ್ಪ ಅವರು ಬೇಡ್ತಾ ಇದ್ದಾರಲ್ಲ ಅಂತ ಅಂದಾಗ ನಾವು ಆ ದುಡ್ಡನ್ನ ಹಾಕ್ತಿವಿ. ಆಗ ಅದು ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು ಹಾಕ್ತಿವಿ ಗುರುಗಳೇ. ಹಂಗಾಗಿ ನಮಗೂ ಉಪಯೋಗ ಆಗುತ್ತೆ ಅಂದ್ರೆ ₹1 ಕೂಡ ನಾವು ಯೋಚನೆ ಮಾಡಿ ಖರ್ಚು ಮಾಡ್ಬೇಕಲ್ವಾ. ಅದ್ಭುತ ಅದ್ಭುತ, ಒಳ್ಳೇದಾಗ್ಲಿ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹಾ ಗುರುಗಳೇ, ತುಂಬಾ ಇದೆ ಗುರುಗಳೇ. ನಾನು ಇವತ್ತಿನ ಬೆಳಗ್ಗೆನ ಏನೋ ಗೊತ್ತಿಲ್ಲ ಗುರುಗಳು, ಇವತ್ತಿನ ಬೆಳಗ್ಗೆನ ನಿನ್ನೆ ಬೆಳಗ್ಗೆನ ನನಗೆ ಮರ್ತೋಗಿದೆ. ನಾನ್ ನಿಮ್ಮ ಹತ್ರ ಹೇಳ್ಕೊಂತಾ ಇದ್ದೆ ಅದೇ ಕನ್ಸಲ್ಲಿದ್ದೀನಿ. ಅಂದ್ರೆ ಅರ್ಧಕ್ ಬಂದು ನಿಂತಿದ್ದೆ ನಾನು ನಿಮ್ಮ ಹತ್ರ ಹೇಳ್ಕೊಳೋದನ್ನ ಅರ್ಧಕ್ ಬಂದು ನಿಲ್ಸಿದ್ದೆ ನಾನು ಬೆಳಗ್ಗೆ. ನೋಡಿ ದೇವ್ರು ಎಷ್ಟು ಬೇಗ ಕಳಿಸ್ಬಿಟ್ಟಿದ್ದ ನಿಮ್ಮ ಇಲ್ಲಿಗೆ. ಗುರುಗಳೇ, ನಾನು ಅದನ್ನೇ ಅನ್ಕೋತಾ ಇದ್ದೀನಿ. ನಿಜವಾಗ್ಲೂ ಇದು ನನ್ ಕನಸ ಅಂತ ಅನ್ಕೋತಾ ಇದ್ದೀನಿ ಗುರುಗಳೇ. ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಸಲ ಹರೇ ಕೃಷ್ಣ, ನಾನು ತುಂಬಾ ಸರಿ ಎಷ್ಟೋ ಜನರು ಹೇಳಿದ್ದಾರೆ, ನಾನು ಹೇಳ್ಕೊಳ್ಬೇಕು ಕರೆ ಸಿಕ್ಕಿರ್ಲಿಲ್ಲ, ತುಂಬ ಹಂತ ಆದಮೇಲೆ ನಿಮ್ಮನ್ನು ನಾನು ಗೋಡೆ ಮೇಲೆ ಕಲ್ಪನೆ ಮಾಡಿಕೊಂಡು ನನ್ನ ದುಃಖ ಹೇಳ್ಕೊಳ್ತಿದ್ದೆ, ಬಟ್ ನನಗೀಗ ಬೇಗ ಕರೆ ಸಿಕ್ತು. ಅಂದರೆ ಅದನ್ನು ಸಂಕಲ್ಪ ಅಂತಾರೆ. ನೀವು ಯಾವುದನ್ನು ಹೆಚ್ಚು 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 ಬಯಸ್ತೀರೋ ಹೇಗೋ ಅದು ನಿಮ್ಮ ಬಳಿಗೆ ಬರುತ್ತೆ, ಅಥವಾ ಹೇಗೋ ನಿಮಗೆ ಭಗವಂತ ಅದರ ಕಡೆ ನಿಮ್ಮನ್ನು ಕಳಿಸ್ತಾನೆ, ಅಥವಾ ಅದನ್ನೇ ನಿಮ್ಮ ಬಳಿ ಕರ್ಕೊಂಡು ಬರ್ತಾನೆ. ಈ ಈ ಈ ಸಂಕಲ್ಪ ಮನುಷ್ಯನಿಗಿರಬೇಕು. ಈಗ ನೋಡಿ, ನೀವೆಲ್ಲ ಕನಸಲ್ಲಿ ಅರ್ಧ ಹೇಳಿದ್ರೇನು? ಕನಸಲ್ಲಿ ಹೇಳಿದ್ರ ಅರ್ಧ? ಕೇಳಿಸ್ತಿದ್ಯಾ? ಹಲೋ, ಅಯ್ಯೋ ಪಾಪ, ಅವ್ರ ಕರೆ ಏನು ಕಟ್ಟಾಯಿತೋ ಏನೋ ಹೇಳ್ಕೊಳ್ಬೇಕು ಅಂತ ಇದ್ರು. ಹಲೋ ಗುರುಗಳೇ, ಮಿಸ್ ಕಟ್ಟಾಗೋಯ್ತು ಗುರುಗಳೇ, ಸಾರಿ ಸರ್. ಎಷ್ಟು ಮಿಸ್ ಆದ್ರಿ, ಇಲ್ಲಾಂದ್ರೆ ಬೇರೆ ಕರೆ ತಂದ್ಬಿಡ್ತಿದ್ದೆ. ಇಲ್ಲ ಗುರುಗಳೇ, ಕೃಷ್ಣನ ದಯೆ ನನ್ನ ಮೇಲಿದೆ ಗುರುಗಳೇ. ನನ್ಗೆ ಇವತ್ತು ನಾನು ಅದನ್ನೇ ಅನ್ಕೋತಾ ಇದ್ದೀನಿ, ಕೃಷ್ಣನ ದಯೆ ಇದ್ದವರಿಗೆ ಮಾತ್ರ ನಿಮ್ಮ ಕರೆ ಸಿಗೋದು ಗುರುಗಳೇ. ದೇವರ ಇಚ್ಛೆ ತಾಯಿ, ಒಳ್ಳೇದಾಗ್ಲಿ. ಅಂದ್ರೆ ಏನ್ ಕನ್ಸಲ್ಲಿ ಅರ್ಧ ಹೇಳ್ಕೊಂಡಿದ್ರ? ಗುರುಗಳೇ, ನಾನು ಅರ್ಧ ಹೇಳಿದ್ದೆ ನಿಮಗೆ. ಅಂದ್ರೆ ನಾನು ಅರ್ಧ ಹೇಳ್ಬಿಟ್ಟಿದ್ದೆ ಬೆಳಗಿನ ಜಾವ. ನನಗೆ ಅವಾಗ ಹೆಚ್ಚ ಆದಾಗ ಅಯ್ಯೋ ಗುರುಗಳ ಜೊತೆ ಮಾತಾಡ್ತಿದ್ನಲ್ಲ ನಾನು ಅಂತ ನಾನು ಅನ್ಕೊಂಡೆ. ಅಯ್ಯೋ ನಾನು ಹಂಗಾರೆ ಅರ್ಧ ಹೇಳಿದ್ದೀನಲ್ಲ ಅವ್ರ ಹತ್ರ, ಅಯ್ಯೋ ನನ್ಗೆ ಹಂಗಾರೆ ಇನ್ನೂ ಅರ್ಧ ಬಿಟ್ಬಿಟ್ಟಿದ್ದೀನಲ್ಲ ಅನ್ನೋ ಫೀಲಿಂಗ್ ಆಗ್ತಿತ್ತು ಗುರುಗಳ ಬೆಳಗ್ಗೆ. ಆಯ್ತು ತಾಯಿ, ಹೇಳಮ್ಮ ಏನು ವಿಚಾರ ನಿಮ್ದು? ನಾನು ಫಸ್ಟ್ ಇಂದ ಹೇಳ್ತೀನಿ ಗುರುಗಳೇ, ಯಾರೇ ಕೇಳಿಸ್ಕೊಂಡ್ರು ಬೇಜಾರು ನೋಡಿ, ದಯವಿಟ್ಟು ಲೈವ್ ಇದು ಕಾರ್ಯಕ್ರಮ ಬೇಜಾರು ಮಾಡ್ಕೋಬೇಡಿ. ನಾನು ಫಸ್ಟ್ ಇಂದ ಹೇಳ್ತೀನಿ ಗುರುಗಳೇ. ಚಿಕ್ಕ ವಯಸ್ಸಿನಿಂದನೂ ಹೇಗೆ ಏನು ಅಂತೆಲ್ಲ ಹೇಳ್ತೀನಿ ಗುರುಗಳೇ. ಸ್ವಲ್ಪ ಬೇಗ ಮತ್ತೆ ಶಾರ್ಟ್. ಹೇಳ್ತೀನಿ ಗುರುಗಳೇ. ಯಾರಿಗೂ, ಯಾಕೆಂದ್ರೆ ನಂತರ ಇನ್ನೊಬ್ರು ಕಾಯ್ತಾ ಇರ್ತಾರೆ, ಅವ್ರಿಗೆ ಬೇಜಾರಾಗೋದು ಬೇಡ ಗುರುಗಳೇ. ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮನಿಗೆ 3 ಜನ ಮಕ್ಳು, 2 ಹೆಣ್ಮಕ್ಳು, ಒಬ್ಬ ಮಗ. ನಾವು 3 ಜನ ಹೆಣ್ಮಕ್ಳು. ಅದ್ರಲ್ಲಿ ದೊಡ್ಡೋಳು ಬಂದು ನಾನೇ. ನಾನು ದೊಡ್ಡೋಳು, ಮತ್ತೆ ನನ್ನ ತಂಗಿ ಒಬ್ಳು, ನನ್ನ ತಮ್ಮ ಒಬ್ಬ, 3 ಜನ ನಾವು. 3 ಜನದಲ್ಲಿ ನಾನು ಅಪ್ಪ ಅಮ್ಮನ ಜೊತೆಲೆ ಬೆಳೆದೋಳು, ಮತ್ತೆ ನನ್ನ ತಮ್ಮನು ಅಪ್ಪ ಅಮ್ಮನ ಜೊತೆನೆ ಬೆಳೆದೋಳು. ನನ್ನ ತಂಗಿ ಬಂದು ನಮ್ಮ ಅಜ್ಜಿ ಮನೇಲಿ ಬೆಳೆದ್ಲು. ಅವಳ ಅಜ್ಜಿ ಮನೆಯಲ್ಲಿ ನನ್ನ ಅಪ್ಪ ಅಮ್ಮನ ಜೊತೆ. ಅವಾಗ ಏನಂದ್ರೆ ನಮ್ ಚಿಕ್ಕದ್ರಲ್ಲಿ ನಮ್ಮ ಅಪ್ಪ ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ, ಅಂದ್ರೆ ತುಂಬಾ ಕುಡಿಯೋರು. ಅಂದ್ರೆ ಬೆಳಗಿನ ಜಾವನೇ ಕುಡಿಯೋದು. ಬಟ್ ಬುದ್ಧಿವಂತ ನಮ್ಮ ಅಪ್ಪ, ನಮ್ಮ ಊರಿಗೆ ಬುದ್ಧಿವಂತ, ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬಾನೇ ಬುದ್ಧಿವಂತ. ಅಲ್ಲಿ ಲೆಟರ್ ಬರ್ಸ್ಬೇಕು, ಈ ಪಂಚಾಯಿತಿಗಳಲ್ಲಿ ಲೆಟರ್ ಬರ್ಸ್ತಾರಲ್ಲ ಗುರುಗಳೇ, ಆತರ ಲೆಟರ್ ಬರ್ಸ್ಬೇಕು ಅಂದ್ರೆ ನಮ್ಮ ಅಪ್ಪನ ಕರೆದು ಬರ್ಸಿ ಅವ್ರಿಗೆ ಕೂರ್ಸಿ ಕಳ್ಸೋರು. ಅವ್ರು ಬರ್ದದನ್ನ ಅವ್ರು ಚೆನ್ನಾಗಿ ಬರ್ಸ್ಕೊಂಡೆಲ್ಲ ಮಾಡಿ, ಅದಕ್ಕೆ ಅಂದ್ರೆ ಫೀಸ್ ಅಂತ ದುಡ್ಡು ಕೊಟ್ಟಿ ಅಥವಾ ಕುಡಿಯೋದು, ಈ ಸರಾಪ್ ಅಂತಾರಲ್ಲ ಗುರುಗಳೇ, ಅದನ್ನ ಕೊಟ್ಟು ಕಳ್ಸೋರು. ಆತರ ಮಾಡ್ತಿದ್ರು ಜನ. ಬಟ್ ಅಂದ್ರೆ ನಾವು ಚಿಕ್ಕವರು ಅವಾಗ ತುಂಬಾನೇ, ನಮ್ಮ ಅಪ್ಪ ಅಂದ್ರೆ ಕುಡ್ದ್ಬಿಡೋದು, ಬೆಳಗ್ಗೆ ಎಲ್ಲ ಕುಡ್ದು ಬಿಡೋದು, ಮಲ್ಗಿರೋದು ಚೆನ್ನಾಗಿ. 7 ಗಂಟೆ ಆಗ್ತಾ ಇದ್ದಂಗೆ ಮನೆಗ್ ಬರೋದು. ಮನೆಗ್ ಬಂದ ತಕ್ಷಣನೇ ಪೂರ್ತಿ ಜಗ. ನಮ್ಮ ಅಪ್ಪ ಅಮ್ಮ, ನಾನು, ತಮ್ಮ, ಅಜ್ಜಿ, ಅತ್ತೆ ಇದ್ರು ಒಬ್ರು. ಅಂದ್ರೆ ಅವ್ರಿಗೆ ಗಂಡ ಇರ್ಲಿಲ್ಲ, ಅವ್ರು ಬಿಟ್ಟು ಬಂದಿದ್ರು, ಅತ್ತೆ ಇದ್ರು. ನಾವು ಅಕ್ಕ, ತಂದೆ ಅಕ್ಕ ಒಬ್ರು, ಅವ್ರಿಗೆ ಗಂಡ ಇರ್ಲಿಲ್ಲ. ಬಟ್ ಅವ್ರಿಗೆ ಅಂಗನವಾಡಿ ಕೆಲಸ ಆಗಿತ್ತು ಗುರುಗಳೇ. ಅವ್ರು ಅದನ್ನೇ ನನ್ನ ಗಂಡ ಅಂತ ಹೇಳ್ಕೊಂಡು ಅದನ್ನೇ ಅವರು ಜೀವನ ಮಾಡಿದ್ರು. ಅವ್ರಿಗೆ 9 ವರ್ಷ ಇದ್ದಾಗ್ಲೇ ಮದ್ವೆ ಮಾಡ್ಬಿಟ್ಟಿದ್ರಂತೆ. ಅಯ್ಯಯ್ಯೋ. ಅಂದ್ರೆ ಋತುಮತಿ ಆಗೋಕ್ಕಿಂತ ಮುಂಚೆನೆ ಮಾಡ್ತಾರಲ್ಲ ಗುರುಗಳೇ, ಗೊತ್ತಾಯ್ತು.
ಆಗ ಮಾಡ್ಬಿಟ್ಟಿರಂತೆ. ಪಾಪ ಅವ್ರಿಗೆ ಅಷ್ಟು ಅಂದ್ರೆ ಅವ್ರಿಗೆ ರಿಲೇಷನ್, ಬಟ್ ಅವ್ರಿಗೆ ಅಷ್ಟು ಅವಾಗ ಅಪ್ಪ ಅಮ್ಮನ ಜೊತೆ ಬೆಳೆದವರು ಅಷ್ಟು ಗೊತ್ತಾಗಿಲ್ಲ ಅವ್ರಿಗೆ. ಆಯ್ತು. ಹಂಗಾಗಿ ಬಿಟ್ಟು ಬಂದ್ಬಿಟ್ಟು ಅವ್ರಿದ್ರು, ಅವ್ರಿಗೆ ಗೌರ್ಮೆಂಟ್ ಕೆಲಸ, ಅದೇ ಅಂಗನವಾಡಿ ಟೀಚರ್ ಕೆಲಸ ಆಯ್ತು. ಅವ್ರಿದ್ರು, ಅವರು ನೋಡ್ಕೋತಿದ್ರು. ನಮ್ಮ ಅಪ್ಪ ಅಮ್ಮ ನಾವೆಲ್ಲದ್ವಿ. ನಮ್ಮಪ್ಪ ಡೈಲಿ ಡ್ರಿಂಕ್ಸ್ ಗುರುಗಳೇ. ಬೆಳಗ್ಗೆ ಶುರು ಮಾಡಿದ್ರೆ ನೈಟ್ ಕುಡಿದು ಬಂದು ನೈಟು ಪೂರ್ತಿ ಜಗಳ. ನಾನು, ಅಜ್ಜಿ, ಅತ್ತೆ 3 ಜನ ಆಚೆ, ನನ್ನ ತಮ್ಮ, ನಮ್ಮಮ್ಮ, ನಮ್ಮ ಅಪ್ಪ 3 ಜನ ಒಳಗಡೆ. ಆತರ ಇರೋರು ಗುರುಗಳೇ. ನಮ್ನ ಒಳಗಡೆ ಕೂಡ್ತಿರ್ಲಿಲ್ಲ ಅವರು. ನಿಮ್ಮನ್ನ ಯಾಕೆ ಆಚೆ? ನಮ್ಮನೆ ಯಾಕೆ ಆಚೆ ಅಂದ್ರೆ ಜಗಳ ಮಾಡ್ತಿದ್ರಲ್ಲ ಗುರುಗಳೇ. ನಮ್ಮ ಅದೇ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳದಲ್ಲಿ 3ನೇವ್ರು ಹೋಗ್ಬಾರ್ದು ಅಂತ. ಆ ತರ ನಮ್ಮ ಅಜ್ಜಿ ನಮ್ಮ ಅತ್ತೆ ಆಚೆ ಇದ್ರೆ, ಈಗ ಗಂಡ ಹೆಂಡತಿ ಆಡೋರು ಜಗಳ ಪೂರ್ತಿ. ನಾವು ನಮ್ಮ ಅಜ್ಜಿ ನಮ್ಮ ಅತ್ತೆ ಹೋದ್ರೆ ಸಾಕು ಮತ್ತೆ ಜಗಳ ಆಡೋರು. ಇದೇ ತರ ಪೂರ್ತಿ ನೈಟ್ ಎಲ್ಲ ಜಗಳ ಆಡೋರು. ನಿದ್ದೆ ಮಾಡ್ತಿರ್ಲಿಲ್ಲ. ಸ್ಕೂಲ್ಗೆ ಹೋದಾಗ ನಿದ್ದೆ ಬರೋದು ನನಗೆ. ತೂ ಬಿಡಿಸ್ತಿದ್ದೆ, ಎದ್ದೇಳಕ್ ಆಗ್ತಿರ್ಲಿಲ್ಲ. ಬಟ್ ನನಗೆ ಅಷ್ಟೇ ಸಹಾಯನೂ ಕೂಡ ನನ್ನ ಗುರುಗಳು ತುಂಬಾನೇ ಸಹಾಯ ಮಾಡಿದ್ದಾರೆ ಗುರುಗಳೇ. ನನಗೆ ತುಂಬಾ ಜನ ಆಡ್ಕೊಂಡ್ರು, ಅಯ್ಯೋ ಇವ್ರ ಅಪ್ಪ ಕುಡ್ಕ, ಪ್ರತಿಯೊಬ್ರು ಚುಚ್ಚು. ನಾನು ಯಾರು ಫ್ರೆಂಡ್ ಮಾಡ್ಕೊತಿರ್ಲಿಲ್ಲ ಗುರುಗಳೇ. ನನ್ನನ್ನ ಯಾರು ಇವ್ರಪ್ಪ ಕುಡ್ಕ. ಬೆಳಗ್ಗೆನೆ ನಮ್ಮಪ್ಪ ನಾನು ಸ್ಕೂಲ್ಗೆ ಹೋಗೋ ದಾರಿಲಿ ಕುಡ್ಕೊಂಡ್ ಬಂದ್ಬಿಡೋರು. ಒಂಥರ ನೀವೇ ನೋಡಿದ್ದೀರಲ್ಲ, ಕುಡ್ದು ಊರಲ್ಲೆಲ್ಲ ಚೂರಾಗಿ ಬಿತ್ಕೊಳ್ಳೋದು, ರೋಡ್ಗಳಲ್ಲೆಲ್ಲ ಒಂಥರ ಮೈ ಮೇಲೆ ಪ್ರಜ್ಞೆ ಇಲ್ದೇನೆ ಮಲ್ಕೊಳ್ಳೋದು, ಇದೆಲ್ಲ ಮಾಡೋರು. ಮಲ್ಕೊಳ್ತಿದ್ದಾಗ ಅಯ್ಯೋ ಇವ್ರಪ್ಪ ಕುಡ್ಕ. ಈ ಫ್ರೆಂಡ್ಗಳು ಕೂಡ ಸ್ವಲ್ಪ ನೋಡಿದ್ದೀರಲ್ಲ, ಅವ್ರ ಅಪ್ಪ ಅಮ್ಮಂದಿರು ಚೆನ್ನಾಗಿರೋರೆಲ್ಲ ತುಂಬಾನೇ ಖುಷಿ ಪಡೋರು. ಅಯ್ಯೋ ನೋಡು, ನಮ್ಮ ಅಪ್ಪ ಅಮ್ಮ ಈ ತರ, ಇವಳು ನೋಡು ಅಂತ. ಬಟ್ ನಾನು ಅದನ್ನ ಯಾವ್ದನ್ನು ಈ ಕೆಚ್ಚದೆ ಅಂತಾರಲ್ಲ ಗುರುಗಳ, ಅದೇ ತರ ನಾನು ಯಾವ್ದನ್ನು ತಲೆಗೆ ಹಾಕೋತಿರ್ಲಿಲ್ಲ. ಓದೋದ್ರಲ್ಲಿ ತುಂಬಾನೇ ಮುಂದಿದ್ದೆ. ಓದ್ಬೇಕು, ನಾನು ಓದಿ ನಂದೇನು ಅಂತ ನಾನು ಪ್ರೂವ್ ಮಾಡ್ಬೇಕು ಅನ್ನೋ ಆಸೆಯಿಂದ ಅದು ಜನಗಳಿಗೆ ಆಗ್ತಿರ್ಲಿಲ್ಲ. ಅವಾಗ್ಲೇನೆ ತುಂಬಾ ಹಿಂಸೆ. ಅಯ್ಯೋ ಇವ್ರು ಎಷ್ಟೇ ಮಾಡಿದ್ರು ನಮ್ಮ ಸ್ಕೂಲ್ಗೂ ನಮ್ಮ ಮನೆಗೂ 2-3 ಕಿಲೋಮೀಟರ್ ದೂರ ಆಗುತ್ತೆ ಗುರುಗಳೇ. ಎಲ್ಲಾರು ಜೊತೆಲೂ ಹೋಗೋರು. ನಾನು ಒಬ್ಬಳೇ ಹೋಗ್ತಿದ್ದೆ ಗುರುಗಳೇ. ಯಾರು ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ನಾನು ಒಬ್ಬಳೇ ಹೋಗ್ತಿದ್ದೆ. ಬಟ್ ಅವಾಗ ನನ್ನ ಜೊತೆಲೇ ನನ್ನ ಕೃಷ್ಣ ಇದ್ದ. ಅವಾಗ್ಲೂ ಕೂಡ ನನ್ನ ಜೊತೆಲೂ ಕೂಡ ನನ್ನ ಕೃಷ್ಣನೇ ಇದ್ದ. ಅವಾಗ್ಲೂ ನಾನೊಬ್ಳೇ ಮಾತಾಡ್ಕೊಂಡು ನಾನೊಬ್ಳೇ ಹೋಗ್ತಿದ್ದೆ ಗುರುಗಳೇ. ಗುರುಗಳಿಗೇನು ಡಿಸ್ಟರ್ಬೆನ್ಸ್ ಹಾಗೆ ಅನ್ಕೊಂಡು ಹೋಗ್ತಾನೆ ಇದ್ದೆ ನಾನು ಜೀವನದ ಪೂರ್ತಿ. ನೀನು ಹಾಗೆ ಅಂದೆ. ನನ್ನ ಜೀವನದಲ್ಲಿ ತುಂಬಾನೇ ಆಯ್ತು ಆದ್ರೂ ನಮ್ಮ ಅಪ್ಪನ್ ಕಂಡ್ರೆ ತುಂಬಾ ಇಷ್ಟ ಗುರುಗಳೇ ನನಗೆ. ನನ್ ಏನೇ ಮಾಡಿದ್ರು, ನಮ್ಮ ಅಪ್ಪ ಕುಡಿದ್ರು, ಏನೇ ಮಾಡಿದ್ರು ಆದ್ರೂ ನನ್ಗೆ ನಮ್ಮ ಅಪ್ಪನ ಕಂಡ್ರೆ ತುಂಬಾ ಇಷ್ಟ. ಈಗಲೂ ಕೂಡ ನಮ್ಮ ಅಮ್ಮನಿಗಿಂತ ನನ್ಗೆ ಒಂದ್ ಕೈ ನಮ್ಮ ಅಪ್ಪನೇ ಇಷ್ಟ ಗುರುಗಳೇ. ಅಷ್ಟು ಅದಾದ್ಮೇಲೆ ಒಂದ್ ಸಲ ಪೊಲೀಸ್ನವ್ರು ಬಂದ್ರು. ಈ ತರ ಕುಡ್ದವ್ರನ್ನ ಎಳ್ಕೊಂಡ್ ಹೋಗ್ಬೇಕು, ಈ ತರ ಇದ್ ಮಾಡ್ತಾರೆ ಅಂತ ಊರ್ ಕಡೆ ಎಲ್ಲಾರು ಕಂಪ್ಲೇಂಟ್ ಕೊಟ್ರು ಗುರುಗಳೇ. ಕರ್ಕೊಂಡೋಗಿ ಅವ್ರನ್ನ, ಬೇಡ, ಅವ್ರು ಇಲ್ಲಿರೋದ್ ಬೇಡ, ಕರ್ಕೊಂಡೋಗಿ ಅಂತ ಎಲ್ಲ. ಬಟ್ ನಾನ್ ಹೋಗಿ ಪೊಲೀಸ್ನವ್ರನ್ನ ಕಾಲ್ ಹಿಡ್ದೆ ಗುರುಗಳೇ. ದಯವಿಟ್ಟು ಆಗ ಮಾಡ್ಬೇಡಿ, ನನ್ನ ತಂದೆನ ಕರ್ಕೊಂಡು ಹೋಗ್ಬೇಡ್ರಿ ದಯವಿಟ್ಟು ಅಂತ ಕೇಳ್ಕೊಂಡು ಅವ್ರಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ ಗುರುಗಳೇ, ಬೇರೆಯವ್ರನ್ನ ಕರ್ಕೊಂಡೋಗಿ ನನ್ನ ತಂದೆನ್ ಬಿಟ್ಟು ಹೋದ್ರು ಗುರುಗಳೇ. ಆಗ್ಲೂ ಕೂಡ ನಮ್ ತಂದೆ ತುಂಬಾನೇ ಕುಡ್ದಿದ್ರು. ತುಂಬಾನೇ ಅಂತ ಅವ್ರ ಮೈ ಮೇಲೆ ಅವ್ರ ಪ್ರಜ್ಞೆನೇ ಇರ್ಲಿಲ್ಲ, ಅಷ್ಟು ಕುಡ್ದು ಮಲಗಿದ್ರು. ಆತರ ಬದುಕ್ತೋಳು. ಅದೆಲ್ಲ ಆಗಿ ಮತ್ತೆ ಅದನ್ನ ಮುಗಿಸಿ ನನ್ಗೆ ಬೇಸಿಗೆ ರಜೆ ಬಂದ್ರೆ ಖುಷಿ ಆಗೋದು ಗುರುಗಳೇ. ಯಾಕೆ ಅಂದ್ರೆ ಬೇಸಿಗೆ ರಜೆದಲ್ಲಿ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಅಂದ್ರೆ ನನ್ನ ತಾಯಿ ಮನೆಗೆ ಹೋಗ್ತಿದ್ದೆ ನಾನು. ಅಲ್ಲಿ ನನ್ನ ತಂಗಿ ಇದ್ಲು, ನನ್ನ ದೊಡ್ಡಮ್ಮ ಇದ್ಲು, ನಮ್ ದೊಡ್ಡಪ್ಪ ಇದ್ರು, ತುಂಬಾ ಜನ ಇದ್ರು ಅಲ್ಲಿ. ನಮ್ಮ ಅಕ್ಕ ತಂಗಿರು ಇದ್ರು, ಅಂದ್ರೆ ನಮ್ ದೊಡ್ಡಮ್ಮನ ಮಕ್ಕಳುಗಳು ಇದ್ರು, ಅವರೆಲ್ಲ ಇದ್ರು. ಖುಷಿ. ಅಟ್ಲೀಸ್ಟ್ 2 ತಿಂಗಳು ನಾನು ಇಲ್ಲಿ ಜಗಳ ಇರೋದ್ ಬಿಟ್ಟು ಅಲ್ಲಿ ಇರ್ಬೋದಲ್ಲ, ಒಟ್ಟು ಕುಟುಂಬದಲ್ಲಿ ಇರ್ಬೋದಲ್ಲ ಅಂತ ತುಂಬಾನೇ ಖುಷಿಯಿಂದ ಹೋಗ್ತಿದ್ದೆ ಗುರುಗಳೇ ನಾನು. ಆದ್ರೆ ಅಲ್ಲೂ ನಾನು ಮೋಸನೇ ಗುರುಗಳೇ. ಅಲ್ಲೂ ಏನಕ್ ಬಂದಿದ್ಯಾ ಇಲ್ಲಿ, ನೀನು ಅಲ್ಲೇ ಇರ್ಬೇಕು, ನೀನ್ ಇಲ್ಲೇನಕ್ ಬಂದಿದ್ಯಾ, ನೀನು ಕಪ್ಪಗಿದ್ಯಾ, ಹಾಗೆ ಹೀಗೆ ತುಂಬಾನೇ ಹಿಂಸೆ ಕೊಡೋರು ಗುರುಗಳೇ. ಅಲ್ಲೂ ನನಗೆ ಹಿಂಸೆ ಕೊಡೋರು, ನೀನ್ ಏನಕ್ ಬಂದಿದ್ಯಾ ಅಂತ. ನಾನು ಅಲ್ಲಿನೂ ಬೇಜಾರು ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದ್ರೆ ತಿರುಗಡೆ ನಂಬ್ತಿರೋ ಗುರುಗಳೇ, ಮಳೆಯಲ್ಲಿ ಎತ್ತಿನ ಗಾಡಿ ಕೆಳಗಡೆ ಮಲಗಿದ್ದೀವಿ ಗುರುಗಳೇ ನಾವು.
ಅಷ್ಟು ಮಳೆಯಲ್ಲೂ ಕೂಡ ನಾವು ಎತ್ತಂಗ್ ಗಾಡಿ ಮಳೆ ಪೂರ್ತಿ ಚಳಿ 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 ನಮ್ಮ ಅಜ್ಜಿ ಅವರು ಹಾಕೋತಿದ್ದ ಸೀರೆ ಸೆರಗಲ್ಲಿ ನನ್ನನ್ನ ಈ ಮಕ್ಳು ಹೊಟ್ಟೆ ಒಳಗಡೆ ಬೆಚ್ಚಗಿರ್ತಾರಲ್ಲ ಆ ತರ ಬೆಚ್ಚಗೆ ಕಾಲ್ಗೆ 2 ಕಾಲು ಮಧ್ಯೆ ಹಾಕೊಂಡು ಕೂರ್ಸ್ಕೊಳ್ಳೋರು ಗುರುಗಳೇ. ತುಂಬಾನೇ ಮಳೆ ಬಂದ್ರು ನಮ್ಮಪ್ಪ ಒಳಗಡೆ ಕೂರ್ತಿರ್ಲಿಲ್ಲ ನಮ್ಮನ್ನ. ಹೋಗಿ ಜಗಲಿ ಅಂತಾರಲ್ಲ ಗುರುಗಳ, ಆ ಜಗಲಿ ಮೇಲೆ ಕೂತ್ಕೊಳ್ಳೋಕು ನಮ್ಮನ್ನ ಬಿಡ್ತಿರ್ಲಿಲ್ಲ ನಮ್ಮಪ್ಪ. ಅಷ್ಟು ಹಿಂಸೆ ಕೊಡೋರು. ಅಷ್ಟು ಹಿಂಸೆಗಳೆಲ್ಲ ತೀರ್ಕೊಂಡ್ ಬಂದೆ ಗುರುಗಳೇ. ಮದ್ವೆ ವಯಸ್ಸಿಗೆ ಬಂದೆ ನಾನು. ಮದ್ವೆ ವಯಸ್ಸಲ್ಲೂ ಕೂಡ ನನ್ಗೆ ಇಷ್ಟಪಟ್ಟು ಎಲ್ಲಾರು ಒಪ್ಪಿ ಎಲ್ಲಾರು ಇದ್ ಮಾಡಿ ನನಗೆ ಮದ್ವೆ ಮಾಡಿದ್ರು ಗುರುಗಳೇ. ನೀವೇನು ಓದಿದ್ದೇನು? ಆ ಗುರುಗಳೇ, ಓದಿದ್ದೆಷ್ಟವ ಅಂದೆ? ನಾನ್ 2nd PU ಓದೆ. ಅಂದ್ರೆ ಗುರುಗಳೇ, ನಾನು PUC ಆದ್ಮೇಲೆ ನಾನು ಡಿಗ್ರಿ ಓದ್ಬೇಕು ಅಂತಿತ್ತು ಗುರುಗಳೇ. PUC ಮುಗಿಸಿ ನಮ್ಮ ಚಿಕ್ಕಮ್ಮವ್ರೊಬ್ರಿಗೆ 10 ವರ್ಷ ಆದ್ಮೇಲೆ ಮಕ್ಳು ಆಗಿದ್ದು. ಅವ್ರಿಗೆ 7 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಗ, ನೀವು 3 ತಿಂಗಳು ಬಾರಮ್ಮ, ಇನ್ನು ಕಾಲೇಜಿಗೆ PUC ಆದ್ಮೇಲೆ ಡಿಗ್ರಿಗೆ 3 ತಿಂಗಳು ಟೈಮ್ ಇರುತ್ತಲ್ಲ ಗುರುಗಳೇ, ಅವಾಗ ಬಾರಮ್ಮ ನೀನ್ ಡಿಗ್ರಿ ಸೇರ್ಕೊಳ್ಳೋ ಅಷ್ಟೊತ್ತಿಗೆ ಬಾ, ನೀನು ಇಲ್ಲಿ ದುಡ್ಕೋ, ಅಂದ್ರೆ ಇವಳು ನೋಡ್ಕೋ, 3 ತಿಂಗಳು ಇರು, ನೀನು ಹೋದ್ರೆ ಹೋಗುವಂತೆ ಕೆಲ್ಸಕ್ಕಿಲ್ಲ ಅಂದ್ರೆ 3 ತಿಂಗಳು ಇರು, ನೀನ್ ಮತ್ತೆ ಅಲ್ಲಿ ಜಾಯಿನ್ ಆದ್ರೆ ಮತ್ತೆ ಹೋಗಿ ಸೇರ್ಕೊಳ್ಳುವಂತೆ ಅಂತ ಹೇಳಿ ಕರ್ಕೊಂಡ್ಬಂದ್ರು ನನ್ನ ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದಾಗ ನಾನು 3 ತಿಂಗಳಿದ್ದೆ ಗುರುಗಳೇ. 3 ತಿಂಗಳಾದ್ಮೇಲೆ ಮತ್ತೆ ನಾನು ಡಿಗ್ರಿಗೆ ಹೋಗಿ ಸೇರ್ಕೊಳ್ಳಕ್ಕೆ ನನಗ್ ಬಿಡ್ಲಿಲ್ಲ. ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪ ಅಮ್ಮನ್ಗೆ ಹೇಳ್ಕೊಟ್ಬಿಟ್ರು, ಬೇಡ, ಇಬ್ರು ಹೆಣ್ಮಕ್ಳು ಇದಾರೆ, ಇವಳನ್ನ ಓದಿಸಿದ್ರೆ ನೀನು ಆಮೇಲೆ ಅವಳನ್ನ ಓದಿಸ್ಬೇಕು, ಇವಳು ಮದ್ವೆ ಮಾಡಿ ಅವಳು ಮದ್ವೆ ಮಾಡಿರುತ್ತೆ, ಓದೋದು ಬೇಡ, ಇವಳನ್ನ ಕೆಲ್ಸ ಕಳಿಸ್ರಿ, ಅವಳನ್ನ ಓದಿಸ್ರಿ ಅಂತ ಹೇಳಿ ಅವಳನ್ನ ಓದಿಸಿದ್ರು ಗುರುಗಳೇ. ನನ್ನನ್ನು ಓದಿಸ್ಲಿಲ್ಲ. ಆದ್ರೂ ನಾನು ಹಠ ಬಿಡ್ಲಿಲ್ಲ ಗುರುಗಳೇ. ನಾನೇ ದುಡ್ದು ನಾನೇ ಕಂಪ್ಯೂಟರ್ ಕ್ಲಾಸ್ಗೂ ಕೂಡ ಓದಿಲ್ಲ. ಅಟ್ಲೀಸ್ಟ್ ಅದನ್ನ ಕಲೀಲಿಲ್ಲ, ಇದನ್ನ ಕಲಿಯೋಣ ಅಂತ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋದೆ ಗುರುಗಳೇ. ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಕಲ್ತು ಎಲ್ಲದೆ. ಬಟ್ ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ, ನಾನು 1 ವರ್ಷ ಅವ್ರ ಮನೇಲೆ ಕೆಲಸ, 1 ವರ್ಷ ಆದ್ಮೇಲೆ ಒಂದ್ ಕಡೆ ಕೆಲಸ ಸಿಕ್ತು ನನಗೆ. ಆ ಕೆಲ್ಸನೂ ಚೆನ್ನಾಗಿತ್ತು ಗುರುಗಳೇ. ಕಾರ್ಲೆ ಅಂತ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಕಾರ್ಲೆ ಅನ್ನೋದು ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇದೆ ಗುರುಗಳೇ. ಟೈಲರ್ ಆಗಿ ನಾನು ಟ್ರೈನಿಂಗ್ ಟೈಲರ್ ಆಗಿ ಸೇರ್ಕೊಂಡೆ. ಬಟ್ ನನ್ನ ಬುದ್ಧಿವಂತಿಕೆ ನೋಡಿ, ನನ್ನ ನೋಡಿ 2nd PU ಬರೀ 2nd PU ಈ ಟೈಮ್ಗಳಿಗೆ 2nd PU ನ ವ್ಯಾಲ್ಯೂನೇ ಇಲ್ದಂಗ ಆಗಿದೆ. ಬಟ್ ಆ ಟೈಮ್ಗೆ 2nd PU ಅನ್ನೋದು ಒಂದು ಇದು, ನೀನ್ ಓದಿ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಎಲ್ಲ ಇದೆಯಲ್ಲಮ್ಮ, ನೀನ್ ಟೈಲರ್ ಕೆಲ್ಸಕ್ಕೆ ಬಂದಿದ್ದೀಯಾ, ಬೇಡ ಬಾ ಅಂತೇಳಿ ಸಿಸ್ಟಮ್ ವರ್ಕ್ ಕೂರ್ಸಿದ್ರು ಗುರುಗಳೇ. ಅಲ್ಲಿ ನಾನು ಅಲ್ಲೂ ಒಂದು ವರ್ಷದ ಮೇಲೆ 10 ತಿಂಗಳವರೆಗೂ ಮಾಡಿದೆ. ಅಷ್ಟೊತ್ತಿಗೆ ಮದ್ವೆ ಫಿಕ್ಸ್ ಮಾಡಿದ್ರು ಮನೆಯವರು ಮದ್ವೆ ಫಿಕ್ಸ್ ಮಾಡಿದ್ರು. ಒಂದು ಹುಡುಗ ನೋಡಿ ಮದ್ವೆ ಫಿಕ್ಸ್ ಮಾಡಿದ್ರು. ಫಸ್ಟ್ ಒಂದ್ ಹುಡುಗನ್ ನೋಡಿದ್ರು. ಆ ಹುಡುಗ ಕಾರ್ ಡ್ರೈವರ್, ಅವನನ್ನ ನಾನು ತೋರಿಸ್ಲಿಲ್ಲ. ನಮ್ ಚಿಕ್ಕಮ್ಮ ಚಿಕ್ಕಪ್ಪ ನಮ್ಮಮ್ಮ ಇವ್ರುಗಳೇ ನೋಡ್ಕೊಂಡು ಇವರೇ ಫಿಕ್ಸ್ ಮಾಡಿದ್ರು. ನಾನ್ ಒಪ್ಲಿಲ್ಲ ಗುರುಗಳೇ. ನನಗ್ ತೋರಿಸ್ತೇನೆ ನೀವ್ ಹೆಂಗ್ ಮದ್ವೆ ಮಾಡ್ತೀರಾ, ನನಗೂ ಅವ್ರು ನೋಡ್ಬೇಕಲ್ವಾ, ಜೀವನ ಪೂರ್ತಿ ನಾನು ಅವ್ರ ಜೊತೆ ಸಂಸಾರ ಮಾಡ್ಬೇಕಲ್ವಾ, ನಾನ್ ನೋಡ್ದೇನೆ ನೀವ್ ಹೆಂಗ್ ಅವ್ರು ನನ್ ಮದ್ವೆ ಮಾಡ್ಕೊಡ್ತೀರಾ ಅಂತ ಕೇಳ್ದೆ ನಾನು ಅವ್ರನ್ನ. ನಾನು ಯಾರನ್ನ ನಮ್ ಚಿಕ್ಕಮ್ಮ ಚಿಕ್ಕಪ್ಪ ನಮ್ಮಮ್ಮ ಅವ್ರನ್ನ. ನಾವ್ ಹೇಳಿದ್ಮೇಲೆ ನೀನ್ ಏನ್ ಮಾತಾಡೋದು, ನೀನ್ ಒಪ್ಕೊಬೇಕಷ್ಟೇ, ಮುಂದಕ್ ಮಾತಾಡಂಗಿಲ್ಲ. ನಾವ್ ಹೇಳಿದ್ಮೇಲೆ ಎಲ್ಲ ನಮ್ ಕಡೆ ಎಲ್ಲ ಹಿರಿಯತ್ರು ನೋಡಿ ಮದುವೆ ಮಾಡಿರೋದು, ನೀನ್ ಒಪ್ಕೊಬೇಕಷ್ಟೇ ಅಂತ ಅಂದ್ರು. ನನಗ್ ಅದ್ ಇಷ್ಟ ಆಗ್ಲಿಲ್ಲ ಗುರುಗಳೇ. ಅದ್ ಏನಾಯ್ತೋ ಏನೋ ಗೊತ್ತಿಲ್ಲ, ದೇವ್ರ ಕೃಷ್ಣನ್ ದಯೆ ಇತ್ತು ಅನ್ಕೋತೀನಿ. ಅವ್ರದ್ದು ಇದಾಗೋಯ್ತು. ಆ ಟೈಮಲ್ಲಿ ನಮ್ಮ ಅಜ್ಜಿ ತೀರೋಗಿದ್ರು ಗುರುಗಳೇ. ನನ್ನನ್ನು ಸಾಕಿ ಮಗು ತರ ನೋಡ್ಕೊಂಡಿದ್ದ ನನ್ನ ಅಜ್ಜಿ ತೀರೋಗಿದ್ರು. ಆ ವರ್ಷದಲ್ಲಿ ನನ್ನ ಅಜ್ಜಿ ತೀರೋಗಿದ್ರು. ಆ ಟೆನ್ಷನ್ ಅಲ್ಲಿ ನಾನಿದ್ದೆ. ನನಗೇನು ಗೊತ್ತಿಲ್ಲ ಗುರುಗಳೇ, ಜೀವನದಲ್ಲಿ ನಂಬ್ತೀರಾ, ನನ್ನ ಜೀವನದಲ್ಲಿ ನಿಮ್ಗೆ ಹೇಳ್ತಾ ಇರೋದು ಮುಖ್ಯ ಅಷ್ಟೇ. ತುಂಬಾನೇ ನೋವು ಅನ್ಭವಿಸ್ತಾ ಬಂದೆ. ಕೆಳಗ್ ಬಿದ್ದು ಈ ಹೂವ ಬರ್ಸಕ್ ಹೋಗಿ ಈ ಚಪ್ರಾಕಕ್ಕೆ ಅಂತ ಗಳ ಹಾಕ್ತಾರಲ್ಲ ಗುರುಗಳೇ, ಆ ಗಳ ನನ್ನ ತಲೆ ಅಂದ್ರೆ ಹಣೆಯಿಂದ ತಲೆ ಮಧ್ಯದಲ್ಲಿ ಅಂದ್ರೆ ಈ ಸಿಂಧೂರ ಇಡ್ತಾರಲ್ಲ ಗುರುಗಳ ಮೇಲೆ, ಅಲ್ಲಿಗೆ ಮುಂದೆಗಡೆ ಗಳದ ಮುಂದೆ ಇರುತ್ತಲ್ಲ ಅದು ಬಂದು ನಾಟ್ಕೊಂಡ್ಬಿಟ್ಟಿತ್ತು. ಅದು ಪೂರ್ತಿ ನಾಟ್ಕೊಂಡು ನನ್ಗೆ ಜ್ಞಾನನೇ ಇಲ್ದೇನೆ. ಯಾವಾಗ ನಾನು ಒಂದು 5ನೇ ಕ್ಲಾಸ್ ಇದ್ದೆ ನಾ ಗುರುಗಳೇ,
ಅವಾಗ ಹಂಗಾಗಿದ್ದು. ನಾಟ್ಕೊಂಡು ಪೂರ್ತಿ ಅದು ಓಪನ್ ಆಗ್ಬಿಟ್ಟಿತ್ತು. ಈಗಲೂ ಕೂಡ ಅದು ಪೂರ್ತಿ ಹಂಗೆ ಇದೆ. ಅದು ಓಪನ್ ಆಗಿ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಕೂದಲು ಬೆಳೆದು ಮುಚ್ಕೊಂಡಿದ್ದೀನಿ. ಮಾಮೂಲಿ ಆತರ ಬಾಚ್ಕೋತೀವಿ ಅಷ್ಟೇನೆ. ಅದು ಆತರ ಆಗಿ ಇದಾಗಿ ಅವಾಗ್ಲೂ ಕೂಡ ಏಟ್ ಆಗಿತ್ತು ನನಗೆ. ಆದ್ರೂ ನಾನು ಬಿಡ್ಲಿಲ್ಲ. ಸ್ಟ್ರಾಗ್ ಎಲ್ಲಾರು ಅನ್ನೋರು ಸ್ಟ್ರಾಗ್ಲು ಬ್ಯಾಂಡೇಜ್ ಹಾಕೊಂಡು ಮಾಮೂಲಿ ಪರೀಕ್ಷೆ ಈ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಅಂತ ಕೊಡ್ತಾರಲ್ಲ ಗುರುಗಳೇ, ಅದನ್ನು ಬಿಡಬಾರ್ದು ಅಂತ ಹೋಗಿ ಬರ್ದೋಳ್ ನಾನು. ಅಷ್ಟು ಆಟ ನನಗೆ. ಇಲ್ಲ ಎಲ್ಲದಕ್ಕೂ ಅಟೆಂಡ್ ಮಾಡು. ಒಂದು ದಿನ ರಜೆ ಆಗ್ತಿರ್ಲಿಲ್ಲ ಗುರುಗಳೇ ಸ್ಕೂಲ್ಗೆ ನಾನು. ಒಂದು ದಿನ ನನ್ನ ಎಷ್ಟೇ ಹುಷಾರಿಲ್ದೇನೆ ಸ್ಕೂಲಲ್ಲಿ ಬೇಕಾದ್ರೆ ಹಾಫ್ ಡೇ ಮಲಗಿದ್ರು ಪರವಾಗಿಲ್ಲ ಅಂತ ಸ್ಕೂಲ್ಗೆ ಹೋಗ್ತಿದ್ದೋಳು ನಾನು. ಅಷ್ಟು ಓದೋದ್ರಲ್ಲಿ ಅಲ್ಲಿ ಆಟಕ್ ಬಿದ್ರೆ ತುಂಬಾನೇ ನಾನು ಮುಂದಕ್ಕೆ ಹೋಗೋಳು ಗುರುಗಳೇ. ಹಂಗಾಗಿ ಮದ್ವೆಗೆ ಬಂದೆ. ಆಮೇಲೆ ಇನ್ನೊಂದು ಹುಡುಗನ್ ನೋಡಿ ಫಿಕ್ಸ್ ಮಾಡಿದ್ರು. ಫಿಕ್ಸ್ ಮಾಡಿದಾಗ ಹುಡುಗನ ಕಡೆಯವ್ರು ಏನ್ ಮಾಡಿದ್ರು ಅಂದ್ರೆ ಒಪ್ಲಿಲ್ಲ. ವರದಕ್ಷಿಣೆ ಜಾಸ್ತಿ ಕೇಳಿದ್ರು. ವರದಕ್ಷಿಣೆ ಕೇಳಿದಾಗ ನಮ್ಮನೆ ಕಡೆ ವರದಕ್ಷಿಣೆ ಅಷ್ಟು ಕೊಡಕ್ ಆಗಲ್ಲ, ಮದ್ವೆ ಮಾಡಕ್ ಆಗಲ್ಲ, ನಾವು ಕೊಡಲ್ಲ ಅಂತ ಹೇಳಿ ಸ್ಟಾಪ್ ಮಾಡ್ಬಿಟ್ರು ಗುರುಗಳೇ. ಆ ಹುಡುಗನ್ಗೆ ಏನ್ ಅನಿಸ್ತವೋ ಏನೋ ಗೊತ್ತಿಲ್ಲ. ಇಲ್ಲ ನನಗೆ ಹುಡುಗಿ ಇಷ್ಟ ಆಯ್ತು, ನನಗೆ ವರದಕ್ಷಿಣೆ ಮುಖ್ಯ ಅಲ್ಲ, ನನ್ಗೆ ಹುಡುಗಿ ಇಷ್ಟ ಆಯ್ತು ಅಂತ ಹೇಳಿ ಈಗ್ಲೂ ಕೂಡ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ ಗುರುಗಳೇ. ಅವರೇ ಎಕ್ಸ್ಟ್ರಾ ಹಾಕಿ ಒಡವೆ ಮಾಡ್ಸಿದ್ರು. ಈಗ್ಲೂ ಕೂಡ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ಎಕ್ಸ್ಟ್ರಾ ಕೊಟ್ಟಿ ಅವರು ನನ್ನ ಮದ್ವೆ ಆಗಿರೋದು. ಈಗ್ಲೂ ಕೂಡ 14 ವರ್ಷ ಆಗಿದೆ ನನ್ ಮದ್ವೆ ಆಗಿ. ಈಗ್ಲೂ ಕೂಡ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ. ಎಕ್ಸ್ಟ್ರಾ ಕೊಟ್ಟಿ ಮದ್ವೆ ಮಾಡ್ಕೊಂಡ್ರು ಗುರುಗಳೇ. ಮಾಡ್ಕೊಂಡ್ಮೇಲೆ ನನಗೂ 2 ಮಕ್ಳಾಯ್ತು. ಹಿಂಗೆ ಜೀವನ ಮಾಡ್ತಾ ಇದ್ದೀನಿ. ದೇವ್ರಂತ ಗಂಡ ಸಿಕ್ಕಿದ್ದಾನೆ ಗುರುಗಳೇ ನನಗೆ. ಅದೊಂದು ನನಗ್ ಖುಷಿ ಇದೆ ಗುರುಗಳೇ. ಆ ಖುಷಿಲಿ ನಾವು PG ಮಾಡ್ತಿದ್ವಿ ಗುರುಗಳೇ. ನಾವು ನಮ್ಮ PG ಅಂದ್ರೆ ಅದೇ ಹುಡುಗರು ಇರ್ತಾರಲ್ಲ ಗುರುಗಳೇ, PG. ಊಟ ತಿಂಡಿ ಬಂದು ಉಳ್ಕೊಳ್ಳೋ ತರ ಅಥವಾ ಊಟ ತಿಂಡಿ ಕೊಟ್ಟು ಉಳ್ಕೊಳ್ಳೋ ತರ ಅದು ನಮ್ಮ ಮನೆಯವರು ನಡೆಸ್ತಿದ್ರು. ಆಮೇಲೆ ಏನಾಯ್ತು, ಜೊತೆಗೆ ನಾನು ಜಾಯಿನ್ ಆದೆ ಅವ್ರ ಜೊತೆಗೆ. ಯಾಕೆಂದ್ರೆ ರೂಮ್ಗಳೆಲ್ಲ ಸ್ವಂತನ ಇಲ್ಲ, ಇದು ಬಾಡಿಗೆ ತಗೊಂಡು ನಡೆಸ್ತಿದ್ದು ಗುರುಗಳು. ಓಕೆ, ಬಾಡಿಗೆ ತಗೊಂಡು ನಡೆಸ್ತಿದ್ವಿ. ಈ ಕೊರೋನಾ ಬಂದ್ಮೇಲೆ ಅದು ಪ್ರಾಬ್ಲಮ್ ಆಯ್ತು, ಬಿಟ್ಬಿಟ್ವಿ. ಅದು ನನಗೆ ಅಲ್ಲೂ ಕೂಡ ನನಗೆ ಕೈಯೆಲ್ಲ ಬೆಂದೋಯ್ತು. ಒಂದ್ ಸೈಡ್ ಪೂರ್ತಿ ಪಾತ್ರ ಅಂದ್ರೆ ಬಲಗಡೆ ಸೈಡ್ ಪೂರ್ತಿ ಕೈಯಿಂದ ಈ ತೊಡೆಯಿಂದ ಪೂರ್ತಿ ಕಾಲಿಂದವರೆಗೂ ಅದು ಏಟಾಯ್ತು. ಅದು ಪೂರ್ತಿ ಬೆಂದೋಯ್ತು. ಅದು ಅದು ಬಿಸಿ ನೀರು ಕಾಯಿಸ್ಬಿಟ್ಟು ಬಕೆಟ್ ಅಲ್ಲಿ ತಗೊಂಡ್ ಹೋಗ್ತಿದ್ದೆ ಗುರುಗಳೇ. ತಗೊಂಡ್ ಹೋಗೋದು ಏನಾಯ್ತು, ಕಾಲು ಜಾರಿ ಬಕೆಟ್ ನೀರ್ ಜಾರಿತು. ಬಕೆಟ್ ಬಿಸಿ ನೀರು ತುಂಬಾ ಕಾದಿತ್ತು. ಬಿದ್ನಲ್ಲ, ಅದು ಒಂದು ಸೈಡ್ ಪೂರ್ತಿ ನೀರು ನನ್ನ ಮೈಯಿಂದ ಮೇಲಿಂದ ಕೆಳಗಡೆ ಎಳೆದ್ಬಿಟ್ಟಿದ್ರಿ ಗುರುಗಳೇ. ಪೂರ್ತಿ ಎಳೆದು ಚರ್ಮ ಎಲ್ಲ ಓಪನ್ ಆಗ್ಬಿಟ್ಟಿತ್ತು. ಆಗ್ತಿರ್ಲಿಲ್ಲ ಅಷ್ಟು ಪೂರ್ತಿ ಓಪನ್ ಆಗಿ. ನನ್ನ ಮಕ್ಕಳು ನನ್ನ ಹತ್ರ ಬರಕ್ಕೆ ಅಳ್ತಿದ್ರು ಗುರುಗಳೇ. ಅಮ್ಮ, ಇವ್ರು ನಮ್ಮ ಅಮ್ಮ ಅಲ್ಲ, ನಾನ್ ಬರಲ್ಲ ಅಂತ ಅಳ್ತಿದ್ರು. ಅಂತ ಇದು ಬಂದಿತ್ತು ಗುರುಗಳೇ. ಅಷ್ಟಾಗಿ ಎಲ್ಲ ಆಗಿ ಈ ಹಂತಕ್ಕೆ ಬಂದಿದ್ದೀನಿ ಗುರುಗಳೇ. ನಾನು ಇವಾಗ ಒಂದ್ ಸ್ವಲ್ಪ ಸ್ಟಾಪ್ ಮಾಡ್ತೀನಿ. ನೀವು ನನ್ನ ಬಗ್ಗೆ ಏನಂತೀರಾ ಹೇಳಿ, ಆಮೇಲೆ ಇನ್ನೊಂದ್ ಸ್ವಲ್ಪ ಮುಂದೆ ಹೇಳೋದಿದೆ. ತೊಂದ್ರೆ ಇಲ್ಲ. ಅಂದ್ರೆ ಈಗ PG ನಿಲ್ಸಿ ಬೇರೆ ಏನ್ ಮಾಡ್ತಿದ್ರಿ? ಆಮೇಲೆ ಗಂಡ ಹೆಂಡತಿ ನೀವು? ಅಂದ್ರೆ ಗಂಡ ಹೆಂಡತಿ ನಾವು ಅಂದ್ರೆ ಆ ಟೈಮಲ್ಲಿ ಅಂದ್ರೆ ಕೊರೋನಾ ಆ ಟೈಮಲ್ಲಿ ಕೆಲ್ಸದವ್ರೆಲ್ಲ ಸ್ವಲ್ಪ ಬಿಟ್ಟು ಹೋಗ್ಬಿಟ್ರು, ಎಲ್ಲ ಇದಾಗ್ಬಿಟ್ರು. ಅವ್ರು ಅಡಿಗೆ ಮಾಡ್ತಿದ್ರು, ನಾನು ಅಡಿಗೆ ಮಾಡ್ತಿದ್ದೆ. ಅವ್ರ ಜೊತೆ ಸಹಾಯ ಮಾಡ್ತಿದ್ದೆ. ಅಂದ್ರೆ ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಮತ್ತೊಂದು ಮಗದೊಂದು ತರಕಾರಿ ಕಟ್. ಅವ್ರು ಅಡಿಗೆ ಮಾಡ್ತಿದ್ರು. ಮತ್ತೆ ಮಿಕ್ಕಿದ ಕೆಲಸ ಎಲ್ಲ ಒಟ್ಟಿನಲ್ಲಿ ಲೇಬರ್ ಕೆಲಸ ಎಲ್ಲ ನಾವೇ ಮಾಡ್ಕೋತಿದ್ವಿ ಗುರುಗಳೇ. ಪ್ರತಿಯೊಂದು ನಾವೇ ಯಾರು ಭಟ್ರು ಯಾರು ಇಟ್ಕೊಂಡು ಎಲ್ಲ ಪ್ರತಿಯೊಂದು ನಾವೇ ಮಾಡ್ತಿದ್ವಿ ಗುರುಗಳೇ. ಪೂರ್ತಿ ಹೇಳುವ, ನೀನ್ ಮುಗಿಸವ ಪೂರ್ತಿ. ಇಲ್ಲ ಗುರುಗಳೇ, ಇಷ್ಟು ಹೇಳಿ ಇಷ್ಟಕ್ಕೆ ನಾನು ಹೇಗಿದ್ದೀನಿ ಅಂತ ನೀವೊಂದು ಹೇಳಿದ್ರೆ ನಾನೊಂದು ಮುಂದಕ್ಕೆ ಹೇಳ್ತೀನಿ. ಸ್ವಲ್ಪ ಹೇಳಿ ನಾನು ಮುಂದಕ್ಕೆ ಹೇಳ್ತೀನಿ. ಏನ್ ಹೇಳಬೇಕು ಅಂದ್ರೆ ನಾನು ಇವಾಗ ನಾನು ಖುಷಿಯಾಗಿದ್ದೀನಿ ಅಂತ ನಾನೀಗ ನಗ್ನಗ್ತಾ ಹೇಳ್ತಾ ಇದ್ದೀನಲ್ಲ ಗುರುಗಳೇ. ನಿಮ್ಗೆ ಏನ್ ಅನಿಸಿಕೆ? ಕೃಷ್ಣನ ಒಂದು ಮಾತು ನನಗೆ ಬೇಕು ಗುರುಗಳೇ. ಅಲ್ಲವಾ, ಹಾಗೇನಿಲ್ಲ. ಈಗ ನನಗನ್ಸೋದು ಬಹುಶಃ ಆ ಬಾಲ್ಯದಲ್ಲಿ ಎಲ್ಲ ತಿರಸ್ಕಾರಗಳು ಅಥವಾ ಅವಮಾನಗಳು ಅಥವಾ ನಿನ್ನ ದೇಹದ ಕುರಿತು, ನಿನ್ನ ರೂಪ ಆಕಾರದ ಕುರಿತು, ಅಥವಾ ನಿನ್ನ ತಂದೆ ಒಬ್ಬ ಕುಡುಕನಾಗಿದ್ದಾಗ ಆ ಕುಡುಕುತನ ಅಂದರೆ ತಂದೆಯ ಇಂತಹ ವರ್ತನೆಗಳು ಮಕ್ಕಳ ಮೇಲೆ ಪ್ರಭಾವ ಬಿದ್ದಾಗ ಸಾಮಾನ್ಯವಾಗಿ ಮಕ್ಕಳು ಹಾಳಾಗ್ಬಿಡ್ತಾರೆ. ಕಾರಣ ತಂದೆಯಾದವನೇ, ತಿದ್ದಿ ತೀಡಬೇಕಾದವನೇ ಕೆಟ್ಟು ನಿಂತಾಗ ಮಕ್ಕಳಿಗೆ
ಉದ್ಧಾರದ ಯೋಚನೆಗಳು ಬರೋದು ಬಹಳ ದುರ್ಲಭ. ಅಂಥದ್ರ ನಡುವೆ ನೀನು ಹಠ ಛಲದಿಂದ ಓದಿ ಕೆಲಸ ಮಾಡಿಕೊಂಡು, ನನಗನ್ಸುತ್ತೆ ಇಲ್ಲಿವರೆಗೂ ಅಥವಾ ಇನ್ನು ಮುಂದೆಯೂ ಕೂಡ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಸಾವಿನ ಯೋಚನೆ ಮಾಡದೆ ಬದುಕನ್ನು, ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ತಾಕತ್ತು ಯಾಕೆ ಬಂದಿದೆ ಅಂದರೆ, ಮದುವೆಗೆ ಮುಂಚೆ ಅಥವಾ ಬಿಡು ಯಾರೋ ಒಬ್ಬ ಶ್ರೀಮಂತ ಹುಡುಗನ ಮದುವೆಯಾಗಿ ಸೆಟ್ಲ್ ಆಗೋಣ ಅನ್ನೋ ಬದುಕು ನಿಂದಾಗಿರಲಿಲ್ಲ, ಅಥವಾ ಅಲ್ಲಿವರೆಗೂ ನೀನಂಥ ಸಿರಿವಂತಿಕೆ ಜೀವನದಲ್ಲಿ ಬಂದವರೇನಲ್ಲ. ಮದುವೆಗೆ ಮುಂಚೆ ನಿಮ್ಗೆ ಸಂಘರ್ಷ, ಬದುಕಿನೊಂದಿಗೆ ಹೋರಾಟ ಅಥವಾ ದುಡಿಮೆ ಇವೆಲ್ಲ ಇದ್ದೇ ಇತ್ತು. ಗೊತ್ತಿಲ್ಲ ನಿಮಗೆ ಸೆಕೆಂಡ್ PUC ಅಥವಾ ನೀವೇನೋ ಓದಿದ್ದೀರಾ, ಅದಕ್ಕೂ ಮೀರಿ ನಿಮ್ಮ ಬಡತನ, ನಿಮ್ಮ ಹಸಿವು, ನಿಮ್ಮ ಈ ಅವಮಾನಗಳು ಇವೆಲ್ಲವೂ ನಿಮ್ಮನ್ನು ತುಂಬ ಗಟ್ಟಿ ಮಾಡಿದ್ದಾವೆ. ಗ್ರೇಟ್, ಒಂದು ಹೆಣ್ಮಗಳಾಗಿ ಇಂಥ ಪರಿಸ್ಥಿತಿಯಿಂದ. ಯಾಕಂದರೆ ಇಂಥದ್ದೇನೋ ಇದ್ದಾಗ ಸಾಮಾನ್ಯವಾಗಿ 2ನೇ ಕ್ಲಾಸ್ಗೋ 3ನೇ ಕ್ಲಾಸ್ಗೋ ಬಿಟ್ಟು 5ನೇ ಕ್ಲಾಸ್ಗೆ ಏನೋ ಬಿಟ್ಟು ದುಡಿಯೋಕ್ಕೆ ಹೋಗಿ ಅಲ್ಲಿಂದಲೇ ವಿದ್ಯೆಯಿಂದ ವಂಚಿತರಾಗಿರೋರು ತುಂಬ ಜನ ಇದ್ದಾರೆ. ಬಟ್ ನಿಮಗೇನೋ ನನ್ನ ಪ್ರಕಾರ ಅಪ್ಪಂದೇನೋ ಒಂಚೂರು ಹಂಗೆ ಹಿಂಗೆ ಆದರೂ ಕೂಡ ಯಾರ್ದೋ ಅಜ್ಜಿದೋ ಯಾರ್ದೋ ಒಂದು ಬೆಂಬಲ ಅಥವಾ ಒಂದು ಪ್ರೀತಿ ಇದ್ದಿದ್ದರಿಂದಲೇ ನೀವು ಬಂದಿದ್ದೀರಿ ಅಷ್ಟು ದೂರ. ಅವರನ್ನೆಲ್ಲ ಸ್ಮರಣೆ ಮಾಡಬೇಕು. ಈಗ ಬದುಕು ನಮಗೆ ತುಂಬ ಅಗಾಧವಾದ ಸೌಭಾಗ್ಯವನ್ನು, ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ಯೂ ಇಲ್ವೋ, ಜೀವಂತವಾಗಿದ್ದೀವಿ, ಎಲ್ಲೋ ಇವತ್ತು ನಮ್ಮ ಅನ್ನ ನಾವು ತಿಂದ್ಕೊಳ್ಳುವಷ್ಟು ದೇಹ ಗಟ್ಟಿ ಇದೆ ಅಥವಾ ಚೆನ್ನಾಗಿದೆ ಅಂದರೆ ಇದನ್ನು ಪೋಷಣೆ ಮಾಡಿದವರೇ ಇವತ್ತು ಫೋಟೋ ಫ್ರೇಮ್ ಆಗಿರ್ಬೋದು. ಬಟ್ ನೆನಪಿರ್ಬೇಕಲ್ಲ, ಅಜ್ಜಿನೋ ಯಾರೋ ನಿಮ್ಮನ್ನು ಒಂಚೂರು ಯಾರೋ ನೋವು ಕೊಟ್ಟಾಗಲಿಲ್ಲ ಅಥವಾ ಹಿಂಗೇನೋ ಆದಾಗಲಿಲ್ಲ, ಅವ್ರದ್ದು ಆಶೀರ್ವಾದ ಅಥವಾ ಅವರ ಬುದ್ಧಿ ಮಾತು ಅವೆಲ್ಲವೂ ನಿಮ್ಮನ್ನು ಬದುಕಿಸ್ಕೊಂಡು ಬಂದಿರ್ತವೆ. ಬಟ್ ಇವತ್ತಿಗೆ ನೋಡಿ, ಬದುಕು ಹೇಗಿದೆಯೋ ಗೊತ್ತಿಲ್ಲ, ಬಟ್ ನೀವು ತೃಪ್ತ ಜೀವನದಲ್ಲಿದ್ದೀರಾ, ಭಗವಂತನಿಗೆ ಶರಣಾಗಿದ್ದೀರಾ, ಏನು ಕೊಡ್ತೀಯೋ ಅದನ್ನು ನಾನು ಎದುರಿಸ್ತೀನಪ್ಪ ಅನ್ನುವಷ್ಟು ಒಂದು ಸಾಧು ಬುದ್ಧಿ, ಸನ್ಯಾಸಿ ಬುದ್ಧಿ ಬಂದಿದೆ. ಇದೇ ನಿಮ್ಮನ್ನು ಕಾಪಾಡೋದು. ಬದುಕಲ್ಲಿ ಇನ್ನೂ ಒಂದಷ್ಟು ಬರ್ಬೋದು, ಇನ್ನೂ ಒಂದಷ್ಟು ಹೋಗ್ಬೋದು, ಆದರೆ ಅಂತಿಮವಾಗಿ ಉಳಿಯೋದು ನಾನು 4 ದಿನ ಬದುಕಿ ಹೋಗ್ಲಿಕ್ಕೆ ಬಂದಿರೋಳು. ಆ ಹೋಗುವ ಮುಂಚೆ ಕೆಲವೊಮ್ಮೆ ನಮ್ಮ ಏನು ಹೆಗಲಲ್ಲಿರ್ತ ಅಥವಾ ನಮ್ಮ ಜೊತೆ ಇರ್ತಕ್ಕಂತಹ ಭವನಾಸಿ ತುಂಬುತ್ತೆ, ಖಾಲಿ ಆಗುತ್ತೆ, ಅದು ಇದ್ದಿದ್ದೆ ಹೌದಲ್ಲ. ಆ ಭಾಗ್ಯ ದೌರ್ಭಾಗ್ಯಗಳ ಸ್ವೀಕಾರವನ್ನು ನಾವು ತುಂಬ ಮನಸ್ಸಿನಿಂದ ಮಾಡಬೇಕು. ಅಪ್ಪ, ಈ ದೌರ್ಭಾಗ್ಯವನ್ನು ಯಾಕೆ ಕೊಟ್ಟೆ ಅಂತ ಕೇಳುವ ಜನ, ಭಾಗ್ಯಗಳು ಕೊಟ್ಟಾಗ ನೆಮ್ಮದಿ ಅಥವಾ ಒಳ್ಳೆಯ ದಿನಗಳನ್ನು, ಒಳ್ಳೆಯ ಕ್ಷಣಗಳನ್ನು ಕೊಟ್ಟಾಗ ಈ ನೆಮ್ಮದಿಯನ್ನು ಯಾಕೆ ಕೊಟ್ಟೆ ಅಂತ ನಾವು ಕೇಳಲ್ಲ ಅನ್ನೋದಾದರೆ, ದೌರ್ಭಾಗ್ಯವನ್ನು ಕೂಡ ನಾವು ಕೇಳಬಾರ್ದು. ಕೃಷ್ಣ ಅಥವಾ ಭಗವಂತ ಏನು ಕೊಟ್ಟರೂ ಕೂಡ ಅದು ನಿಮ್ಮದೇ ಕರ್ಮದ ಚೀಲದಲ್ಲಿ ಇದ್ದಿದ್ದನ್ನೇ ಚೀಲದ ಬಾಯಿ ಬಿಚ್ಚಿ ತಗೊಳಮ್ಮ ಇದು ನಿಮ್ಮದೇ ಅಂತ ಕೊಟ್ಟಿದ್ದಾನೆ ಹೊರತು ಅವನೇ ಏನೋ ಉತ್ಪತ್ತಿ ಮಾಡಿ ನಿಮಗೆ ಕೊಡ್ಲಿಕ್ಕೆ ಅವನಿಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ಹಿಂದಿನದ್ದು ಪ್ರಾರಬ್ಧದ ಚೀಲ ಏನಿದೆ ಅದನ್ನು ಗಂಟು ಬಿಚ್ಚಿ ತಗೊಳವ ಇದನ್ನ ಅನುಭವಿಸು ಅಂತ ಅವನು ಕೊಡ್ತಾನಷ್ಟೆ. ಅದನ್ನು ಅನುಭವಿಸ್ತಾ ಇದೀಯ, ಆಗ್ಲಿ, ಒಳ್ಳೇದಾಗ್ಲಿ. ಇಲ್ಲ ಗುರುಗಳೇ, ಇದಕ್ ಮುಗ್ದಿಲ್ಲ, ಇನ್ನಿದೆ ಗುರುಗಳೇ. ಇವಾಗ ನನ್ನ ದುಃಖ ಸ್ಟಾರ್ಟ್ ಆಗೋದು ಇವಾಗ ಗುರುಗಳು. ನಾನು ಅಷ್ಟು ನೋವು ತಿದ್ದು ಚಿಕ್ಕದ್ರಿಂದ ತುಂಬಾನೇ ಆತ್ಮಶೈರ್ಯದಿಂದ ಬಂದೋಳು ಗುರುಗಳೇ. ನನ್ನ ಯಜಮಾನ್ರು ನಾನು ಎಷ್ಟು ಇಷ್ಟಪಟ್ಟೆ ಅಂದ್ರೆ, ನನಗೆ ಎಲ್ಲಾರು ಬಿಟ್ರು ನನ್ನ ಕಟ್ಕೊಂಡವ್ರು ನನ್ನ ಮನೆಯವರು ಇದ್ದಾರೆ. ನನ್ನ ಜೀವನದಲ್ಲಿ ಸಿಗದೆ ಇರುವಂತ ಶಾಂತಿ, ಸುಖ ಶಾಂತಿ, ಇನ್ನು ಮುಂದೆ ನನ್ನ ಸಾಯೋ ಬೆಳಗ್ಗೆವರೆಗೂ ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡು ಬಂದೆ ಗುರುಗಳೇ. ಈ 1 ವರ್ಷದಿಂದ ಗುರುಗಳೇ ನನ್ನ ನರಕ ಅನುಭವಿಸ್ತಾ ಇದ್ದೀನಿ ಗುರುಗಳೇ. ಫೇಸ್ಬುಕ್ ಅಲ್ಲಿ ಗುರುಗಳೇ ಯಾರ್ದೋ ವಾಯ್ಸ್ ಬಂದಿದೆಯಂತೆ, ಆ ವಾಯ್ಸು ನನ್ನ ತರ ಇದೆಯಂತೆ. ಅದಕ್ಕೆ ನನ್ನ ಗಂಡ ಡೈಲಿ ಹಿಂಸೆ ಕೊಡ್ತಾರೆ ಗುರುಗಳೇ. ನೀನು ಮಾತಾಡಿದ್ಯಾ, ನೀನು ತಪ್ಪು ಮಾಡಿದೀಯಾ ಅಂತ ತುಂಬಾನೇ ಹಿಂಸೆ ಕೊಡ್ತಾರೆ ಗುರುಗಳೇ. ಏನು ಕತೆ ಅದು ಏನಂತ ಗೊತ್ತಿಲ್ಲ ಗುರುಗಳೇ. ನನಗ್ ಗೊತ್ತಿದ್ರೆ ನಾನು ಹೇಳ್ಬೋದು, ನಾನು ಅದನ್ನೇ ಹೇಳ್ತೀನಿ. ಈಗ ನೀವ್ ಹೇಳ್ತಾ ಇದ್ದೀರಲ್ವಾ ಫೇಸ್ಬುಕ್ ಅಲ್ಲಿ, ಅಂದ್ರೆ ನೀವೇ ನೋಡ್ತಿರಲ್ಲ ಗುರುಗಳೇ, ಫೇಸ್ಬುಕ್ ಅಲ್ಲಿ ಯಾವ್ಯಾವ ತರನೋ ಯಾರೋ ಗಂಡ ಹೆಂಡ್ತಿರು ಯಾವ್ಯಾವ ತರನೋ ಮಾತಾಡಿರೋದೆಲ್ಲ ಬರುತ್ತಂತೆ ಗುರುಗಳೇ. ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಗುರುಗಳೇ. ನಾನು ನಿಮ್ ತರ ಈ ತರ ನೋಡ್ತೀನಿ ಗುರುಗಳೇ, ಈ ತರ ನಿಮ್ಮ ಕಾರ್ಯಕ್ರಮ ನೋಡ್ತೀನಿ. ಮತ್ತೆ ನನಗೆ ಹಾಡು ಅಂದ್ರೆ ತುಂಬಾ ಇಷ್ಟ ಗುರುಗಳೇ. ಬೆಳಗ್ಗೆ ಒಂದು ಹಾಡು ಕೂಡ ಪ್ರಾಕ್ಟೀಸ್ ಮಾಡಿದ್ದೆ. ನಿಮ್ ಕಾರ್ಯಕ್ರಮ ಫೋನ್ ತೆಗ್ದಾಗ ನಾನೊಂದು ಹಾಡು ಹೇಳ್ಬೇಕು ಅಂತಾನು ನಾನು ಖುಷಿ ಪಟ್ಟಿದ್ದೆ ಗುರುಗಳೇ. ಆಯ್ತು ಹೇಳಿ ಬಂದೆ. ಅಂದ್ರೆ ಏನೋ ಯಾವುದೋ ಒಂದು ಅಶ್ಲೀಲ ಸಂಭಾಷಣೆ ನೀನು ಮಾಡಿದೀಯ ಅಂತ? ನಾನು ಮಾಡಿದ್ದೀನಿ ಅಂತ, ನಾನು ಮಾಡಿದ್ದೀನಿ ಅಂದ್ರೆ ಅವ್ರಿಗೆ
ತೋರಿಸಿ ಹೇಳ್ತಾರ ನೋಡಿ ಇದು ನಿಂದೆ ಅಂತ ತೋರಿಸಿ ಹೇಳ್ತಾರ? ಇಲ್ಲ ಗುರುಗಳೇ, ಇಲ್ಲ. ಇದು ಆ ದಿನ ಏನಾಯ್ತು ಅದನ್ನ ಹೇಳವ, ಅಂದ್ರೆ ಹೇಗೆ ನಿಮ್ಮ ಅನುಭವಕ್ಕೆ ಬಂತು, ಅಥವಾ ಅವ್ರು ಏನ್ ಕಾರಣಕ್ಕೆ ಇದೆಲ್ಲ ಎತ್ಕೊಂಡ್ರು? ಅಂದ್ರೆ ನಾನು ಗುರುಗಳೇ, ನಾನು 1.5 ವರ್ಷದ ಹಿಂದೆ ಗಂಟನೂ ನಾನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಗುರುಗಳೇ. 1.5 ವರ್ಷದಲ್ಲಿ ನಾನು ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಅವ್ರ ಪರ್ಮಿಷನ್ ತಗೊಂಡೆ. ಅಂದ್ರೆ ಅವ್ರಿಗೂ ಈಗ PG ಹೋಯ್ತು, ಅವ್ರು ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನಾನು ಮನೇಲಿ ಕೂತಿದ್ದೆ, ಮಕ್ಳು 2 ಇದ್ದಾರೆ. ಬೆಂಗಳೂರು ಜೀವನದಲ್ಲಿ 2 ಮಕ್ಳನ್ನ ಒಬ್ಬರೇ ದುಡ್ದು ಸಾಕಕ್ ಆಗಲ್ಲ. ಅಷ್ಟೋ ಇಷ್ಟೋ ನಾನು ಓದಿದ್ನಿ. ನೀನ್ ತರಕಾಗದೆ ಹೋದ್ರು 10,000ನಾದ್ರೂ ಗುರುಗಳೇ ಏನೋ ಒಂದು ಮನೆಗಾಗುತ್ತೆ, ಒಂದು ಬಾಡಿಗೆಗೋ ಒಂದು ಮನೆ ಖರ್ಚಿಗೂ ಆಗುತ್ತೆ ಅಂತೇಳಿ. ಅಂದ್ರೆ ಅವ್ರು ಕೊಟ್ಟಿರೋ ಟೈಮಿಂಗ್ ಅಂದ್ರೆ ಮಕ್ಳು ಕಳ್ಸಿ ಮಕ್ಳು ಬರೋ ಅಷ್ಟೊಳಗೆ ಮನೆಗ್ ಬರ್ಬೇಕು. ಅಂತ ಟೈಮ್ಗೋಸ್ಕರ ಹೋಗ್ತೀನಿ ಅಂತ ನಾನು ಅವ್ರ ಪರ್ಮಿಷನ್ ತಗೊಂಡೆ ನಾನು ಕೆಲ್ಸಕ್ಕೆ ಹೋಗಿರೋದು ಗುರುಗಳು. ಏನ್ ಕೆಲ್ಸಕ್ಕೆ ಹೋದ್ರಿ ನೀವು? ನಾನು ಅವಾಗ ಗುರುಗಳೇ ಬೆಂಗಳೂರು ಬಂದಲ್ಲಿ ಕೆಲಸ ಮಾಡ್ತಿದ್ದೆ. ಅಂದ್ರೆ ಬೆಂಗಳೂರಲ್ಲಿ ಅದೇ ಬಿಲ್ಲಿಂಗ್ ಮಾಡೋದು, ಆಧಾರ್ ಮಾಡೋದು, ಈ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಎಲ್ಲ ಮಾಡ್ತಾರೆ, ಗವರ್ಮೆಂಟ್ ಸರ್ವಿಸ್ ಮಾಡ್ತಾರಲ್ಲ ಗುರುಗಳೇ. ಬೆಂಗಳೂರು ಬಂದ್ ಆ ಕೆಲ್ಸಕ್ಕೆ ನಾನು ಹೋಗ್ತಿದ್ದೆ ಗುರುಗಳೇ. ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿಗೆ ಹೋಗಿ ಇವ್ರ ಪರ್ಮಿಷನ್ ಇವರೇ ಅದು ನೋಡಿ, ಅಲ್ಲಿ ಎಲ್ಲ ಬರೀ ಲೇಡೀಸ್ ಇರೋದು, ಯಾರು ಜೆಂಟ್ಸ್ ಇಲ್ಲ. ನೋಡಿ ಮಾಡಿ ಎಲ್ಲಾನು ನೋಡಿನೇ ಇವ್ರ ಕೆಲ್ಸಕ್ಕೆ ಕಳಿಸಿದ್ದು ಗುರುಗಳೇ ನನ್ನ. ಅಂದ್ರೆ ಸುಮ್ಮನೆ ಕೇಳ್ತೀನಿ, ನಿಮ್ಮ ಕುರಿತು ಅದನ್ನೆಲ್ಲ ನೋಡಿ ಆಚೆ ಕಳಿಸೋದು, ಗಂಡನಾಗಿ ಒಂದು ಪೊಸೆಸಿವ್ನೆಸ್ ಅದು ಬೇರೆ, ಅಥವಾ ಓಕೆ ನನ್ನ ಹೆಂಡತಿ ನನ್ನ ಜೊತೆ ಇರಬೇಕು, ಅಥವಾ ನನ್ನೇ ಪ್ರೀತಿಸಬೇಕು, ಅಥವಾ ನನಗೆ ಸ್ವಂತ, ಇದು ಬೇರೆ. ಬಟ್ ಅಲ್ಲೆಲ್ಲ ನೋಡಿ ಅಲ್ಲಿ ಹೆಣ್ಮಕ್ಳೇ ಇದ್ದಾರೆ ಅಂತ ಖಚಿತಪಡಿಸ್ಕೊಂಡು ಆಮೇಲೆ ಕೆಲ್ಸಕ್ಕೆ ಕಳಿಸೋ ಈ ಯೋಚನೆ ಇರಬೇಕಂದ್ರೆ ಎಲ್ಲೋ ಒಂದು ಅನುಮಾನದ ಎಳೆ ಇರಬೇಕಲ್ಲ? ಅದೇ ಗುರುಗಳೇ, ಅದೇ ನನಗೆ ಆಗ್ತಾ ಇರೋದು ಅನುಮಾನ ಅನ್ನೋದು. ಅಲ್ಲ ಅವಾಗ ಬರುತ್ತೆ. ಈಗ ಬಿಡು, ಈಗ ನಾನು ಇನ್ನೂ ಇಲ್ಲಿಗೆ ಬಂದಿಲ್ಲ. ಅಲ್ಲಿ ಕೆಲ್ಸಕ್ಕೆ ಕಳಿಸೋ ಮುಂಚೆ ಹಂಗೆಲ್ಲ ಮಾಡಿದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು? ಕೇಳಲಿಲ್ವ ನೀವು ಇದ್ಯಾಕ್ರಿ ಹಿಂಗೆಲ್ಲ ಎಲ್ಲರನ್ನು ಚೆಕ್ ಮಾಡಿ ಹಂಗೆ ಕಳಿಸ್ತಾ ಇದ್ದೀರಾ, ನಾನೇನಂತ ನಡತೆ ಕೆಡಿಸ್ಕೊಂಡು ಕೇಳಲಿಲ್ವಾ? ಅಂದ್ರೆ ಅವರು ತೀರಾ ಚೆಕ್ ಮಾಡ್ಲಿಲ್ಲ ಗುರುಗಳೇ. ನಾನ್ ಹೇಳಿದ್ದು ಅಂದ್ರೆ ಇಲ್ಲಿ ಹೆಣ್ಮಕ್ಳ ಇದ್ದಾರೆ, ಅಂದ್ರೆ ಅವ್ರಿಗೆ ಕೆಲ್ಸಕ್ಕೆ ಕಳಿಸ್ಬಾರ್ದು ಅನ್ನೋದೊಂದಿತ್ತು. ಅಂದ್ರೆ ಬೇಡ ಮನೇಲಿ ಇರ್ಲಿ ಅನ್ನೋದಾ, ಅಥವಾ ಅಂದ್ರೆ ಮನೇಲಿ ಇರ್ಲಿ ಅನ್ನೋದೇನೆ. ಇದ್ರೂ ಹಿಂಸೆನೆ ಗುರುಗಳೇ. ಮನೇಲಿ ಇದ್ರು ಕೂಡ ನಾನು ಯಾರು ಅಂದ್ರೆ ನಾನು ಅಂದ್ರೆ ನನ್ನ ತಂಗಿ ಜೊತೆ ಇವ್ರು ಚಿಕ್ಕಮ್ಮ ಅವ್ರು ತುಂಬಾನೇ ಮೋಸ ಮಾಡ್ತಿದ್ರಲ್ಲ ಗುರುಗಳೇ ನನಗೆ. ಹಂಗಾಗಿ ಅವ್ರ ಜೊತೆ ಫೋನಲ್ಲಿ ಮಾತಾಡ್ಬೇಡ ನೀನು. ಅವರಿಂದ ಮದ್ವೆ ಆದ್ಮೇಲೂ ಹಿಂಸೆ ಆಗಿದೆ ಗುರುಗಳೇ ನನಗೆ. ಮದ್ವೆ ಆದ್ಮೇಲೂ ನನ್ ತುಂಬಾನೇ ಹಿಂಸೆ ಕೊಟ್ರು ಎಲ್ಲಾರು, ಪ್ರತಿಯೊಬ್ರು. ಅವ್ರು ಮಾತಾಡಿರೋದ್ನ ನನ್ನ ಮೇಲೆ ಹೇಳೋರು. ನಾನೀಗ 4 ಜನ ಮಧ್ಯೆ ಇದ್ದಾಗ ಅವ್ರು ಮಾತಾಡಿ ನನ್ನ ಮೇಲೆ ಹೇಳ್ಬಿಟ್ಟು ಅವ್ರೆಲ್ಲ ಸುಮ್ನಾಗ್ಬಿಟ್ಟು ನನ್ನ ಮೇಲೆ ತಂದಿಟ್ಬಿಡೋರು. ಆಗ ಇವ್ರು ಬಂದು ಅದು ಮನ್ಸಿಗೆ ಬೀಳೋದು. ಅವಾಗ ಇವ್ರು ನನ್ನ ಹೆಂಡತಿ ಮಾಡಿಲ್ಲ ನೀವು ಅಂದ್ರೆ ಇವ್ರು ಏನ್ ಗೊತ್ತಾ ಗುರುಗಳು, ಯಾರ ಒಂದು ಮಾತಂದ್ರೆ ವಾಪಸ್ ಅವ್ರನ್ನ ಮಾತಾಡಕ್ಕೆ ಹೋಗಲ್ಲ ಗುರುಗಳೇ. ಅವರು ಬಿಟ್ಬಿಡ್ತಾರೆ, ಬೇಡ ಅವ್ರ ಸವಾಸನೆ ಬೇಡ, ಈ ತರ ಇವ್ರು. ಅಂದ್ರೆ ಇವ್ರು ಅಷ್ಟೇನೆ ಗುರುಗಳೇ, ಇವ್ರು ಅವ್ರ ಅಜ್ಜಿ ಮನೇಲಿ ಬೆಳೆದಿದ್ದು, ಅಂದ್ರೆ ಅಪ್ಪ ಅಮ್ಮ ಬಿಟ್ಟು ಬೆಳೆದಿದ್ದು. ಅವ್ರಿಗೂ ಕೂಡ ಅಪ್ಪ ಅಮ್ಮ ಅಂದ್ರೆ ಇಷ್ಟ ಇಲ್ಲ ಆ ತರದವ್ರು. ಆಯ್ತು, ಅದು ಬಿಡು. ಬಟ್ ಇಲ್ಲಿ ಇಂಥದ್ದೊಂದು ವಿಚಾರ ಶುರುವಾಗಿದ್ಯಾ ಯಾವಾಗ? ಈಗ 1.5 ವರ್ಷ ಆಯ್ತು ಗುರುಗಳೇ. ಅಂದ್ರೆ ನನ್ ಕೆಲ್ಸಕ್ಕೆ ಹೋದ್ 3 ತಿಂಗಳು ಆದ್ಮೇಲೆ ಶುರುವಾಯ್ತು ಗುರುಗಳೇ. ಏನ್ ಹೇಳಿದ್ರು ಆ ಮೊದಲನೇ ದಿನ, ಅಥವಾ ಆ ವಿಚಾರ ಹೇಳೋ ಸಮಯ ಏನಿತ್ತು ಅವಾಗ? ಅಂದ್ರೆ ಒಂದಿನ ಇದ್ದಕ್ಕಿದ್ದ ಮಧ್ಯಾಹ್ನ ನಾನ್ ಫೋನ್ ಮಾಡಿದೆ. ತುಂಬಾನೇ ಫೋನ್ ತೆಗಿಲಿಲ್ಲ. ಏನು ಫೋನ್ ತೆಗಿಲಿಲ್ಲ ಏನು ಅನ್ಕೊಂಡು ಪದೇ ಫೋನ್ ಮಾಡಿದೆ, ಫೋನ್ ತೆಗಿಲಿಲ್ಲ. ಯಾಕೋ ಆಮೇಲೆ ಲಾಸ್ಟ್ ತೆಗ್ದು ಯಾಕೋ ಬೇಜಾರಾಗಿದ್ದೀನಿ ಅಂದ್ರು. ಯಾಕೆ ಏನಾಯ್ತು ಅಂತ ಕೇಳಿದೆ. ಆಮೇಲೆ ಮನೆಗ್ ಬಂದೆ, ಹೇಳ್ಲಿಲ್ಲ, ತುಂಬಾ ಜ್ವರ ಬಂದಂಗೆ ಬೇಜಾರಾಗಿ ಮಲಗಿದ್ರು. ನಾನ್ ಮಾಮೂಲಿ ಏನೋ ಜ್ವರ ಬಂದಿರ್ಬೇಕು ಏನೋ ಅನ್ಕೊಂಡ ಸುಮ್ನೆ ಆದೆ. ಆಮೇಲೆ 2 ದಿನ ಆದ್ಮೇಲೆ ಇಲ್ಲ ರೀ, ನೀನ್ ನನ್ನ ಹತ್ರ ಏನು ಮುಟ್ಟಿತ್ತಲ್ಲ, ನೀನು ಎಲ್ಲ ಹೇಳ್ಕತೀಯ, ಎಲ್ಲ ಇದ್ ಮಾಡ್ತೀಯ, ಏನಕ್ ನೀನ್ ಈ ತರ ಆಗಿದ್ದೀಯಾ ಅಂತ ಅವಾಗ ಕೇಳಿದಾಗ ಆ ಆಡಿಯೋನ ಆನ್ ಮಾಡಿದ್ರು ಗುರುಗಳೇ. ಅವ್ರು ಏನ್ ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಬಂದಿರೋದ್ನ ಇವರು ಆಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದಂತೆ. ಹೇಳಿದ್ರು ನನ್ನೊಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆಡಿಯೋ ಅಂತ ಕೊಟ್ಟು. ಅದು ವಿಚಿತ್ರ ಅಂದ್ರೆ ವಿಚಿತ್ರ. ಯಾರು ಈ ಒಳ್ಳೆ ತಂತ್ರದಲ್ಲಿ ಇರೋರು ಅದು ವಾಯ್ಸ್ ಆ ತರ ಸಂಭಾಷಣೆನ ಕೇಳಿಸ್ಕೊಳ್ಳೇಬಾರ್ದು ಗುರುಗಳೇ. ಆ ತರ ಇತ್ತು. ನಾನು ಅವಾಗ್ಲೇ ನಾನು ಅದನ್ನ ಡಿಲೀಟ್ ಮಾಡುತ್ತೆ. ಈ ತರ ಕಚಡ ಎಲ್ಲ ನೀನ್ ಕೇಳ್ಬೇಡ, ಇದಕ್ಕೆ ಇಲ್ಲ, ಇದು ವಾಯ್ಸ್ ನಿನ್ ತರಾನೇ ಇದೆ.
ಅಂತ ಅಂದ್ರು ಗುರುಗಳೇ. ನಾನು ಅವಾಗ ನನ್ನ ತಲೆಗೆ ನಾನು ಆ ತರ ಆಡಿಯೋಗಳನ್ನ ನಾವು ಕೇಳಿಸ್ಕೋಬೇಕಾ ಅಂತ ಡಿಲೀಟ್ ಮಾಡ್ಬಿಟ್ಟೆ ಗುರುಗಳೇ. ನಾನು ಅದನ್ನ ಇಟ್ಕೋಬೇಕಾಯ್ತು ಅಂತ ನನ್ಗೆ ಇವಾಗ ಅನಿಸ್ತೈತೆ. ಅವರು ಏನ್ ಮಾಡ್ತಾರೆ ಈಗಲೂ ಕೂಡ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನಿಮ್ದು ವೈರಲ್ ಆಗ್ತಾ ಇದೆ, ಎಷ್ಟು ಜನ ನೋಡ್ತಾ ಇದ್ದಾರೆ ಗೊತ್ತಾ, ನಿನ್ ಇದನ್ನ ದೊಡ್ಡ ವೈರಲ್ ಆಗ್ತಾ ಇದೆ, ನಿನ್ ಮಾನ ಮರ್ಯಾದೆ ಬಿಟ್ಟು ನಿಂತಿದ್ಯಾ ಅಂತಾರೆ ಗುರುಗಳೇ. ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ? ನಾನು ತಪ್ಪು ಮಾಡಿಲ್ಲ ಗುರುಗಳೇ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಕೃಷ್ಣನ ಮೇಲಾಡೆ ನಾನು ಮಾಡಿಲ್ಲ ಗುರುಗಳೇ. ಒಂದು ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೊತಾಳೆ ಗುರುಗಳೇ, ಈ ನಿಂದನೆ ಮಾತ್ರ ಬೇಡ ಗುರುಗಳೇ. ನನಗೆ ಪರಿಹಾರನೇ ಗೊತ್ತಾಗ್ತಿಲ್ಲ ಗುರುಗಳೇ. ನಾನು ಹೇಳ್ದೆ, ಅವ್ರ ಅಪ್ಪ ಅಮ್ಮನಿಗೂ ಹೇಳ್ದೆ ಗುರುಗಳೇ, ಅವರು ಏನು ಕೇಳಲಿಲ್ಲ. ಅವ್ರ ಅಣ್ಣ ಇದ್ದಾರೆ, ಅವ್ರ ಅಣ್ಣನಿಗೂ ಅತ್ತಿಗೆಗೂ ಹೇಳ್ದೆ, ಅವ್ರು ಹೇಳಿದ್ರೆ ಹೇಳ್ತಾರಂತೆ. ನನ್ಗೆ ಅವಾಗ ಅಂತಿದ್ಲು, ಅದಕ್ಕೆ ನಾನು ಇವಾಗ ಅಂತೀನಿ. ಅಂದ್ರೆ 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 ಈಗ ನಾವು ಮಾಮೂಲಿ ಈಗ ಮದ್ವೆ ಆದ ವಸ್ತ್ರಲ್ಲಿ ನಾವು ಜಗಳ ಎಂತವ್ರಿಗೂನು. ನನ್ಗೆ 21 ವರ್ಷಕ್ಕೆ ಮದುವೆ ಮಾಡಿದ್ದು ಗುರುಗಳೇ. ನನಗವಾಗ ಸ್ವಲ್ಪ ನಾನು ಈ ಜಂಜಾಟದಲ್ಲಿ ಈ ಜಗಳ ಇದ್ರಲ್ಲಿ ಬಂದಿದ್ನಲ್ಲ, ಅವಾಗ ಬಂದು ಹೊಸ ಬೆಂಗಳೂರು ಬಂದಾಗ ನಮ್ಮನೆಯವ್ರು ತುಂಬಾನೇ ಚೆನ್ನಾಗಿದ್ದಾರೆ ಗುರುಗಳೇ. ಅವರು ನಾನು ನೀವ್ ಹೇಳ್ದಂಗೆ ಜನ ಹೇಳ್ದಂಗೆ ನಾನಷ್ಟು ಚೆನ್ನಾಗಿಲ್ಲ, ಅವ್ರು ತುಂಬಾನೇ ಚೆನ್ನಾಗಿದ್ದಾರೆ. ಎಲ್ಲಾರು ಅನ್ನೋರು, ಅಯ್ಯೋ ಅಂತ ಹುಡ್ಗನ್ಗೆ ಇಂಥ ಹುಡ್ಗಿ ಮದುವೆ ಮಾಡಿದ್ರ ಅಂತ ತುಂಬಾ ಜನ ಬೈಯೋರು ಗುರುಗಳೇ. ಅಂತ ಹುಡ್ಗನ್ಗೆ ಇಂಥ ಹುಡ್ಗಿ ಮದುವೆ ಮಾಡಿದ್ದೀರಾ ಹಿಂಗೆ ಅಂತ. ಅದು ಒಂದ್ ಇದ್ದಿದ್ದು ನನ್ನ ಎದುರುಗೆನೆ ಕೂಡ ನಾವಿಲ್ಲಿ ಬೆಂಗಳೂರು ಮನೆ ಮಾಡ್ಕೊ ಬಂದ ನನ್ನ ಎದುರಿಗೆ ಇನ್ನೊಬ್ಬ ಹೆಂಡತಿ ಬಂದ್ ಅನ್ನೋಳು, ಅಯ್ಯೋ ನಿಮ್ ಮನೆಯವ್ರು ನೋಡು ಎಷ್ಟ್ ಚೆನ್ನಾಗಿದ್ದಾರೆ, ಅವ್ರ ತುಟಿ ನೋಡು ಹಂಗೆ ಹಿಂಗೆ ಅಂದಾಗ ಯಾವ ಹೆಣ್ಣು ಸುಮ್ನೆ ಇರ್ತಾಳೆ ಗುರುಗಳೇ. ಅವಾಗ ನಾನು ಇವ್ರಿಗೆ ಹೇಳ್ತಿದ್ದೆ, ನೋಡ್ರಿ ನಿಮ್ ಬಗ್ಗೆ ಅವಳು ಹಂಗ ಅಂತಿದ್ದಾಳೆ, ದಯವಿಟ್ಟು ಅವಳಿಗೆ ಇಲ್ದಂಗೆ ನಾವು ಇಲ್ಲ ಅಂದ್ರೆ ಈ ಮನೆ ಖಾಲಿ ಮಾಡಿ ಇನ್ನೊಂದ್ ಕಡೆ ಹೋಗ್ಬಿಡೋಣ ಬೇಡ ಅಂತ ನಾನು ಈ ತರ ಅಂತಿದ್ದೆ ಗುರುಗಳೇ. ಆತರ ಅಂತಿದ್ದೆ. ಅದು ನಾನು ಹೇಳ್ತೀನಿ, ನಾನು ಯಾಕೆಂದ್ರೆ ನನ್ನ ಗಂಡನ ಇನ್ನೊಬ್ರು ಹೊಗಳಿದ್ರೆ ನನಗೆ ಬೇಕಾದ್ರೆ ಮಾಮೂಲಿ ಹೋಗ್ಲಿಲ್ಲ, ಹೇಳೋ ನಿಮ್ ಹೆಂಗಿದ್ದವ್ರು ಹೆಂಗಾದ್ರಿ ಅಥವಾ ಏನೋ ಒಂದ್ ಹೇಳಿದ್ರೆ ಒಂದು ಲೆವೆಲ್ ಬಂದ್ವಿ ಅಂದ್ರೆ ಇನ್ನೊಬ್ರಿಗಿಂತ ಮುಂದೆ ಇದ್ದೀವಿ ಅನ್ನೋದು ಖುಷಿ ಪಡ್ತೀವಿ. ಅದ್ರ ಬಿಟ್ಟು ಬೇರೆದೆಲ್ಲ ಅಂದಾಗ ಎಂತ ಹೆಣ್ಣಿಗೂ ಆದ್ರೂ ಸಹಿಸ್ಕೊಳಲ್ಲ. ಅದೇ ಹೆಣ್ಣಿಗಾದ್ರ ಗಂಡಗಂದ್ರೂ ಕೂಡ ಸಹಿಸ್ಕೊಳಲ್ಲ ಯಾರು. ಇನ್ನೊಬ್ರು ಅವ್ರ ಹೆಂಡತಿ ಬಗ್ಗೆ ಅಂದ್ರೆ ಯಾರು ಸಹಿಸ್ಕೊಳಲ್ಲ. ಆತರ ಇದ್ದಿದ್ದು. ಇವಾಗ ನಾನ್ ಮನೆಗ್ ಬಂದಾಗ್ಲೂ ಕೇಳ್ದೆ ಗುರುಗಳೇ, ನಿಮ್ ಅತ್ತಿಗೆ ಕೇಳಿದ್ರೆ ನೀವ್ ಈಗಂದ್ರಂತೆ, ಅವಳು ಹಂಗಂತಿದ್ಲು ನೀವ್ ಈಗಂತೀರಂತ. ಅವ್ರ ಮುಂದೆ ಮಾನ ಮರ್ಯಾದೆ ಕಳಿಲ್ಲ ನಾನು, ನಿನ್ ಬಗ್ಗೆ ಎಲ್ಲ ಹೇಳ ಅಂತಾರೆ. ಈಗ ಗುರುಗಳು ಏನೇ ತಪ್ಪು ಮಾಡಿದ್ರು ಹೇಳಿ, ನಾನ್ ರೆಡಿ ಇದ್ದೀನಿ. ನಾನ್ ತಪ್ಪು ಮಾಡಿದ್ದೀನ ನಾನು ಅನ್ಸ್ಕೊಳಕ್ ರೆಡಿ ಇದ್ದೀನಿ ಗುರುಗಳೇ. ಯಾಕೆಂದ್ರೆ ತಪ್ಪು ನನ್ನದಾಗಿರುವಾಗ ನಾನು ಅದನ್ನ ಅನುಭವಿಸೋಕ್ಕೂ ರೆಡಿ ಇರ್ಬೇಕು. ನಾನ್ ರೆಡಿ ಇರುವಾಗ ನೀವು ಏನು ಹೇಳ್ದೇನೆ ನನ್ಗೆ ಹಿಂಗ್ ಹಿಂಸೆ ಕೊಟ್ರೆ ನಾನು ಏನ್ ಮಾಡ್ಲಿ ಗುರುಗಳೇ? ನನ್ ಮುಂದೆ ಎಷ್ಟೋ ಸಲ ನಾನು ಯಾರಿಗೂ ಕಣ್ಣು ಕಾಣ್ದೇನೆ ಹೋಗ್ಬಿಡ್ಬೇಕು ಅಂತಾನು ಅನ್ಕೊಂಡಿದ್ದೀನಿ ಗುರುಗಳೇ. ಬದುಕಲೇಬಾರ್ದು ಜೀವನದಲ್ಲಿ, ಬೇಡ. ತುಂಬಾನೇ ಪ್ರಯತ್ನ ಪಟ್ಟಿದ್ದೀನಿ ಗುರುಗಳೇ, ಬೇಡ ರೀ, ಇವತ್ತು ಚೆನ್ನಾಗಿರೋಣ. ಬೇಕಾದ್ರೆ ನಿನಗೆ ಹೇಳು, ನಿನಗೆ ಯಾವ ತರ ಇರ್ಬೇಕು ನಾನು ಆ ತರ ಇರ್ತೀನಿ. ನಾನು ಏನು ತಪ್ಪು ಮಾಡಿಲ್ಲ. ನಿನ್ ಬಾಯಿ ಬಿಟ್ರೆ ಇದೊಂದು ಹೇಳ್ತೀಯ, ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತೀಯ. ಆಮೇಲೆ ನಾನು ಎಷ್ಟೇ ಇದ್ರು ಧೈರ್ಯವಾಗಿರೋದಕ್ಕೆ ನಿನ್ ಬಂಡ ಧೈರ್ಯ. ಯಾಕೆ ಗುರುಗಳೇ ಹೆಣ್ಣು ಮಕ್ಳು ಧೈರ್ಯದಿಂದ ಇರೋದೇ ತಪ್ಪ? ಏನ್ ಮಾಡ್ಲಿ ಗುರುಗಳೇ? ಏನಾರು ಒಂದು ದಾರಿ ಹೇಳಿ ನನಗೆ. ನನಗೆ ಏನ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಮಕ್ಳಿದ್ದಾರೆ ಗುರುಗಳೇ, ಮಕ್ಳು 2 ಗಂಡು ಮಕ್ಳು. ಅವ್ರಿಗೆ ಏನು ಮಾತಾಡಲ್ಲ ಗುರುಗಳೇ. ಮಕ್ಳು ಅವಕ್ಕೇನು ಗೊತ್ತಾಗಲ್ಲ. ಅಪ್ಪ ಅಮ್ಮ ಜಗಳ ಆಡ್ತಾರ, ತಿರ್ಗಾ ಚೆನ್ನಾಗ್ತಾರ ಬಿಡು ಅಂತ. ಬಟ್ ನಾನ್ ಮಾತಾಡ್ಸ್ಕೊಂಡು ಹೋಗ್ತೀನಿ ಗುರುಗಳೇ. ನನಗೆ ಅವ್ರನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಗುರುಗಳೇ. ನನಗೆ ಯಾರು ಇಲ್ಲ ಗುರುಗಳೇ, ನನಗೆ ಎಲ್ಲ ಅವ್ರೆ. ಅವರು ನಾನು ಹೇಳ್ತಿದ್ದಲ್ಲ, ನನ್ನ ಸಹಾಯ ಗಳಿಗೆಗೂ ಕೂಡ ನಾನು ಅವ್ರ ಜೊತೆಲಿ ಇರ್ಬೇಕು ಅಂತ ಆಸೆ ಪಡ್ತೀನಿ. ನಾನು ಅವ್ರನ್ನ ಬಿಟ್ಟೋಗಕ್ ಇಷ್ಟ ಇಲ್ಲ ಗುರುಗಳೇ. ನಾನು ತುಂಬಾನೇ ನೊಂದು ಬೆಂದು ನನ್ ಕೈ ಏಟದಾಗ ಬದುಕ್ಬಾರ್ದಪ್ಪ, ನನ್ನ ಮಕ್ಳು ನನ್ನ ನೋಡಾಸೆ. ಯಾಕೆಂದ್ರೆ ನನ್ಗೆ ಹಂಗ ಆಗೋಗಿತ್ತು, ಎಲ್ಲ ಒಂದು ಸೈಡ್ ಪೂರ್ತಿ ಬೆಂದು ಹೋಗಿತ್ತು ಗುರುಗಳೇ. ಬದುಕ್ಬಾರ್ದು ಅಂತಂದ್ರು ಇಲ್ಲ, ನಾನ್ ಬದುಕ್ಬೇಕು ಅಂತ ಹೇಳಿ ವಾಸೆ ಮಾಡ್ಕೊಂಡಿದ್ದೆ ಗುರುಗಳೇ, ಹುಷಾರ್ ಮಾಡ್ಕೊಂಡಿದ್ದೀನಿ ಅದನ್ನ. ಅಂತ ಇದ್ರಲ್ಲೂ ಕೂಡ ನಾನು ಈಗ್ಲೂ ಅನ್ಕೋತೀನಿ, ಎಷ್ಟೋ ತನ ಸಾಯ್ಬೇಕಪ್ಪ ಅಂತ ನೇಣಾಕೋಕ್ಕೂ ಕೂಡ ಹೋಗಿದ್ದೆ ಗುರುಗಳೇ.
ಆದ್ರೂ ಒಂದು ಕ್ಷಣ ನಾನ್ ಯಾಕೆ ಸಾಯ್ಬೇಕು, ಭಗವಂತ ನನ್ನ ಏನಕ್ಕೆ ಇದ್ಬಿಟ್ಟಿದ್ದಾನೆ ಭೂಮಿ ಮೇಲೆ, ನನ್ನನ್ನ ಈ ಜೀವನನ ಸಾಧನೆ ಮಾಡಕ್ ಬಿಟ್ಟಿದ್ದಾನೆ, ನಾನ್ ಯಾಕೆ ಸಾಯ್ಬೇಕು, ಅವ್ನ್ ಕೊಟ್ಟಿರೋ ದೇಹನ ಅವನೇ ಕರ್ಕೊಳ್ಳಿ ಬಿಡು, ನಾನ್ ಯಾಕೆ ಹೋಗ್ಬೇಕು, ಈ ಧೈರ್ಯದಿಂದ ಇದ್ದೀನಿ ಗುರುಗಳೇ. ಆದ್ರೆ ನನಗೆ ಇದಕ್ಕೆ ಪರಿಹಾರನೇ ಸಿಗ್ತಾ ಇಲ್ಲ ಗುರುಗಳೇ. ಈ ಫೇಸ್ಬುಕ್ ನಾನು ಒಂದೊಂದ್ಸಲ ಅನ್ಕೋತೀನಿ, ಇಂಥ ಒಳ್ಳೆ ಕಾರ್ಯಕ್ರಮ ಕೇಳಕ್ಕೋಸ್ಕರ ಆ ಒಂದು ಕಾರ್ಯಕ್ರಮನ ನಾನ್ ಮಿಸ್ ಮಾಡ್ಕೊತೀನಿ. ಒಂಥರ ಹೆಂಗೆಂಗೋ ಆಗ್ತೈತೆ ಗುರುಗಳೇ, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ, ಒಂದು ಪರಿಹಾರ ಹೇಳಿ. ಬಟ್ ಅಂತ ಆಡಿಯೋಗಳನ್ನ ಕೇಳುವ ಬುದ್ಧಿ ಇವ್ರಿಗೆ ಇತ್ತ ಮೊದ್ಲಿಂದ? ಇಲ್ಲ, ಯಾರಿಗೆ ಬುದ್ಧಿ? ಯಾರಿಗೆ ಗುರುಗಳೇ? ಗಂಡನಿಗೆ ಇಲ್ಲ ಗುರುಗಳೇ, ಅವ್ರು ಮಾಮೂಲಿ ಈ ತರ ನೋಡ್ತಾರೆ, ಅದು ಮಿಸ್ ಆಗಿ ಅವ್ರ ಐಡಿಗೆ ಕಳ್ಸಿದ್ರಂತೆ ಗುರುಗಳೇ, ಯಾರು ಅಂತ ಗೊತ್ತಿಲ್ಲ, ಅವ್ರ ಐಡಿಗೆ ಒಂದು ಸಲ ಅಂದ್ರೆ ಕಳ್ಸಿದ್ರಂತೆ. ನನ್ನ ಅನಿಸಿಕೆ ಬಂದು ಗುರುಗಳೇ, ಈಗ ಬೇಕು ಅಂತ ಮಾಡ್ತಾರಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಆ ತರ ಇವ್ರು ಕಳ್ಸಿದ್ದಾರೆ. ಇವ್ರು ಯಾವಾಗ ಅದಕ್ಕೆ ಅಂದ್ರೆ ಇಷ್ಟಪಟ್ಟಿರಲ್ಲ ಅವಾಗ ಅದನ್ನ ಬಿಟ್ಬಿಟ್ಟಿದ್ದಾರೆ ಗುರುಗಳೇ. ಮತ್ತೆ ಅದಾದ್ಮೇಲೆ ಇವ್ರಿಗೆ ಏನು ಕಳಿಸ್ಲಿಲ್ವಂತೆ ಯಾವ ವಿಡಿಯೋನು, ಅದು ಹೇಳ್ತಾರೆ ಗುರುಗಳೇ. ಮತ್ತೆ ಅಂದ್ರೆ ಇವ್ರು ಹೇಳೋ ಲೆಕ್ಕ ಏನು ಅಂದ್ರೆ, ನೀನ್ ಹೇಳ್ಕೊಟ್ಬಿಟ್ಟಿದ್ಯಾ ಅವ್ರಿಗೆ, ಮತ್ತೆ ಕಳ್ಸ್ಬೇಡ, ಈ ತರ ಮಾಡ್ಬೇಡ ಅಂತ ಹೇಳ್ಕೊಟ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ಗುರುಗಳು. ನಿಮ್ ಗಂಡ ಏನು ಓದಿರೋದು? ಅವರು SLC ಅಷ್ಟೇ ಗುರುಗಳು ಓದಿರೋದು. ಎಂತ ಈ ಮಟ್ಟಿನ ನಂಬಿಕೆ ಇದ್ದು ನಂಗೆ ಅವಳೇ ಬೇಕು ಅಂತ ಮದುವೆ ಆಗಿ ಎಲ್ಲ ಇದನ್ನು ಮಾಡಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂಥವೆಲ್ಲ ಬಂದಾಗ ಸತ್ಯಾಸತ್ಯತೆಯನ್ನು ತಿಳಿಯದೆ ಒಂದು ಹೆಣ್ಣಿನ ನಡತೆ ಕುರಿತು ಆರೋಪ ಮಾಡುವ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದ, ಅಥವಾ ಆ ಕುರಿತಾದ ಒಂದು ಕಾದು ನೋಡುವ ಅಥವಾ ಒಂದು ನಂಬಿಕೆ ಇಡದ ಮನಸ್ಥಿತಿ, ಇದು 10ನೇ ಕ್ಲಾಸ್ ಅಲ್ಲ, 1ನೇ ಕ್ಲಾಸ್ ಓದಿದ್ರು ಅದು ಎಜುಕೇಷನ್ಗೆ ಸಂಬಂಧಿಸಿದ್ದಲ್ಲ, ಅದೊಂದು ಮನುಷ್ಯತ್ವದ ಗುಣ. ಇದು 10ನೇ ಕ್ಲಾಸ್ ಓದಿರೋರು ಮಾತ್ರ ಮಾಡ್ತಾರೆ ಅಂತಿಲ್ಲ. ಕೆಲವೊಮ್ಮೆ ಅನುಮಾನದ ಭೂತ ಬೆನ್ನು ಹೇರಿ ಕುಳಿತು ಬಿಟ್ರೆ, ಹೆಗಲು ಹೇರಿ ಕುಳಿತು ಬಿಟ್ರೆ, ಎಂಥ ಮಾಸ್ಟರು, CA ಅಥವಾ ಡಾಕ್ಟರೇಟ್ ಪಡೆದಿರೋ ಎಂಥ ವಿದ್ಯಾವಂತ ಕೂಡ ಇಂತಹ ಅನುಮಾನದ ಹುತ್ತ ಬೆಳೀತಾ ಹೋದಂತೆ ಅವನ ಹೆಂಡತಿಯನ್ನೇ ಈ ರೀತಿ ಕೆಟ್ಟದ ಹಾಗೆ ಆಲೋಚಿಸುವ ಪರಿ ಶುರುವಾಗುತ್ತೆ. ಅದು ಪ್ರೇಮದ ವಿಕೃತ ರೂಪ. ಪ್ರೀತಿ ಇಲ್ಲ ಅಂತ ನಾನು ಹೇಳಲ್ಲ, ಪ್ರೀತಿ ತುಂಬ ಒಂದು ವ್ಯವಸ್ಥಿತವಾದ, ಒಂದು ಜ್ಞಾನಪೂರ್ವಕವಾದ, ಸತ್ಯದ ಆಧಾರಿತವಾದ ಪ್ರೀತಿ, ಒಂದು ಡಿವೈನ್ ಲವ್, ಒಂದು ಆಧ್ಯಾತ್ಮಿಕ ಪ್ರೇಮ. ಈ ಮಟ್ಟಿನ ವಿಕೃತಗಳು ಕಣ್ಣ ಮುಂದೆ ಬಂದಾಗ ಅದನ್ನು ತಿರಸ್ಕರಿಸಿ ಯಾವುದ್ರ ಕಡೆ ಗಮನ ಕೊಡಬೇಕು ಆ ಕಡೆ ಮಾತ್ರ ಮುಂದುವರಿಯೋದು ಪ್ರೇಮ. ಬಟ್ ಇವತ್ತಿನ ಲೌಕಿಕ ಪ್ರೇಮಗಳು ಹೇಗಾಗ್ತವೆ? ಅವಳ ಮೇಲೇನೋ ಪ್ರೀತಿ ಇದೆ, ಹೌದು, ಅಥವಾ ಅವಳು ನಮಗೆ ಬೇಕು, ಅವಳು ನನಗಿಷ್ಟ, ಅವಳೇ ಪ್ರಾಣ, ಇದೆಲ್ಲ ಹೌದು. ಬಟ್ ಒಂದು ಹಂತ ಮಿತಿ ಮೀರಿ ಒಂದು ಹಂತ ತಲುಪಿ ಆದಮೇಲೆ ಅವೆಷ್ಟು ವಿಕೃತವಾಗ್ತವೆ ಅಂದರೆ, ಇವನ ಪ್ರೇಮ ಅವಳ ಕುರಿತು ಏನಿತ್ತು ಅದು ತುಂಬ ಹುಚ್ಚಾಟಕ್ಕೆ ಹೋದಾಗ, ತುಂಬ ಅಜ್ಞಾನದಿಂದ ತುಂಬಿ ಹೋದಾಗ, ಹೆಂಗೆ ಯಾವುದೋ ಆಡಿಯೋ ತಗೊಂಡು ಜೀವನ ಪೂರ್ತಿ ಹಿಂಸೆ ಕೊಡುವ ಬುದ್ಧಿ ಮುಂದುವರಿಯುತ್ತೆ. ಇದು ನಿನ್ನ ಗಂಡನ ಸಮಸ್ಯೆ ಅಂತ ಅಲ್ಲವ. ಯಾರು ಹಂಗೆ ನೋಡಿದ್ರೆ ಇಂಥ ಹೊಲಸು ಕೆಲಸ ಮಾಡಿ ಗಂಡನಿಗೆ ಅನ್ಯಾಯ ಮಾಡೋರು ಇದ್ದಾರೆ, ಅವರು ಬೇರೆ. ಆಯ್ತಲ್ಲವಾ? ಕೇಳಿಸ್ತಾ ಇದೆಯಾ? ಎಲ್ಲ ಮಾಡಿಕೊಂಡು ಗಂಡನಿಗೆ ಅನ್ಯಾಯ ಮಾಡಿರೋರ ಕಥೆಗಳನ್ನು ಬಹುಶಃ ಅವರೆಲ್ಲೋ ಕೇಳಿರಬೇಕು, ಅವ್ರಿಗೊಂದು ಡೌಟ್ ಬಂದಿರ್ಬೋದು. ಆದರೆ ಡೌಟನ್ನು ಡೌಟ್ ಥರ ಕೇಳೋದು ಬೇರೆ, ತುಂಬ ಖಚಿತವಾಗಿ ಅವರೇ ಹೇಳೋದು ಬೇರೆ. ಇಲ್ಲಿ ಸಮಸ್ಯೆ ಏನಂದ್ರೆ, ನಿಮ್ಮನ್ನು ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋ ವ್ಯವಧಾನವೇ ಇಲ್ಲ, ಅವ್ರು ನಿರ್ಧರಿಸಿಯೇ ಬಂದಿದ್ದಾರೆ. ಹೌದು ಗುರುಗಳೇ, ನಾನು ಅದನ್ನೇ ಹೇಳೋದು. ಈಗ ನಾನು ಯಾರೇ ಆದ್ರೂ ಗುರುಗಳೇ, ಒಂದು ಕಳತನ, ಒಂದು ಹಣ್ಣೆ ಗುರುಗಳೇ, ಉದಾಹರಣೆಗೆ ಒಂದು ಹಣ್ಣು ತಗೊಂಡು ತಿಂದವರು ಒಂದ್ಸಲ ರುಚಿ ಆದಾಗ ಆ ಹಣ್ಣನ್ನ ಇನ್ನೊಂದ್ಸಲ ಇಷ್ಟಪಡ್ತಾರ ಇಲ್ವಾ ಗುರುಗಳೇ? ಖಂಡಿತ ಇಷ್ಟಪಟ್ಟು ಅವರು ಆ ಹಣ್ಣಿಗೆ ಹೋಗುವಾಗ, ನಾನು ಒಂದು ಸಲ ತಪ್ಪು ಮಾಡಿದ್ದೀನಿ ಅಂದ್ರೆ ಒಂದು ಸಲ ಸುಮ್ಮನಿರಲ್ಲ ಗುರುಗಳೇ, ಇನ್ನೊಂದು ಸಲ ಆ ಆಸೆಗೆ ಹೋಗ್ತೀವಿ. ಯಾರೇ ಆದ್ರೂ ಅಷ್ಟೇ ಗುರುಗಳೇ, ಆ ಆಸೆಗೆ ಇನ್ನೊಂದ್ಸಲ ಅವ್ಳು ಹೋಗಿಲ್ಲ ಅಂದಾಗ ಅವರು ಅರ್ಥ ಮಾಡ್ಕೋಬೇಕು, ಇದು ನನ್ನದಲ್ಲ ಅಂತ. ಅವ್ರಿಗೆ ಯಾವ ತರ ನನಗೆ ಅರ್ಥ ಆಗ್ತಿದೆ ನೋಡವ್ವ. ಇಂಥ ವಿಚಾರಗಳಲ್ಲಿ ನೀವು ಹೆಚ್ಚು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋದಷ್ಟು
ಇಲ್ಲಿ ಇನ್ನಷ್ಟು ಅಪಾರ್ಥಗಳಿಗೆ ನೀನೇ ದಾರಿ ಮಾಡಿಕೊಡ್ತೀಯ. ನೋಡವಾ, ಈ ಅನುಮಾನಗಳು, ಗಂಡ ಹೆಂಡತಿ ಮೇಲೆ ಪಟ್ಟ ಅನುಮಾನ, ಇದು ನಿನ್ನ ಬದುಕಲ್ಲ, ಭಗವಂತನ ಅವತಾರ ಅಂತ ಹೇಳಿಸುವ ರಾಮನ ಬದುಕಲ್ಲೂ ಸೀತೆಯ ಮೇಲೆ ಅನುಮಾನ ಪಟ್ಟಿದ್ದು ಹೌದು. ಆದರೆ ರಾಮ ಅನುಮಾನ ಪಟ್ಟಿದ ಉದ್ದೇಶ ಬೇರೆ ಇತ್ತು. ನಾನು ಅದನ್ನೇ ಹೇಳ್ತೀನಿ ಗುರುಗಳೇ, ಆ ಸೀತಾ ಮಾತೆ ಅಷ್ಟೇ ನಾನು ಕಲ್ಮಶ, ನಾನು ಯಾವುದೇನೆ ಒಂದೂನು ಇಲ್ಲ. ಆ ಸೀತಾ ಮಾತೆ ಅವಳು ಪಾಡಿಗೆ ಅವಳು ಹೋಗ್ಬಿಟ್ಲು, ರಾಮ ಆಚೆಗೆ ಹಾಕಿದಕ್ಕೆ ಹೋಗ್ಬಿಟ್ಲು, ಅವಳ ಮಕ್ಳನ್ನ ಸಾಕಿದ್ಲು. ನಾನು ಆಚೆಗೆ ಹೋಗ್ಬಿಟ್ರೆ ಏನಾಗ್ತೀನೋ ಅದು ನನ್ನ ಜೀವನ. ಬಟ್ ನನಗೆ ಅವ್ರನ್ನ ಬಿಟ್ಟು ಹೋಗಕ್ ಇಷ್ಟ ಇಲ್ಲ ಗುರುಗಳೇ. ಆಯ್ತು, ಕೇಳಿಸ್ಕೊ. ಇಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡು ಚಿಕ್ಕ ವಯಸ್ಸಿಂದಲೂ ಕೂಡ ಎಲ್ಲವನ್ನು ನೋಡಬಾರ್ದೆಲ್ಲ ನೋಡಿ, ಅನುಭವಿಸ್ಬೇಕದ್ದೆಲ್ಲ ಅನುಭವಿಸ್ಕೊಂಡು ಇಲ್ಲಿವರೆಗೂ ಬದುಕನ್ನು ಕಟ್ಟಿಕೊಂಡಿರೋ ನೀವು ಇಲ್ಲಿ ಅಂದರೆ ತ್ರೇತಾಯುಗದ ಸೀತಾಮಾತೆಯನ್ನು ಹೊರಗಡೆ ಹಾಕಿದಾಗ, ಕಾಡಿಗೆ ಹೋದಾಗ ಅಲ್ಲಿ ವಾಲ್ಮೀಕಿ ಆಶ್ರಮ ಸಿಕ್ತು, ಅಲ್ಲಿ ಬೇರೆ ನಡೀತು. ಕಲಿಯುಗದಲ್ಲಿ ಅದು ಬೇರೆ ರೀತಿ. ಇಲ್ಲಿ ಗಂಡನಾದವನು ಅಥವಾ ನಿಮ್ಮವರೇ ನಿಮ್ಮನ್ನು ಆ ಮಟ್ಟಿಗೆ ಅಪನಂಬಿಕೆಯಿಂದ ಅಥವಾ ಅನುಮಾನದ ದೃಷ್ಟಿಯಿಂದ ನೋಡಿದಾಗ ಬಿಟ್ಟು ಹೋಗೋದು, ಕಾಡಿಗೆ ಹೋಗೋದು ಪರಿಹಾರ ಅಲ್ಲ. ಈಗ ಅವು ಸೀತಾಮಾತೆಗೆ ಹೆಂಗೆ ಮಕ್ಕಳಿದ್ರು ನಿನಗೂ ಇದ್ದಾವೆ. ಅವರು ಸೀತಾಮಾತೆ ಬಹುಶಃ ಅಲ್ಲಿ ಉಳಿಲಿಕ್ಕೆ ಬಹಳ ದೊಡ್ಡ ಕಾರಣ ಆಗಿದ್ದು ರಾಮನನ್ನು ಮರೆತು ಅಥವಾ ರಾಮ ಅನುಮಾನ ಪಟ್ಟಿದ್ದು ಯಾಕೆ, ರಾಮ ಪ್ರಜೆಗಳ ಹಿತದೃಷ್ಟಿಯಿಂದ ಅಥವಾ ಪ್ರಜೆಗಳು ದಾರಿ ತಪ್ಪಬಾರದು ಅನ್ನೋ ಕಾರಣಕ್ಕೆ. ರಾಮನ ವ್ಯಕ್ತಿತ್ವ ಎಂಥದ್ದು, ರಾಮ ಯಾವ ಕಾರಣಕ್ಕೆ ನನ್ನನ್ನು ಇಲ್ಲಿಗೆ ಕಾಡಿಗೆ ಕಳಿಸಿದ್ದಾನೆ, ಸೀತೆಗೆ ರಾಮನ ವ್ಯಕ್ತಿತ್ವದ ಪೂರ್ಣ ಪರಿಚಯ ಇತ್ತು, ಮತ್ತು ಅವನ ನಿರ್ಧಾರದ ಹಿಂದಿನ ಉದ್ದೇಶ ಗೊತ್ತಿತ್ತು. ಅದಕ್ಕೆ ಆಕೆ ಸಾಯ್ಲಿಕ್ಕೆ ಹೋಗಲಿಲ್ಲ. ಮಕ್ಕಳ ಬದುಕನ್ನು ಉಜ್ವಲ ಮಾಡಲಿಕ್ಕೆ ಗಂಡ ನನ್ನನ್ನು ತ್ಯಜಿಸಿರಬಹುದು, ಆದರೆ ನನ್ನ ಬದುಕಲಿಕ್ಕೆ ಕಾರಣ ಇದೆ, ಕಾರಣ ಮಕ್ಕಳು. ಅಲ್ಲಿ ಋಷಿಮುನಿಗಳ ಆಶ್ರಮದಲ್ಲಿ ಬದುಕಿದ ಸೀತಾಮಾತೆ. ಆದರೆ ಇಲ್ಲಿ ಗಂಡನ ಈ ವರ್ತನೆ ಶಾಶ್ವತವಾಗಿರಲ್ಲವ. ಅಂದರೆ ಸೀತೆಯದ್ದು ಹೆಂಗೆ ಒಂದು ಪರೀಕ್ಷೆಯ ಕಾಲವೋ ನಿಂದು ಒಂದು ಪರೀಕ್ಷೆ. ಇಲ್ಲೇನಾಗ್ಬಿಡುತ್ತೆ, ಆತುರದ ನಿರ್ಧಾರದಲ್ಲಿ ಇಂಥವೆಲ್ಲ ಆದಾಗ ಎಷ್ಟೋ ಸಾರಿ ಪ್ರಾಣ ಕಳ್ಕೊಳ್ತಾರೆ, ಎಷ್ಟೋ ಸಾರಿ ಬದುಕಿನ ಕುರಿತು ಭರವಸೆ ಕಳ್ಕೊಳ್ತಾರೆ, ಮಕ್ಕಳನ್ನೇ ಬಿಟ್ಟು ಹೋಗ್ತಾರೆ. ಎಲ್ಲೋ ರೈಲಿಗೆ ತಲೆ ಕೊಡೋದೋ, ಎಲ್ಲೋ ನೀರಿಗೆ ಬೀಳೋದೋ, ನೇಣು ಹಾಕೊಳ್ಳೋದೋ ಏನೋ ಮಾಡಿ ಇಂಥದ್ದೇನೋ ಆದಾಗ ಬದುಕಲ್ಲಿ ನಿನ್ನ ಗಂಡನ ಸಮಸ್ಯೆಯನ್ನು ನೀನು ಹೇಗೆ ನೋಡಬೇಕಂದ್ರೆ, ಆ ಹುಟ್ಟಿನಿಂದ ಅವತ್ತು ಚಿಕ್ಕ ವಯಸ್ಸಿಂದ ಅಪ್ಪನ ಸಮಸ್ಯೆಯನ್ನು ಹೇಗೆ ಲೀಡ್ ಮಾಡ್ದೋ, ಅಥವಾ ನೀನು ಕಪ್ಪು ಅಥವಾ ಇನ್ನಿತರ ನಿನ್ನ ದೇಹದ ವಿಚಾರವಾಗಿ ಆಡ್ಕೊಂಡಾಗ ಆ ಜನಗಳನ್ನು ಹೇಗೆ ನೀನು ಲೀಡ್ ಮಾಡ್ದೋ ಅಥವಾ ಅದನ್ನು ಹ್ಯಾಂಡ್ಲ್ ಮಾಡ್ದೋ ಅಥವಾ ಅದನ್ನು ನಿಭಾಯಿಸ್ದೋ, ಗಂಡನ ವಿಚಾರದಲ್ಲೂ ಕೂಡ ತೀರಾ ಅಯ್ಯೋ ನನ್ನ ಮಮಕಾರ ಹೆಚ್ಚಾಗಿ ನನ್ನ ಗಂಡ ಹಿಂಗೆ ಅಂದ್ಬಿಟ್ನಲ್ಲ ಅನ್ನೋದಕ್ಕಿಂತ ಒಂದಷ್ಟು ಪಟ್ಟಿ ಇದಾವಲ್ಲ, ನಿನ್ನ ಅಪ್ಪ, ನಿನ್ನ ಊರಿನ ಜನರು ಅಥವಾ ನಿನ್ನ ಫ್ರೆಂಡ್ಗಳು, ಈ ಆಡ್ಕೊಳೋರ್ದೊಂದು ಲಿಸ್ಟು ಎಲ್ಲ ದಾಟ್ಕೊಂಡು ಬಂದಿದೆಯಲ್ಲ, ಆ ಲಿಸ್ಟ್ ಇನ್ನೂ ಹಂಗೇ ಇದೆ. ಆ ಲಿಸ್ಟಲ್ಲಿ ಇವರೊಬ್ರು ಅಷ್ಟೇ ಅಲ್ಲಿ ಇದ್ರಲ್ಲ, ತಂದೆ ಇದ್ರು, ಮತ್ತು ನೀನು ರಜಕ್ಕೆ ಅಂತ ಹೋದ್ರು ಕೂಡ ಅಲ್ಲೂ ನೆಮ್ಮದಿ ಕೊಡದಿರೋ ಅವರು ಒಂದಷ್ಟು ಜನ ಇದ್ದರು. ನಿನ್ನ ಜೊತೆ ಇದ್ದು ನಿನ್ನ ಸಹಪಾಠಿಗಳೇ ನಿನ್ನನ್ನು ಒಂದಷ್ಟು ಜನ ಆಡ್ಕೊಂಡ್ರು, ಊರಿನವ್ರು ಆಡ್ಕೊಂಡ್ರು. ಇವರೆಲ್ಲರ ಲಿಸ್ಟ್ ದಾಟ್ಕೊಂಡೇ ಬಂದಿದೆಯಲ್ವ ನಾವ. ಗಂಡ ಅನ್ನೋ ದೃಷ್ಟಿಯಲ್ಲಿ ಎಲ್ಲಿವರೆಗೂ ನೋಡ್ತೀಯ ಇದು ನಿನಗೆ ದುಃಖ, ಆದರೆ ಎಲ್ಲಿವರೆಗೂ ಈ ಲಿಸ್ಟಲ್ಲಿ ಅವರೂ ಒಬ್ಬರಷ್ಟೇ. ಇದನ್ನು ನೀನು ಹಾಗೆ ನೋಡಿ ನೀನು ಜೀವಂತವಾಗಿದ್ದು ನಿನ್ನ ಮಕ್ಕಳ ಭವಿಷ್ಯವನ್ನು ಕಟ್ಟುವ ನಿಟ್ಟಿನಲ್ಲಿ ನೀನಿನ್ನಷ್ಟು ಗಟ್ಟಿಗಿತ್ತಿ ಆಗಬೇಕೆ ಹೊರತು ಇಂಥದ್ದೇನೋ ಆಡಿಯೋ ಇಟ್ಕೊಂಡು ನಿನ್ನನ್ನು ನೋಯಿಸುವ, ನಿನ್ನನ್ನು ದುಃಖಪಡಿಸುವ ಗಂಡ ನೆಪ ಮಾತ್ರ. ಯಾಕಂದರೆ ನಿನ್ನ ಕರ್ಮದ ಯಾವ ಒಂದು ಲವಲೇಶ ಭಾಗವೂ ಉಳಿದಂಗೆ ನೀನು ಅನುಭವಿಸಿಯೇ ಸಾಯಬೇಕು. ಈ ಗಂಡ ನೆನ್ನೆ ಅಪ್ಪ, ಅದ್ರ ಮೊನ್ನೆ ಊರಿನವರು, ಅದ್ರ ಮೊನ್ನೆ ಫ್ರೆಂಡ್ಸು, ಯಾರ್ಯಾರು ನೀನು ಕಣ್ಣಂಚಲ್ಲಿ ನೀರು ತಂದ್ರಲ್ಲವ, ವಿಧಿಯೇ ಆ ಪಾತ್ರಗಳನ್ನು ಸೃಷ್ಟಿಸಿತ್ತು. ಯಾಕಂದ್ರೆ ನಿನ್ನ ಭಾರಗಳು ಕಡಿಮೆ ಆಗಬೇಕಿತ್ತು.
ಹಾ ಗುರುಗಳೇ. ನಿನ್ನ ಇದನ್ನು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದಾಗ, ಯಾಕಂದರೆ ಈ ಗಂಡ, ಈ ಮಕ್ಕಳು, ಈ ಬಂಧು, ಈ ಬಳಗ, ಈ ಅಂಗಡಿ, ಈ ಗಾರ್ಮೆಂಟ್ಸು, ಇವೆಲ್ಲವೂ ಈ ಹುಟ್ಟು ಸಾವಿನ 4 ದಿನದ ಬದುಕಲ್ಲಿ ನಾವು ಮಾಡಿಕೊಂಡಿರೋ ಹೊಟ್ಟೆಪಾಡಿಗೆ ದಾರಿ. ಆದರೆ ಆತ್ಮದ ದೃಷ್ಟಿಯಲ್ಲಿ ಇದೆಲ್ಲ ಒಂದು ಬಸ್ ನಿಲ್ದಾಣ ಅಷ್ಟೇ. ಇಂಥ ಸಾವಿರಾರು ನಿಲ್ದಾಣಗಳನ್ನು ಮುಂದೆ ನೋಡೋದಿದೆ, ಇನ್ನು ನೋಡಿದ್ದೀಯಾ? ಈ ಜನ್ಮ ಒಂದು ಬಸ್ ಸ್ಟ್ಯಾಂಡ್. ಇದ್ರ ಮುಂಚೆನೂ ಒಂದಷ್ಟು ಬಸ್ ಸ್ಟ್ಯಾಂಡ್ಗಳಿದ್ದಾವೆ, ಹಿಂದೆನೂ ಒಂದಷ್ಟು ದಾಡ್ಕೊಂಡೆ ಪ್ರಯಾಣ ಮಾಡ್ಕೊಂಡೇ ಬಂದಿದ್ದೀಯಾ? ಈ ಜನ್ಮವನ್ನ ಹೀಗೆ ಸಮಗ್ರವಾಗಿ ನನ್ನ ಪಾಪ ಅಥವಾ ಪುಣ್ಯ ಎರಡೂ ಆ ಚೀಲ ಹೊತ್ಕೊಂಡು ಬಂದಿದ್ದೀನಿ ಪ್ರಾರಬ್ಧ ಅಂತ. ಕಷ್ಟವೋ ಸುಖವೋ ನಾನು ಬದುಕಿರಬೇಕು. ಈಗ ನೋಡು, ಒಬ್ಬ ಭಿಕ್ಷುಕ, ಸುಮ್ಮನೆ ಲೋಕದಲ್ಲಿ ಯೋಚನೆ ಮಾಡಿ, ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡೋ ಒಬ್ಬ ಭಿಕ್ಷುಕ ಬೆಳಿಗ್ಗೆ ಎದ್ದರೆ ಅವನಿಗೆ ಯಾರೋ ಭಿಕ್ಷೆ ಹಾಕ್ತಾರೋ ಇಲ್ವೋ, ಯಾಕಂದರೆ ಅವನೇನು ಗೌರ್ಮೆಂಟ್ ಜಾಬ್ ಅಲ್ಲ. ಯಾರೋ ಹಾಕಿದ್ರೆ ಹಾಕಬಹುದು, ಹಾಕೋ ಸಮಯದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ. ಅಂಥವನು ಕೂಡ ನೇಣಾಕೊಂಡು ಸತ್ತಿಲ್ಲ, ಎಲ್ಲೋ ನೀರಿಗೆ ಬಿದ್ದು ಸತ್ತಿಲ್ಲ, ಇನ್ನೆಲ್ಲೋ ರೈಲ್ವೆ ಕಂಬಿಗೆ ತಲೆ ಕೊಟ್ಟಿಲ್ಲ. ಅವನು ಯಾಕೆ ಬದುಕಿದ್ದಾನೆ ಅಂದರೆ ನೋಡಿ, ಅವರಿಗೆ ಸಾಯ್ಲಿಕ್ಕೂ ಬಿಡಲ್ವಂತೆ ವಿಧಿ. ಗುರುಗಳೇ, ಅಂದ್ರೆ ಅವನು ಈಗ ನಿನ್ ದುಃಖ ಹೋಲಿಸ್ಕೊಂಡ್ರೆ ಅವನ ದುಃಖ ಬಹಳ ದೊಡ್ಡದವ. ಒಂದೊತ್ತಿನ ಊಟ ಇಲ್ಲ, ಬಟ್ಟೆ ಇಲ್ಲ, ತಲೆ ಕೊಳೆಯಾಗಿ ಕೂತಿದೆ, ಬಟ್ಟೆ ಕೊಳೆಯಾಗಿ ಕೂತಿದೆ, ನೋಡ್ಲಿಕ್ಕೆ ವಿಕಾರವಾಗಿ. ಅವನಿಗೆ ಉಂಡ ತಿಂದ ಅಂತ ಕೇಳೋ ಸಂಬಂಧಿಕರಿಲ್ಲ, ಯಾರೂ ಇಲ್ಲ. ಎಂಥ ದರಿದ್ರ ಬದುಕನ್ನು ಕೂಡ ಅಲ್ಲೆಲ್ಲೋ ಮೆಟ್ರೋ ಸ್ಟೇಷನ್ ನಡೆ ಮಲಗುತ್ತಾನೆ, ಹುಚ್ಚುನ್ ಥರ ಓಡಾಡ್ತಾವನೆ. ಅವನು ಯಾಕೆ ಸಾಯ್ತಿಲ್ಲ? ಯಾಕಂದರೆ ಜನರು ಹೇಳೋ ಪ್ರಕಾರ ಸತ್ತರೆ ಎಲ್ಲ ಮುಗೀತು ಅಥವಾ ಎಲ್ಲದರಿಂದ ಮುಕ್ತಿ ಆಗ್ತೀನಿ ಅನ್ನೋದಾದ್ರೆ ಅವನು ಯಾಕೆ ಸಾಯ್ಬಾರ್ದು? ಇಂಥ ದರಿದ್ರ ಬದುಕು ಯಾಕೆ ಬೇಕು? ಬಿಡಲ್ಲ, ವಿಧಿ ಅದಕ್ಕೆ ಬಿಡಲ್ಲ. ಅವನ ಪಾಲಿಂದ ನಾವು ನೀಗಿಸಲೇಬೇಕು. ಜನರು ಅವರನ್ನು ತಿರಸ್ಕರಿಸಿರ್ಬೋದು, ದೇವನದ್ದು ಇವನ ಮೇಲೊಂದು ಕರುಣೆ ಇದೆ. ಅಪ್ಪ, ನಿನ್ನ ಕರ್ಮ ನಾನು ತಪ್ಪಿಸೋಕ್ಕಾಗಲ್ಲ, ಆದರೆ ನೀನು ಅದನ್ನು ಸವಿಸಪ್ಪ, ದಯವಿಟ್ಟು ಸವಿಸು. ಯಾಕಂದರೆ ನೀನು ಇದನ್ನು ಸವಿಸದೇ ಬಂದರೆ ಉಳಿದಿರೋ ಕರ್ಮಗಳನ್ನು ಸವಿಸ್ಲಿಕ್ಕೆ ಮತ್ತೆ ನೀನೊಂದು ಅಲ್ಪಾಯುಷಿಯಾಗಿ ಮತ್ತೆ ಹುಡ್ತೀಯ, ಮತ್ತೆ ನರಕ ಅನುಭವಿಸ್ತೀಯ. ಅಂಥವನೂ ಕೂಡ ಬದುಕಿನ ಮೇಲೆ ಆಸೆ ಇಟ್ಟುಕೊಂಡು ನಾಳೆ ಏನೋ ನನ್ನ ಭಿಕ್ಷಾ ಪಾತ್ರೆಗೆ ಯಾರೋ ಒಂಚೂರು ಊಟ ಹಾಕಬಹುದು ಅನ್ನೋ ಭರವಸೆ ಇಲ್ಲ ಅವನು ಬದುಕಿರಬೇಕಾದ್ರೆ, ನಿನ್ನದೂ ಕೂಡ ಈ ಗಂಡನ ಅನುಮಾನ, ಅಪ್ಪನ ಕುಡುಕತನ, ಬೇಜವಾಬ್ದಾರಿತನ ಅಥವಾ ನಿನ್ನವರದೇ ತಿರಸ್ಕಾರ, ಅವಮಾನಗಳು, ಇವೆಲ್ಲವೂ ದೇವಾನುದೇವತೆಗಳಿಂದ ಹಿಡಿದು ರಾಮರಿಂದ, ಕೃಷ್ಣರಿಂದ, ಬುದ್ಧರಿಂದ, ಬಸವಣ್ಣನವರಿಂದ, ಅಂಬೇಡ್ಕರಿಂದ ಎಲ್ಲ ಮಹಾನ್ ಭಾವರಿಗೂ ಏನಾಯಿತೋ ಅದೇ ನಮಗೂ ನಿಮಗೂ ಆಗ್ತಾ ಇದೆ. ಗುರುಗಳೇ, ನನ್ಗೆ ಎಷ್ಟು ಆ ಕಥೆಗಳನ್ನ ಕೇಳ್ತಾ ಇರ್ತೀವಿ ಗುರುಗಳೇ. ನಾನು ಕೃಷ್ಣ ಅಂತ ನಾನು ಬಾಯಲ್ಲಿ ಹೇಳೋದು, ಕೃಷ್ಣನಿಗೂ ಕೂಡ ಎಂತೆಂತ ಕಷ್ಟಗಳು ಬಂದಿದೆ ಗುರುಗಳೇ. ಯಾಕೆ ಈ ದುಃಖ ಅತಿ ಆಗ್ತಾ ಇದೆ ಅಂದ್ರೆ, ನನ್ನ ಗಂಡ ನನ್ನ ಅನ್ನೋದೊಂದು ವಿಚಾರ. ಯಾರೋ ಬಂದ್ಬಿಟ್ಟು ನಿಂದ ಆಡಿಯೋ ಕೇಳಿಸ್ಕೊಂಡೆ ನಾನು ಅಂತ ಯಾರೋ ಅಂದಿದ್ರೆ, ಹೋಗಲು ನಿನ್ಗೂ ಸಂಬಂಧ ಇಲ್ಲ ಅಂತ ಬರ್ತಿದ್ದೆ. ನನ್ನ ಅನ್ನೋದು ನಿನಗೆ ದುಃಖ. ಗುರುಗಳು, ಈ ವಿಷಯಕ್ಕೆ ಒಂದ್ ಹೇಳ್ತೀನಿ. ಎಲ್ಲದಲ್ಲೂ ನಾನು ಈ ತರ ಮಾತಾಡಿ ನಾನು ಸ್ವಲ್ಪ ಈ ತರ ಧೈರ್ಯದಿಂದ ಇರೋದಕ್ಕೆ ನಮ್ಮ ಮನೆಯಲ್ಲೂ ಕೂಡ ಈ PG ವಿಷಯದಲ್ಲಿ ನಾನು ಹೇಳ್ತೀನಿ. ಅವರು ಆ PGನ 12 ಕೋಟಿಗೇನೋ ಬಿಲ್ಡಿಂಗ್ ಏನೋ ಪ್ರಾಬ್ಲಮ್ ಆಗಿ ಸೀಸ್ ಮಾಡಕ್ ಬಂದ್ಬಿಟ್ಟಿದ್ರು ಗುರುಗಳೇ. ಪೊಲೀಸ್ನವರು ತುಂಬಾ ಜನ ಕರ್ಕೊಂಡು ಬ್ಯಾಂಕ್ ಅವರೆಲ್ಲ ಬಂದ್ಬಿಟ್ಟಿದ್ರು ಗುರುಗಳೇ. ಆಗ ನಮ್ಮ ಮನೆಯವರು ಕೂಡ ಬಂದಿಲ್ಲ, ನಾನು ಹೋಗಿ ನಿಂತು ಅವ್ರನ್ನ ವಾಪಸ್ ಕಳ್ಸಿದೀನಿ ಗುರುಗಳೇ. ಆ ಧೈರ್ಯನೂ ಕೂಡ ನನ್ನಲ್ಲಿ ಇದೆ. ಅವರು ಅದನ್ನೇ ಅನ್ನೋದು, ಎಲ್ಲದಕ್ಕೂ ನೀನು ಧೈರ್ಯವಾಗಿದ್ದೀಯಾ, ಇದನ್ನು ಮಾಡಿಲ್ಲ, ಎಲ್ಲದಕ್ಕೂ ಧೈರ್ಯ. ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಯಾರಿಗೂ ಕೊಟ್ಟಿಲ್ಲದಂತ ಬುದ್ಧಿ ನನಗೆ ಏನು ಕೊಟ್ಟಿದ್ದಾನೆ ಅನ್ನೋದು ಒಂದು ನನಗೆ ಈ ಬಂಧು ಬಳಗದವರು ಅನ್ನೋದು. ನಾನು ಹೇಳೋದು, ನೀನು ಈ ವಿಚಾರದಲ್ಲಿ ತಿದ್ದುಕೊಳ್ಬೇಕು. ತೀರಾ ಎಲ್ಲದಕ್ಕೂ ಉತ್ತರ ಹುಡುಕ್ತಕ್ಕೆ ಹೋಗಬಾರ್ದು. ಬದುಕು ಏನು ಬರುತ್ತೆ ಭಗವಂತ ನಂಬಬೇಕು. ಅವನು ಇದ್ದಾನೆ, ಅವನು ಕಾಪಾಡ್ತಾನೆ, ಅವನು ನೋಡ್ಕೊಳ್ತಾನೆ. ಈ ನಂಬಿಕೆಯಲ್ಲಿ ನಾನು ಮುಂದೆ ಹೊರಿಬೇಕೇ ಹೊರತು ಇಲ್ಲಿ ನನಗೆ ಯಾಕೆ ಇಷ್ಟು ಬುದ್ಧಿವಂತಿಕೆ ಕೊಟ್ಟ, ನನಗೆ ಯಾಕೆ ಹಿಂಗಾಯ್ತು ನೋಡವ. ಆಳೆತ್ತರಕ್ಕೆ ಬೆಳೆದು ನಿಂತಿರೋ ಮಕ್ಕಳುಗಳಿದ್ದಾವೆ. ನಿನ್ನ ಜೀವನ ಉಳಿದ ಬದುಕನ್ನ, ಆ ಮಕ್ಕಳ ಭವಿಷ್ಯವನ್ನ ಕಟ್ಟುವ ನಿಟ್ಟಿನಲ್ಲಿ, ಹಂಗಂತ ಗಂಡನ ಈ ವರ್ತನೆ ತೀರಾ ನಿಷಿದ್ಧ ಅಥವಾ ನೀಚ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಕಾರಣ ಆತನ ಬುದ್ಧಿಯಲ್ಲಿ ಈ ಮಟ್ಟಿಗೆ ವಿಕಲ್ಪ ಆಗಿರೋದಕ್ಕೆ ಕಾರಣ ನಿನ್ನ ಕರ್ಮದ ಯಾವುದೋ ಒಂದು ಅಂಶ ಸವಿಸಬೇಕು ಅಂತ ವಿಧಿ ನಿರ್ಧಾರ ಮಾಡಿದೆ. ಅದಕ್ಕೊಂದು ಪಾತ್ರಧಾರಿ ನಿನ್ನ ಗಂಡನ್ನೇ ಹುಡುಕೊಂಡಿದೆ.
ಅಂದ್ರೆ ಗುರುಗಳೇ ಅದು ಅನುಮಾನ ಅನ್ನೋದು ಭೂಮಿ ಮೇಲೆ ಮನುಷ್ಯನಿಗೆ ಶಾಶ್ವತ ಕಾಯಿಲೆ ಇದ್ದಂಗಲ್ವಾ ಗುರುಗಳೇ, ಅದು ಹೋಗೋದೇ ಇಲ್ಲ, ಅದೊಂದು ಭಯ ಇದೆ ಗುರುಗಳೇ. ನೋಡವ್ವ, ಅನುಮಾನ ಅಂದ್ರೆ ಒಂದು ಹೆಸರಷ್ಟೇ, ಅದು ಕೂಡ ಅಜ್ಞಾನ ಅಂತಲೇ ಕರೆಯಲ್ಪಡುತ್ತೆ. ಆದ್ರೆ ಜ್ಞಾನದಿಂದ ನಿವೃತ್ತಿ ಆಗುತ್ತೆ. ಆ ಜ್ಞಾನ ಬರ್ಲಿಕ್ಕೆ ಒಂದು ಸಮಯ ಬೇಕು. ಈಗ ನೀನದು ಅನುಮಾನ ಪೆದ್ದ ರೋಗಂ ಅಂತ, ಅದು ದಡ್ಡತನದ ಒಂದು ಗುಣ. ಬಟ್ ಬುದ್ಧಿವಂತಿಕೆ ಅಂದ್ರೆ ದಡ್ಡತನ ಅಂದರೆ ಆತನಿಗೆ ನಾನು ಅಂದ್ಕೊಂಡಿದ್ದ ತಪ್ಪು ಸರಿ ಅಥವಾ ಸತ್ಯ ಬೇರೆ ಇದೆ, ನಾನು ಎಂಥ ದಡ್ಡ ಕೆಲಸ ಮಾಡಿದೆ, ಹಿಂಗೆ ಅಂದ್ಕೊಳ್ಳೋ ದಿನ ಈ ಪ್ರತಿಯೊಬ್ಬನ ಬದುಕಲ್ಲೂ ಬಂದೇ ಬರುತ್ತೆ. ಶಾಶ್ವತ ಅಂತ ಅಲ್ಲ. ಅನುಮಾನ, ಈ ಗಂಡನ ಈ ಬುದ್ಧಿ ಎಲ್ಲಿವರೆಗೂ, ಅಥವಾ ಈ ಅನುಮಾನ, ಈ ರೋಧಿಸೋದು, ಈ ದುಃಖ ಕೊಡೋದು, ಇದು ಎಲ್ಲಿವರೆಗೂ ನಡೆಯುತ್ತೆ ಅಂದರೆ, ನೀನು ವರಿ ಮಾಡಿಕೊಂಡು, ನೀನು ಭಯಪಟ್ಟುಕೊಂಡು, ನೀನು ದುಃಖ ಪಟ್ಟುಕೊಂಡು, ನೀನು ಎಲ್ಲಿವರೆಗೂ ಹೆದರ್ತಾ ಇರ್ತೀಯೋ ಅಲ್ಲಿವರೆಗೂ ಅವರು ಅದನ್ನು ಮುಂದುವರಿಸ್ತಾರೆ. ಅಯ್ಯೋ ಇವಳು ಮಾಡಿಲ್ಲ ಅಂದರೆ ಇವಳು ಯಾಕೆ ಭಯ ಪಡಬೇಕಿತ್ತು ಅಂತ ನಾಳೆ ಹೇಳ್ತಾರೆ ಅವರು. ಇಲ್ಲ ಗುರುಗಳೇ, ನಾನು ಅದನ್ನು ಅಂತೀನಿ, ನಾನು ತಪ್ಪು ಮಾಡಿ ನೀನು ಬಂಡ ಧೈರ್ಯ ಅಂದ್ರೆ ನೀನ್ ಪ್ಲಾನ್ ಮಾಡ್ತೀಯಾ, ನೀನು ಮೋಟಿವೇಟ್ ಮಾಡ್ತೀಯಾ ಅಂದ್ರೆ ಇದೆಲ್ಲ ಹೇಳ್ತಾರೆ ಗುರುಗಳೇ. ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಗುರುಗಳೇ, ನನಗೆ ಒಂದೇ ಗೊತ್ತಿರೋದು ಸತ್ಯ ಮಾಡಿದ್ರೆ ನನಗೆ ಶಿಕ್ಷೆ ಆಗ್ಲಿ. ಈ ವಿಚಾರದಲ್ಲಿ ಒಂದು ಸತ್ಯ ಅರ್ಥ ಮಾಡ್ಕೋ, ಎಷ್ಟು ನೀನು ಬಾಯಿ ಬಿಟ್ಟು ವಿವರಣೆ ಕೊಡ್ಲಿಕ್ಕೆ ಹೋಗ್ತೀಯ ಅಷ್ಟು ಇದು ಕೆಡ್ತಾ ಹೋಗುತ್ತೆ. ಬಾಯಿ ಮುಚ್ಚು, ನೀನು ಏನು ಹೇಳಲಿಕ್ಕೆ ಹೋಗಬೇಡ. ಇಲ್ಲ ಗುರುಗಳೇ, ನಾನು ನಾಳೆ ಒಂದು 4-5 ತಿಂಗಳಿಂದ ಗುರುಗಳೇ ಮೌನನೇ ಆಗ್ಬಿಟ್ಟಿದ್ದೀನಿ ಗುರು. ಮೌನ ಆದ್ರೂ ಬಿಡಲ್ಲ ಗುರುಗಳೇ, ಮೌನ ಆದ್ರೂ ಬಿಡಲ್ಲ, ಮೌನ ಆದ್ರೂ ಹೇಳ್ತಾರೆ. ಕೇಳಿಸ್ಕೊ, ಆತ ಕಕ್ಲಿ, ನಿನಗದು ಬೇಡ. ಸುಲಭ ಅಲ್ಲ, ಆದರೂ ಈ ವಿಚಾರದಲ್ಲಿ ನಿನ್ನ ದೋಷಕ್ಕಿಂತ ಗಂಡನ ದೋಷ ಹೊರಗಡೆ ಬರ್ತಾ ಇದೆ ಅಷ್ಟೇ. ಬೇರೆ ಎಲ್ಲದರಲ್ಲೂ ಅದ್ಭುತ ಅಂತ ಮಾತ್ರಕ್ಕೆ ಈ ವಿಚಾರವನ್ನು ಸಹನೆ ಮಾಡಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲವ. ಅಲ್ಲ ನನ್ನ ಅದ್ಭುತ, ಹಂಗೊಳ್ಳೆವನು ಹಿಂಗೊಳ್ಳೆವನು. ಒಂದು ಹೆಣ್ಣಿನ ನಡತೆ ವಿಚಾರವಾಗಿ ಒಂದು ಮಾತು ಹೇಳಬೇಕಾದ್ರೆ ಒಬ್ಬ ಕೊಲೆಗಾರ ಕೂಡ 1000 ಸರಿ ಯೋಚನೆ ಮಾಡ್ತಾನೆ. ಮತ್ ನಿನ್ನ ಮಕ್ಳಿಗೆ ಕಲ್ಸೋದಿದೇನ ಮತ್ ನಿನ್ ಗಂಡ? ಅದೇ ಗುರುಗಳೇ, ನಾನು ಚಿಕ್ಕದ್ರಲ್ಲಿ ನನ್ನ ತಂದೆ ತಾಯಿ ಜಗಳ ನೋಡ್ಬಾರ್ದು, ಈಗ ನನ್ನ ಮಕ್ಳಿಗೆ ನಾವಿಬ್ರು ಜಗಳ ಆಡೋದು ಅವ್ರ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅನಕ್ಷರಸ್ಥ ಅಥವಾ ಅವಿದ್ಯೆ ಅಂದರೆ 10ನೇ ಕ್ಲಾಸ್ 5ನೇ ಕ್ಲಾಸ್ ಓದಿರೋದು ಅಂತಲ್ಲ. ಇಂತಹ ವಿಚಾರಗಳು ಬಂದಾಗ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ನೋಡದೆ ನಾನು ಅದರ ಬಗ್ಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬರೋದು, ಮತ್ತು ಅದನ್ನೇ ಸತ್ಯ ಅಂತ ಭಾವಿಸೋದು, ಮತ್ತು ಆ ಕುರಿತಂತೆ ಎಷ್ಟು ನೋವು ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಕೊಡ್ತಾ ಹೋಗೋದು, ಇದು ನಿನ್ನ ಗಂಡನ ಅವಿದ್ಯೆ, ಅಜ್ಞಾನ. ನೀನು ದೈವ ಭಕ್ತಿ ಆಗಿದ್ರೆ ಭಗವಂತ ಇದಕ್ಕೆ ನೀನು ನೋಡ್ಕೊ, ನಾನು ಇದಕ್ಕೆ ಉತ್ತರ ಕೊಡ್ತಾ ಹೋದರೆ ಇಂತಹ ಬಹಳ ಡೆಪ್ತ್ ಆಗಿರೋ ಈ ಅನುಮಾನಗಳನ್ನು ನೀನು ಮನುಷ್ಯ ಮಾತ್ರಳಾಗಿ ನೀನು ನಿವಾರಣೆ ಮಾಡ್ಲಿಕ್ಕೆ ಆಗಲ್ಲ. ಅದು ಮೂರ್ಖತನ. ಹೌದು ಗುರುಗಳೇ, ಹೌದು. ಈ ಸತ್ಯವನ್ನು ನೀನು ಕಂಡುಕೊಂಡು ನಿನ್ನ ಮೌನದಲ್ಲಿ ನೀನು ಮುಂದುವರಿ, ನಿನ್ನ ಮಕ್ಕಳನ್ನು ಮಾತ್ರ ಗಮನದಲ್ಲಿಟ್ಕೋ, ಈತನನ್ನು ಕಾಳಜಿ ಮಾಡು. ಆದರೆ ಈ ರೋಗಕ್ಕೆ ಮದ್ದಿಲ್ಲ, ಅದಕ್ಕೆ ವಿಧಿಯೇ ಕೊಡುತ್ತೆ. ಅದು ಈಗ ಆಗಲ್ಲ, ಅದಕ್ಕೆ ಮಿನಿಮಮ್ ಅಂದರೂ ಇನ್ನು 2-3 ವರ್ಷ ಬೇಕು. ಅಯ್ಯೋ ಗುರುಗಳೇ, ನೀನು ಅಲ್ಲಿಯವರೆಗೂ ಅಂಥದ್ದೊಂದು ವನವಾಸವನ್ನು ಸುಮ್ಮನೆ ಮೌನವಾಗಿದ್ದುಕೋ. ಆದರೆ ಪ್ರಾಣದ ವಿಚಾರಕ್ಕೆ ಕೈ ಹಾಕಬೇಡ. ಇಲ್ಲ ಗುರುಗಳೇ, ನಾನು ಹಾಕಲ್ಲ ಗುರುಗಳೇ. ಭಗವಂತ ನನ್ನ ಸೃಷ್ಟಿಸಿದಾನೆ ಅಂದ್ರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಹಾಕಿದಾನೆ ಗುರುಗಳೇ. ಅವನೇ ನನ್ನನ್ನ ಬಂದು ಕರ್ಕೊಂಡು ಹೋಗೋವರೆಗೂ ನಾನು ಹೋಗಲ್ಲ ಗುರುಗಳೇ. ನಿನ್ನ ಮಕ್ಕಳು ಈ ವಿಚಾರದಲ್ಲಿ ಯಾವ ಅನ್ಯಾಯವನ್ನು ಮಾಡಿಲ್ಲ. ಇಲ್ಲ ಗುರುಗಳೇ. ಅಲ್ಲವಾ, ಒಂದು ತಾಯಿ ತಂದೆಯ ಪ್ರತ್ಯಕ್ಷತೆ ಅಥವಾ ಅವರ ಅಬ್ಸೆನ್ಸಲ್ಲಿ ಮಕ್ಕಳು ಏನು ನರಕ ಅನುಭವಿಸ್ತಾರೆ, ಅಥವಾ ಎತ್ತವರು ನೆಟ್ಟಿಗಿಲ್ಲದೆ ಹೋದರೆ ಅಥವಾ ಅವರು ಇಲ್ಲದೆ ಹೋದರೆ ಏನಾಗುತ್ತೆ ಅದನ್ನು ನೀನು ಅನುಭವಿಸ್ಕೊಂಡು ಬಂದಿದೀಯ ಬಾಲ್ಯದಲ್ಲಿ. ಹಾಗಾಗಿ ಇಂಥದ್ದೇನೋ ಗಂಡನ ಈ ವರ್ತನೆಗಳು ಒಂದು ತಾಯಿ ಸ್ಥಾನಕ್ಕೆ ಬಂದಾಗಲೂ ಇನ್ನೂ ಹೊಸದ ಮದುವೆ ಆಗಿರೋ ಥರ ಆಡ್ಕೊಂಡು ಕೂತ್ಕೊಂಡ್ರೆ ಸಂಸಾರಗಳು ಹಾಳಾಗ್ಬಿಡ್ತವೆ ಅಲ್ವಾ ಗುರುಗಳೇ? ಮೊದಲು ಅದನ್ನು ಬಿಡಬೇಕು. ನಿನ್ನ ಬುದ್ಧಿವಂತಿಕೆ ತೋರಿಸ್ಬೇಕು ನೀನು. ಅದು ಅಲ್ಲಿಂದ ಆಯಿತು, ನಿಜವಾದ ಬದುಕು ಇಲ್ಲಿಂದ ಶುರುವಾಗುತ್ತೆ. ಮಕ್ಕಳಿನ್ನೂ ದೊಡ್ಡವರಾಗ್ತಾರೆ, ಅವರೇನೋ ಎಡವಟ್ಟುಗಳು ಆಯ್ತವೆ. ನಿಜವಾದ ಸಮಸ್ಯೆಗಳು, ನಿಜವಾದ ಸವಾಲುಗಳು ಇಲ್ಲಿಂದ ಶುರು. ಇಲ್ಲಿವರೆಗೂ ಏನು ಬಂದರೆ ಅದು ನಿಮ್ಮಿಬ್ಬರದ್ದು ಆಗಿತ್ತು. ಅದು ಅಂದಿದ್ದಾರೆ ಗುರುಗಳೇ, ಅಯ್ಯೋ ಇವಳಿಗೆ 2 ಗಂಡ್ ಮಕ್ಳಾದೋ, ಗಂಡ್ ಮಕ್ಳಿಗೆ ಬುದ್ಧಿ ಕಲ್ಸೋದ್ರಲ್ಲಿ ನೋಡ್ತೀನಿ ಎಷ್ಟೋ ಗಂಡ್ ಮಕ್ಳು ಹಾಳಾಗಿದ್ದಾರೆ,
ಇವಳು ಗಂಡು. ನಾನು ಅದನ್ನು ಕೂಡ ಆಟಾಚಾರ ತಗೊಂಡಿದ್ದೀನಿ ಗುರುಗಳೇ. ಇಲ್ಲ, ನನ್ನ ಮಕ್ಕಳನ್ನ ನಾನು ಒಂದು ಬೆಲೆ ಇದು ನಿಲ್ಲಿಸ್ಬೇಕು, ಒಂದು ಸ್ಥಾನಕ್ಕೆ ನಿಲ್ಲಿಸ್ಬೇಕು ಅನ್ನೋದು ಒಂದು ಧೈರ್ಯ ಇದೆ ಗುರುಗಳೇ. ಇಲ್ಲವಾ ಅವ್ರ ಅಂದವ್ರ ಮುಂದೆ ನನ್ನ ಭಗವಂತ ಅಲ್ಲಿ ಬಾಲ್ಯದಲ್ಲಿ ಒಂದಷ್ಟು ತೊಂದರೆಗಳಾಯ್ತು, ಸವಾಲುಗಳು ಇಟ್ಟಿದ್ದ ಅನ್ನೋದು ಬಿಟ್ರೆ, ಇಲ್ಲಿಂದ ಈಚೆಗೆ ಅಥವಾ ಬಹಳ ಹಿಂದೆಯಿಂದಲೂ ಕೂಡ ಅವನು ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದಿದ್ದಾನೆ. ನಿಮ್ಮ ಒಳಗಿನ ಶುದ್ಧತೆ ನಿಮ್ಮನ್ನು ಮುನ್ನಡೆಸುತ್ತೆ. ಇಂಥ 100 ಅಲ್ಲ, ಇನ್ನೂ 1000 ಆಪಾದನೆಗಳು ಬಂದರೂ ಯಾವುದೋ ರೀತಿಯ ಮೂಲಕ ನಿನ್ನ ಅಂತರಂಗದ ನೆಮ್ಮದಿಯನ್ನು ಕಾಪಾಡಲಿಕ್ಕೆ ದೇವರು ಮಾರ್ಗ ಕೊಟ್ಟೇ ಕೊಡ್ತಾನೆ. ಇದನ್ನು ನೀನು ನಂಬು. ಈ ಗಂಡನ ಮಾತು, ಗಂಡನ ಆರೋಪಗಳಿಲ್ಲದೆ ಜೀವನ ಇಲ್ಲವ. ಇವತ್ತು ದೊಡ್ಡ ದೊಡ್ಡ ಮಹಾತ್ಮ ರಾಜಕಾರಣಿಗಳು ಎಲ್ಲರಿಂದ ತಗೊಂಡ್ರು ಪ್ರತಿದಿನ ಇವತ್ತು ನ್ಯೂಸ್ ತೆಗೆದ್ರೆ ಅವ್ರ ಮೇಲೆ ಇವ್ರ ಆರೋಪ, ಇವ್ರ ಮೇಲೆ ಅವರ ಆರೋಪಗಳಿಗೆಲ್ಲ ಸಾಯಂಗಿದ್ರೆ ಇವತ್ತು ಅರ್ಧ ಜನಸಂಖ್ಯೆ ಕಡಿಮೆ ಆಗ್ಬಿಡೋದು. ಹೌದು ಗುರುಗಳೇ. ಮೊನ್ನೆ ಯಾರೋ ಒಂದು ಅಮ್ಮ ಮಕ್ಳು ಬಿಟ್ಟು ಓಡೋಗಿದ್ಲಲ್ಲ ಗುರುಗಳೇ, ಅದನ್ನು ಕೂಡ ಹೇಳ್ತಾರೆ ಅವಳು ನಿಮ್ಮ ಅಕ್ಕ. ಅದಕ್ಕೆ ನಾನು ಹೇಳ್ದೆ ಗುರುಗಳೇ, ಅವಳು ನಮ್ಮ ಅಕ್ಕ ಇರ್ಬೋದು, ಅವಳು ಇನ್ನೊಬ್ಬರು ನೋಡ್ಕೊಂಡು ಜೊತೆ ನೋಡೋಗಿದ್ದಾಳೆ. ನನಗೆ ಯಾರು ಇಲ್ದೇನೆ ನಾನು ಎಲ್ಲಿ ಹೋಗ್ಲಿ ಅಂತಾನೂ ಕೂಡ ಕೇಳಿದ್ನಿ ಗುರುಗಳೇ. ಅದಕ್ಕೆ ಮಾತಿಲ್ಲ ಅವ್ರಿಗೆ. ನನ್ನ ಪ್ರಶ್ನೆಗೆ ಉತ್ತರನೇ ಇಲ್ಲ ಗುರುಗಳೇ. ತುಂಬಾ ಪ್ರಶ್ನೆ ಕೇಳಿದ್ದೀನಿ, ಉತ್ತರ ಇಲ್ಲ. ಉತ್ತರ ನೀನು ಯಾರ ಹತ್ರ? ಈಗ ನಾನು ಹೇಳೋದಪ್ಪ, ನೀವು ತರಕಾರಿ ತಗೊಂಬನ್ನಿ, ಈರುಳ್ಳಿ ತಗೊಂಬನ್ನಿ, ಸಕ್ಕರೆ ತಗೊಂಬನ್ನಿ, ಕಾಫಿ ಪುಡಿ ತಗೊಂಬನ್ನಿ, ಈ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಲೌಕಿಕವಾಗಿ ಆತ ಗಂಡ ಇದ್ದಾನೆ. ನಿನ್ನ ಡೆಪ್ತ್ ಸ್ಪಿರಿಚುವಲ್ ಅಥವಾ ನಾಲೆಡ್ಜ್ ಅಥವಾ ನಿನಗಿರೋ ಜೀವನ ದರ್ಶನ ಅವ್ರಿಗಿಲ್ಲ. ಅಂತ ಪ್ರಶ್ನೆಗಳನ್ನ ಅವ್ರ ಮುಂದಿಟ್ಟಾಗ ನೀನು ಹುಚ್ಚಿ ತರ ಕಾಣ್ತೀಯ. ನಾನು ಹೇಳೋದು, ನಿನ್ನ ಅಂತರಂಗದಲ್ಲಿ ಒಬ್ಬ ಗುರುವನ್ನು, ದೇವರನ್ನು ಸ್ಮರಣೆ ಮಾಡಿಕೊಂಡು ಅಲ್ಲೇ ಉತ್ತರ ಕಂಡುಕೊಳ್ಬೇಕು, ಮೌನವಾಗಬೇಕು. ಈಗ ನೋಡವ, ನಮ್ಮ ಕುರಿತು ಜಗತ್ತೆಲ್ಲ ಒಳ್ಳೆಯದೇ ಮಾತಾಡುತ್ತೆ ಅನ್ನೋ ಭ್ರಮೆಯಲ್ಲಿ ನಾವಿಲ್ಲ. ನಮ್ಮ ಬಗ್ಗೆ ಕೆಟ್ಟದು ಮಾತಾಡ್ಬೋದು, ಇನ್ನೂ ಕೆಟ್ಟದಾಗ ಮಾತಾಡ್ಬೋದು. ಒಂದು ನೀವು ಅದಕ್ಕೆ ಉತ್ತರ ಕೊಡ್ತಾ ಹೋದಷ್ಟು ಆ ಕೆಟ್ಟದ್ದನ್ನು ಏನು ಮಾತಾಡೋರು ಪಾಪ ಕಟ್ಕೊಳ್ತಾವ್ರೆ, ಅವ್ರಿಗೆ ಉತ್ತರ ಕೊಟ್ಟು ನಾನು ಪಾಪ ಕಟ್ಕೊಳ್ಬೇಕಷ್ಟೆ. ಅವಾಗೇನು ಮಾಡಬೇಕು? ಒಳ್ಳೆಯದು ಅಂತ ತುಂಬ ಇದೆ ಬದುಕಲ್ಲಿ, ಆಯಿತು ನೀನು ಇನ್ನೂ 1000 ಆಪಾದನೆ ಮಾಡ್ಕೊ. ನಾನು ಅಂಥದ್ದೇನೋ ಕೆಟ್ಟ ದಾರಿಯಲ್ಲಿ ಹೋಗಿದ್ರಿ ಎಷ್ಟು ದಿನ ಬಚಾವಾಗಿರಬಲ್ಲೆ? ಎಂದು ಹಾಕಲೇಬೇಕು. ಅದು ನೀನು ಅವ್ರಿಗೂ ಹೇಳಕ್ ಹೋಗ್ಬೇಡ. ಈ ಕುರಿತು ನೀನು ತುಟಿಕ್ ಪಿಟಿಕ್ ಅನ್ಬೇಡ. ಮಕ್ಕಳು ಮುಂದೆ ಹೋಗ್ತಾ ಹೋಗ್ತಾ ಅದು ಮಕ್ಕಳು ನೋಡ್ಕೊಳ್ತಾರೆ, ಅಪ್ಪನ ಹೆಂಗೆ ಸರಿ ಮಾಡಬೇಕು, ಅದು ಇಂಥ ತಪ್ಪುಗಳೆಲ್ಲ ಆಗದಂಗೆ ಮನೇಲಿ ಹೆಂಗೆ ನೋಡ್ಕೊಳ್ಬೇಕು, ಅದು ಅವ್ರು ನೋಡ್ಕೊಳ್ತಾರೆ. ನೀನೊಂದು ಹೆಣ್ಮಗಳಾಗಿ ಈ ಸಮಯದಲ್ಲಿ ತುಂಬ ಮಾತಾಡ್ಲಿಕ್ಕೆ ಹೋದ್ರು ಗಂಡನ ಮುಂದೆ ಕೆಟ್ಟೋಳ ಕಾಣ್ತೀಯ. ಮಾತು ಜಾಸ್ತಿ, ಮಾತು ಜಾಸ್ತಿ ಅಂತಾರೆ ಗುರುಗಳೇ. ನನ್ಗೆ ಅರ್ಥ ಆಗುತ್ತೆ. ಈಗ ನಿಮ್ಮಲ್ಲಿ ಎಲ್ಲ ಒಳ್ಳೆತನಗಳನ್ನು ನಾನು ಗ್ರಹಿಸಬಲ್ಲೆ. ನಿಮ್ಮ ಮಾತು ನನಗದು ಜ್ಞಾನದ ದೃಷ್ಟಿಯಲ್ಲಿ ಕಂಡ್ರೆ ಅವರಿಗದು ಅತಿಶಯೋಕ್ತಿ. ಓ, ಈ ಮಾತು ಹಿಂಗಾಡೋಳು, ಇವಳು ತಪ್ಪು ಮಾಡ್ಕೊಂಡಿರ್ತಾಳೆ, ಯಾಕಂದರೆ ಹಿಂಗೆ ಹೊರಗಡೆ ತುಂಬ ಅಲ್ಲಿ ಇಲ್ಲಿ ಸುತ್ತಿರೋಳಿಗೆ ಇಂಥ ಮಾತುಗಳೆಲ್ಲ ಬರೋದು ಅನ್ನೋ ಥರ ಅವ್ರ ತಲೆಯಲ್ಲಿರುತ್ತೆ. ಗುರುಗಳೇ, ಹೇಳ್ಬೇಕು ಅಂದ್ರೆ ನಾನು ಎಲ್ಲೂ ಹೋಗಿಲ್ಲ ಗುರುಗಳೇ. ನಾನು ಯಾವೊಂದು ಪ್ರದೇಶನೂ ನೋಡಿಲ್ಲ, ಏನು ನೋಡಿಲ್ಲ ಗುರುಗಳೇ. ನಾನು ಚಿಕ್ಕದ್ರಿಂದನೂ ನನ್ನ ತಂದೆ ತಾಯಿ ಕೂಡ ನನ್ನನ್ನ ಒಂದು ಊರಿಗೆ ಕರ್ಕೊಂಡೋಗಿ ಎಲ್ಲೂ ತೋರಿಸ್ಲಿಲ್ಲ ಗುರುಗಳೇ. ಇವರು ಕೂಡ ಮದ್ವೆ ಆದರೂ ಕೂಡ ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಿ ತೋರಿಸಿಲ್ಲ ಗುರುಗಳೇ. 12 ವರ್ಷ ನಾನು ಅವ್ರ ಜೊತೆಲೇ ಇದ್ದೆ. ಅವರು ಇಲ್ಲೇ ಇದ್ದಾರೆ. ನಾನು ಒಂದು ದೇವಸ್ಥಾನಕ್ಕೆ, ತಿರುಪತಿ ದೇವಸ್ಥಾನಕ್ಕೆ ಮದ್ವೆ ಆದ್ಮೇಲೆ 14 ವರ್ಷಕ್ಕೆ ಒಂದೇ ಸಲ ಗುರುಗಳು ಹೋಗಿದ್ದು ನಾನು. ಬಿಡು. ಈಗ ಈ ವಿಚಾರದಲ್ಲಿ ಹೇಗಿರಬೇಕು ಅನ್ನೋದಷ್ಟೇ ಪ್ರಶ್ನೆ. ಯಥಾವತ್ ನಿನ್ನ ಕೆಲಸ ನಿನ್ನ ಮುಂದುವರಿಸು. ನಿನ್ನ ಭಗವತ್ ಭಕ್ತಿ, ಭಗವತ್ ಶ್ರದ್ಧೆ, ಭಗವತ್ ಪ್ರೇಮವನ್ನು ಯಥಾವತ್ ನಿನ್ನ ಅಂತರಂಗದಲ್ಲಿ ಕಾಪಾಡ್ಕೋ. ನೋಡವ, ಸಾವು ಗಿಡ ಮರಕ್ಕೆ ಹೆಂಗೆ ಬರುತ್ತೋ ಮನುಷ್ಯನಿಗೂ ಬರುತ್ತೆ. ಒಂದಿವ್ಸ ನೀವೆಲ್ಲ ಹೋಗಲೇಬೇಕು. ಹಾಗೆ ಹೋಗುವ ಮುನ್ನ ಗಂಡನೋ ಮಕ್ಕಳೋ ಯಾರೋ ಅವರು ಅಸತ್ಯವನ್ನು ನಂಬಿಕೊಂಡಿದ್ದಾರೆ ಎಂದಾಗ ಅವರ ಅಸತ್ಯಗಳಿಗೆ ನಾವು ಧ್ವನಿ ಕೊಡ್ಲಿಕ್ಕೆ ಹೋಗೋದು ಮೂರ್ಖತನ. ಇದು ಗಂಡ ಆದರೂ ಸರಿ, ಎಲ್ಲೋ ಕೆಲಸ ಮಾಡೋ ಜಾಗದಲ್ಲಾದರೂ ಸರಿ, ಇದೊಂದು ಬದುಕಿನ ರೀತಿ, ತಿಳ್ಕೊ. ಕೆಲಸ ಮಾಡೋ ಜಾಗದಲ್ಲಿ ಅವ್ರು ಏನಂದ್ರು ನಾನು ತಲೆಗೆಡಿಸ್ಕೊಳ್ಳಲ್ಲ ಸರ್, ಬಟ್ ಗಂಡ ಆದರೂ ನಾನು ಏನೇನೋ ಮಾತಾಡ್ಲಿಕ್ಕೆ ರಿಪ್ಲೈ ಕೊಡೋಕೆ ಹೋಗ್ತೀನಿ ಸರ್. ಇಬ್ಬರು ಅಸತ್ಯಕ್ಕೆ ಪ್ರತಿಕ್ರಿಯೆ ಅಥವಾ ಅಸತ್ಯ ಅನ್ನೋ ಕೆಟ್ಟ ಜನಕ್ಕೆ ರಿಪ್ಲೈ ಅದು ನಿನ್ನ ಮನೆಯಲ್ಲಾದರೂ ಹೊರಗಡೆ ಆದರೂ ಒಂದೇ ಇರಬೇಕು, ಮೌನ. ಗಂಡನ ಈ ಅನುಮಾನ ಅನ್ನೋ ಕೆಟ್ಟತನಕ್ಕೆ ನಾನು ಇಲ್ಲಿ ರಿಪ್ಲೈ ಕೊಡ್ತೀನಿ, ಆದರೆ ಕೆಲಸದ ಜಾಗದಲ್ಲಿ ಯಾರಾದರೂ ಕೆಟ್ಟತನ ತೋರಿಸಿದ್ರೆ ನಾನು ಮೌನವಾಗಿ ಬರ್ತೀನಿ ಸರ್.
ಕೆಲಸದ ಜಾಗದಲ್ಲಿ ಹೆಂಗ್ ಮೌನವೋ ಇಲ್ಲೂ ಹಂಗೆ ಇರಬೇಕು. ಆಯ್ತು, ಇದನ್ನ ಇನ್ನೂ ದೊಡ್ಡದು ಮಾಡಿ ಇನ್ನೂ 4 ಜನರ ಹತ್ರ ಹೇಳ್ಕೊಂಡು ಬರ್ಲಿಕ್ಕೆ ಆತನ ಹತ್ರ ಸಾಕ್ಷಿ ಇಲ್ಲ. ಇಲ್ಲ ಗುರುಗಳು. ಆಯ್ತಲ್ವಾ? ಆ ಭಯ ನಿನ್ನಲ್ಲಿ ಜೀವಂತವಾಗಿರ್ಲಿಕ್ಕೆ ಕಾರಣ ಇಲ್ಲ. ನೀನು ಅದು ಮಾಡೂ ಇಲ್ಲ, ನಿನಗದು ಬೇಕಾಗೂ ಇಲ್ಲ. ಅದೇನಾಗುತ್ತೋ ಆಗಲಿ, ಸತ್ಯಕ್ಕೆ ಯಾವತ್ತೂ ಜಯ ಇದ್ದೇ ಇದೆ, ಒಳ್ಳೇದು ಹಾಗೇ ಆಗುತ್ತೆ. ಆದರೆ ಇವರ ಆರ್ಭಟದ ನಡುವೆ ಅಯ್ಯೋ ನಾನು ಸೋತುಬಿಟ್ನ ಅಂತ ನಿಮಗೊಮ್ಮೊಮ್ಮೆ ಅನ್ನಿಸ್ಬೋದು. ಆದರೆ ಆ ಸಮಯದಲ್ಲೆಲ್ಲ ನೆನ್ಪಿಟ್ಕೊಳ್ಳಿ, ಅಗ್ನಿ ಪ್ರವೇಶ ಮಾಡಿ ಸೀತೆ ತಾನು ಶುದ್ಧಳಿದ್ದೀನಿ ಅಂತ ಹೇಗೆ ತ್ರೇತಾಯುಗದಲ್ಲಿ ರಾಮಚಂದ್ರನಿಗೆ ತೋರಿಸಿ ಮತ್ತೆ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕವಾಗಿ ರಾಮನೊಂದಿಗೆ ರಾಜ್ಯಭಾರ ಮಾಡ್ತಾ ಇರೋ ಸಮಯದಲ್ಲಿ ಮತ್ಯಾವುದು ಅಗಸನ ಮಾತು ಕೇಳಿ ಹೇಗೆ ಸೀತೆಯನ್ನು ಮತ್ತೆ ಕಾಡಿ ಕಳಿಸೋ ಸಂದರ್ಭ. ಇದು ಏನು ಹೇಳ್ತಾ ಇದೆ ಅಂದರೆ, ಬದುಕಲ್ಲಿ ಒಂದು ಕಳಂಕದಿಂದ ಮುಕ್ತಳಾಗಿ ಲಂಕೆಯಲ್ಲಿ ಅಗ್ನಿ ಪ್ರವೇಶ ಮಾಡಿ ನಾನು ಶುದ್ಧಳು ಅಂತ ಅಗ್ನಿದೇವನಿಂದ ಸರ್ಟಿಫಿಕೇಟ್ ತಗೊಂಡು ರಾಮ ಅನಂತರ ಅವಳನ್ನು ಅಯೋಧ್ಯೆಗೆ ಕರ್ಕೊಂಡು ಬಂದ, ಅಲ್ಲಿಗೆ ಅದು ಮುಗೀತು ಅಂತ ಇಲ್ಲ. ಮತ್ತು ಹೊಸ ಕಳಂಕ ಅಗಸಂದು, ಅದನ್ನ ತೀರಿದ್ರೆ ಮತ್ತೊಂದು ಹೊಸ ಕಳಂಕ. ಅಂದರೆ ಅದರ ಅರ್ಥ ಏನು ಹೇಳ್ತಾ ಇದೆ, ಸೀತಾಮಾತೆಯ ಬದುಕು ಒಂದರಿಂದ ಬಿಡಿಸಿಕೊಂಡು ಮಾತ್ರಕ್ಕೆ ಬದುಕು ಇನ್ನ ಕಳಂಕ ಬರೋದೇ ಇಲ್ಲ ಅಂತಿಲ್ಲ. ಅದಾದ ಬೆಳಿಗ್ಗೆನೆ ಮತ್ತೇನೋ ಕಾಯ್ತಾ ಇರ್ಬೋದು. ಕರ್ಮದ ಚೀಲದಲ್ಲಿ ಏನೇನು ಕಳಂಕ, ಏನೇನು ಅಪಮಾನ, ಏನೇನು ಸನ್ಮಾನಗಳ ವಿಚಾರಗಳು ತುಂಬಿದವೋ ನಮಗೆ ಕರ್ಮದ ಚೀಲ ಓದ್ಲಿಕ್ಕೆ ಬರಲ್ಲ. ಮುಂಚೆನೆ ಅದು ಬಂದು ಅನುಭವಿಸಿದಾಗಲೇ ನಮಗೆ ಗೊತ್ತಾಗೋದು, ಓ ಇಂಥದ್ದೊಂದು ನನ್ನ ಹಣಬರದಲ್ಲಿ ಇತ್ತ ಅಂತ. ಮುಂಚೆನೆ ಓದಂಗಿದ್ರೆ ಜನ ಯಾಕೆ ಇಷ್ಟು ಪೇಚಾಡ್ತಿದ್ರು? ತುಂಬ ಈಸಿ ಇದೆಯವ, ತುಂಬ ಕಾಂಪ್ಲಿಕೇಟ್ ಮಾಡಿಕೊಂಡು ಅಯ್ಯೋ ಅಂತ ಅಂದುಕೊಳ್ಳುವಷ್ಟು ಏನೂ ಇಲ್ಲ. ನನ್ನ ಕೆಲಸ ನಾನು ಮಾಡ್ತಿದ್ದೀನಿ, ತಾಯಿಯಾಗಿ ಮಕ್ಕಳಿಗೆ ಏನು ಮಾಡಬೇಕು ಮಾಡ್ತಿದ್ದೀನಿ. ಗಂಡ ಇನ್ನೂ 1000 ಅನುಮಾನ ಪಟ್ಟರು ನಾನು ಏನು ಅಡುಗೆ ಮಾಡಿಡಬೇಕು, ಏನು ಪ್ರೀತಿ ತೋರಿಸ್ಬೇಕು ನಾನು ಮಾಡ್ತಿದ್ದೀನಿ. ಇದನ್ನು ಮೀರಿ ಅವರ ಸುಳ್ಳೇ ಗೆಲ್ಲುತ್ತೆ ಅಂತ ನಾನು ಯಾಕೆ ನಂಬಬೇಕು? ಇಲ್ಲ, ನನಗೆ ಗೊತ್ತು ಸತ್ಯವೇ ಅಂತಿಮವಾಗಿ ಗೆಲ್ಲೋದು. ಈತನಿಗೆ ತಾನು ನಂಬಿರುವುದು ಸುಳ್ಳು ಅಂತ ಗೊತ್ತಾಗಲಿಕ್ಕೆ ಒಂದು ಸಮಯ ಭಗವಂತನೇ ನಿರ್ಮಾಣ ಮಾಡ್ತಾನೆ. ಅಲ್ಲಿಯವರೆಗೂ ನೀನು ಅದನ್ನು ತಿರುಗಿಸಿ ರಿಪ್ಲೈ ಕೊಟ್ಟು ಸರಿ ಮಾಡಿಬಿಡ್ತೀನಿ, ಆತನ ಅಭಿಪ್ರಾಯವನ್ನು ಮನಸ್ಥಿತಿಯನ್ನು ಬದಲಿಸಿಬಿಡ್ತೀನಿ ಅಂದರೆ ಅದು ಸುಳ್ಳು. ನೀನು ಏನು ಮಾತಾಡ್ಲಿಕ್ಕೆ ಹೋದ್ರು ನೀನು ಒಂದು ಹೇಳಿದ್ರೆ ಅವ್ರು 2 ತಿಳ್ಕೊಳ್ತಾರೆ. ಹಾಗಾಗಿ ಇಲ್ಲಿ ನೀನು ರಿಪ್ಲೈ ಕೊಡ್ಲಿಕ್ಕೆ ಹೋಗಬೇಡ. ಏನಿದಕ್ಕೆ ಪರಿಹಾರ ಏನೂ ಇಲ್ಲವ. ಯಥಾವತ್ ನಿನ್ನ ಜೀವನ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಹೆಣ್ಮಕ್ಳು ಕರೆ ಮಾಡಿ ಏನು ಬೇರೆ ಬೇರೆ ದುಃಖ ಹೇಳ್ತಾರೆ, ಅವ್ರದ್ದು ಆ ಥರದ್ದಾದ್ರೆ ನಿಂದು ಈ ಥರದ್ದು. ಒಟ್ಟಿನಲ್ಲಿ ಮನುಷ್ಯ ಅನ್ನೋದು ಈ ದುಃಖ, ಯಾತನೆಗಳು, ಏನೋ ಪೆದ್ದುತನಗಳು ಇವೆಲ್ಲ ನಡೀತಾನೆ ಇದ್ದಾವೆ. ನಿನ್ನ ಬದುಕಲ್ಲಿ ಬೇರೆ ಥರ ಇದೆ ಅಷ್ಟೇ. ಅಂತಿಮವಾಗಿ ಎಲ್ಲರೂ ಒಂದೊಂದು ದುಃಖದಲ್ಲಿದ್ದಾರೆ. ನಿಂದು ಗಂಡನ ಅನುಮಾನದ ದುಃಖ ಆದರೆ ಇನ್ಯಾವುದೋ ಹೆಣ್ಮಗಳು ಬಂದು ಹೇಳ್ತಾಳೆ, ನನ್ನ ಗಂಡ ಇನ್ಯಾವುದೋ ಹೆಣ್ಣಿನ ಜೊತೆ ಮಲಗಿದ್ದು ನೋಡಿದೆ, ಕೂತಿದ್ದು ನೋಡಿದೆ, ಓಡೋಗಿದ್ದು ನೋಡಿದೆ, ಅದು ನೋಡಿದೆ, ಇದು ನೋಡಿದೆ. ಇನ್ಯಾರೋ ಹುಡುಗ ಬರ್ತಾನೆ, ಗಂಡಸು ಬರ್ತಾನೆ, ನನ್ನ ಹೆಂಡತಿ ಹಿಂಗೆ ಅನ್ಯಾಯ ಮಾಡಿದ್ಲು ಅಂತ ಹೇಳ್ತಾನೆ. ಇನ್ಯಾರೋ ಎತ್ತವರು ಬರ್ತಾರೆ, ನನ್ನ ಮಕ್ಳು ಹಿಂಗೆ ಅನ್ಯಾಯ ಮಾಡ್ಕೊಳ್ತಾವ್ರೆ, ಅಥವಾ ಪ್ರೀತಿ ಪ್ರೇಮ ಅಂತ ಬಿದ್ದು ಜವಾಬ್ದಾರಿ ಮರೆತು ಬದುಕುತ್ತಾ ಇದ್ದಾರೆ ಅಂತಾರೆ. ಒಬ್ಬೊಬ್ಬರದ್ದು ಒಂದೊಂದು, ಅದರಲ್ಲಿ ನಿಂದು ಈ ಥರ ಇದೆ ಅಷ್ಟೇ. ಹಾಗಾಗಿ ಹಿಂದೆ ಹೇಗೆ ಎಲ್ಲ ಕಷ್ಟಗಳನ್ನು ಮೀರಿ ಬಂದು ಇದೂ ಕೂಡ ಒಂದು ಕಷ್ಟ ಅಂತ ಅಷ್ಟೇ ತಿಳ್ಕೊ ಹೊರತು ಶಾಶ್ವತ ಅನ್ನೋ ಯೋಚನೆ ಸುಮ್ಮನೆ ಅದು ಬೇಡ. ಅದು ಹಂಗಲ್ಲ, ಶಾಶ್ವತವಾಗಿಲ್ಲ ಅದು. ಇನ್ನು 1-2 ವರ್ಷ ಹೋಗ್ತಾ 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 ಈತನ ಈ ಪ್ರತಿಭಟನೆ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಪೂರ್ಣ ಇದು ಇಲ್ಲವೇ ಇಲ್ಲಪ್ಪ ಅನ್ನೋ ಥರ ಆಗ್ಲಿಕ್ಕೆ ಇನ್ನೊಂದಷ್ಟೇ 2 ವರ್ಷ ಬೇಕು. ಹೌದು ಗುರುಗಳು, ಅವ್ರಿಗೂ ನನ್ ಕಂಡ್ರೆ ತುಂಬಾನೇ ಇಷ್ಟ ಗುರುಗಳೇ. ಅವರು ಒಂದ್ ಕ್ಷಣ ನನ್ನ ಬಿಟ್ಟಿರಲ್ಲ. ಒಂದ್ ಅಟ್ಲೀಸ್ಟ್ ಬೇಕಂತ ಫೋನಲ್ಲಿ ಮೆಸೇಜ್ ಹಾಕೋದು. ಇವೆಲ್ಲ ಬಿಡು, ನಿನ್ನ ಪ್ರೀತಿ ನೀನು ತೋರಿಸು, ನಿನ್ನ ಕಾಳಜಿ ನೀನು ಮಾಡು. ಆದರೆ ಎಲ್ಲವೂ ನಶ್ವರ ಅನ್ನೋ ಸತ್ಯ ತಿಳ್ಕೊಂಡು ಮೋಹ ತೊರೆದು ಮಮಕಾರ ತೊರೆದು ನನಗಿಷ್ಟ, ನನ್ನ ಸಾಯೋ ಕನೆಕ್ಷನಲ್ಲಿ ಇವರೇ ಇರಬೇಕು, ಇವೆಲ್ಲ ಬಿಟ್ಬಿಡು. ಇವೆಲ್ಲ ಸುಳ್ಳು. ಏನೋ ನೀನು ಹೇಳಿದೆ ಅಂತ ಅಂದೆ ಬಿಟ್ರೆ ಅವೆಲ್ಲ ಸುಳ್ಳು. ಅದು ಆಗೋದೂ ಇಲ್ಲ. ಯಾರು ಹುಟ್ಟುತ್ತಾ ಯಾರಿರಬೇಕು, ಸತ್ತಾಗ ಯಾರಿರಬೇಕು. ಎತ್ತೋಳು ತಾಯಿನೇ ಆದರೂ ಆ ತಾಯಿ ತೀರು ಹೋದು, ಏನೋ ಎತ್ತುಬಿಟ್ಟು ತಾಯಿ ಹೆಂಗೋ ತೀರು ಹೋದ್ಲು, ಅಲ್ಲಿಂದ ಬದುಕಿದ್ದು ಬೇರೆಯವ್ರ ಜೊತೆ. ಅಲ್ಲೆಲ್ಲೋ ಇಲ್ಲ ನನ್ನ ಗಂಡನ ಜೊತೆಲೇ ಸಾಯಬೇಕು ಅಂತ ಅಂದ್ಕೊಂಡಿದ್ದವಳು ಗಂಡ ಎಲ್ಲೋ ಮಧ್ಯದಲ್ಲಿ ಬಿಟ್ಟು ಹೋದ, ಇನ್ನೆಲ್ಲೋ ಮಕ್ಕಳ ಜೊತೆ ಬದುಕ್ತಿದ್ಲು. ಮಕ್ಕಳು ಎಲ್ಲೋ ಒಂದು ಹಂತ ಆದಮೇಲೆ ಅವರು ಬಿಟ್ಟು ಹೋದರು, ಎಲ್ಲೋ ಬೀದಿ ಹೆಣವಾಗಿ ಸತ್ಲು. ನೋಡವ, ಅದು ಆ ವಿಚಾರವನ್ನು ಈ ಜಗತ್ತಲ್ಲಿ ಹೇಳೋ ಏನು
ಎಲ್ಲ ಇಲ್ಲೇ ಸಾಯ್ತಿ, ಇಲ್ಲೇ ಮಾಡ್ತಿ, ಹಿಂಗೆ ಮಾಡ್ತೀಯ, ಒಂದು ಹಂತಕ್ಕೆ ಕೆಲವು ಅಂದಾಜು ಮಾಡ್ಲಿಕ್ಕೆ ಒಂದು ಶಕ್ತಿ ಪಡ್ಕೊಂಡಿರ್ತೀವಿ. ಬಿಟ್ಟರೆ ಇಲ್ಲೇ ಹೋಯ್ತೀಯ ಹಿಂಗೆ ಸಾಯ್ತೀಯ ಅಂತ ಹೇಳೋ ಗಂಡಸು ಇಲ್ಲಿವರೆಗೂ ಹುಟ್ಟಿಲ್ಲವ. ಹೌದು ಗುರುಗಳೇ. ಹಾಗಾಗಿ ಭಗವಂತನೇ ಹೇಳ್ತಾನೆ ಭಗವದ್ಗೀತೆ ಅಥವಾ ಎಲ್ಲ ಶಾಸ್ತ್ರಗಳಲ್ಲೂ ಅಂಥ ಮಹಾನ್ ಜ್ಞಾನಿಗಳೇ ಆ ಸತ್ಯವನ್ನು ಹೇಳಿಬಿಟ್ರು. ಹುಟ್ಟು ಸಾವು ಎಲ್ಲಿ, ಹೇಗೆ, ಯಾರ ಜೊತೆ, ಯಾರ ಸಮಯದಲ್ಲಿ, ಎಲ್ಲಿ, ಯಾವ ಥರ ಯಾರೂ ಹೇಳಲಿಕ್ಕಲ್ಲ. ಅದು ಗೊತ್ತಿದ್ರೆ ಮನುಷ್ಯ ದೇವರಾಗ್ಬಿಡ್ತಿದ್ದ. ಹೌದು ಗುರುಗಳೇ. ಹೌದು. ಇಷ್ಟು ಮಾತ್ರ ಹಿಡ್ಕೊ, ನನ್ನ ಉಸಿರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇವರು ಕುರಿತು ನಾನು ನಿಯತ್ತಾಗಿರ್ತೀನಿ, ನಾನು ಸೇವೆ ಮಾಡ್ತೀನಿ, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಸಾವೆಲ್ಲ ಆಯ್ತು, ಹುಟ್ಟು ನಮಗೆ ಗೊತ್ತಿಲ್ಲ, ಸಾವು ಗೊತ್ತಿಲ್ಲ, ಮದ್ದಿದ್ ಮಾತ್ರ ನಮಗೆ ಗೊತ್ತು. ನೀನು ಭ್ರಮೆ ಬೇರೆ ಇಟ್ಕೊಂಡಿದೀಯ, ಸಾಯೋವರೆಗೂ ನಾನು ಹಂಗೆ ಸಾಯೋವರೆಗೂ ಇರಬೇಕು, ಅಥವಾ ಏನು ಸಾಯೋ ಕೊನೆ ಕ್ಷಣದಲ್ಲೂ ಇರಬೇಕು, ಹಂಗಿರಬೇಕು. ಇವು ಕೊನೆಯ ಸಮಯದಲ್ಲಿ ನಿಮ್ಮನ್ನು ಯಾತನೆಯಿಂದ ಸಾಯೋ ಥರ ಮಾಡಿಬಿಡ್ತವೆ. ಬಿಡಿಸ್ಕೊಳ್ಬೇಕು, ಆದಷ್ಟು ಬಿಡಿಸ್ಕೊಳ್ಬೇಕು. ಇವೆಲ್ಲ ನಡೆಯೋದು ಅದಕ್ಕೆ ಅಂತೆ ಬದುಕಲ್ಲಿ. ಈಗ ಗಂಡ ಹೆಂಗೆ ಮಾಡಿದ್ರು, ಓಹೋ ಇವರು ಹಿಂಗೇನಾ, ಓಹ್ ಆಯಿತು ಭಗವಂತ ಹೇಳಿದ್ದಗ್ನ ಎಲ್ಲೋ ಪುಸ್ತಕದಲ್ಲಿ ಯಾರೋ ಗುರುಗಳು ಹೇಳಿದರು ಅಥವಾ ಯಾರೋ ಕೃಷ್ಣ ಹೇಳಿದ್ದ. ಅಂತಿಮವಾಗಿ ಎಲ್ಲ ಸಂಬಂಧಗಳು ಕೇವಲ ನಿಮ್ಮ ಕರ್ಮಗಳನ್ನು ಸವೆಸುವ ನಿಟ್ಟಿನಲ್ಲಿ ಕೋ ಆ್ಯಕ್ಟರ್ಸೇ ಹೊರತು ಯಾರು ನಿಮ್ಮ ಸಾಯೋವರೆಗೂ ಅಥವಾ ನಿಮ್ಮ ಭಾರವನ್ನು ಹೊರಲಿಕ್ಕೆ ಯಾರೂ ಬಂದಿಲ್ಲ. ಎಲ್ಲ ಸಪೋರ್ಟಿವ್ ಕ್ಯಾರೆಕ್ಟರ್ಗಳು. ಹೀಗೆ ಒಬ್ಬ ಹೀರೋ ಸಿನಿಮಾದ ಆರಂಭದಿಂದ ಅಂತ್ಯದವರೆಗೂ ಹೀರೋ ಅನ್ಸ್ಕೊಳ್ಬೇಕು ಅಂದರೆ ಒಬ್ಬ ಕಾಮಿಡಿ ಇರಬೇಕು, ಒಬ್ಬ ವಿಲನ್ ಇರಬೇಕು, ಎಲ್ಲ ಸಪೋರ್ಟಿವ್ ಅಂದರೆ ಸಹಾಯಕ ನಟರು ಇರಬೇಕಲ್ಲ ಆ ಕಡೆ ಈ ಕಡೆ. ಇವರೆಲ್ಲದ್ರೂ ಒಂದು ಪಾತ್ರ. ನಾವು ಹೆಸರು ಕೊಟ್ಟಿದ್ದೀವಿ, ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ, ತಮ್ಮ ಅಂತ ಗಂಡ ಮಕ್ಕಳು ನಾವು ಹೆಸರು ಕೊಟ್ಟಿರೋದು. ಹಾಗಾಗಿ ಲೌಕಿಕವಾಗಿಯೂ ಅಯ್ಯೋ ನೀವು ನನ್ನ ಕಂಡ್ರೆ ಪ್ರಾಣ ಕಣಪ್ಪ ಅಂತಲೂ ಲೌಕಿಕವಾಗಿ ಬದುಕಬೇಕು. ಅದ್ರ ಮೀರಿ ಈ ಕಡೆ ಒಂಟಿಯಾಗಿದ್ದಾಗ ಸತ್ಯನೂ ಆಗಾಗ ಈ ಹಸುಗಳು ಮೆಲ್ಕು ಹಾಕ್ದಂಗೆ ಆಗ್ತಿರಬೇಕು, ಅವ್ರ ಮುಂದೆ ನಗನಗ್ತಾ ಇರಬೇಕು. ಇಲ್ಲಿ ಈ ಕಡೆ ಬಂದಾಗ ಹೌದು ಅವ್ರು ಯಾರೂ ಶಾಶ್ವತವಲ್ಲ, ಅಂತಿಮವಾಗಿ ಒಬ್ಬನೇ ಬಂದಿದ್ದೀನಿ, ಒಬ್ಬನೇ ಹೋಗ್ತೀನಿ. ಹಾಗಾಗಿ ಸಾಯೋವರೆಗೂ ಸಂಬಂಧಿಕರೆಲ್ಲ ಬರಬೇಕು, ನನ್ನ ಮಂಚದ ಸುತ್ತಮುತ್ತ ನಿಂತಿರಬೇಕು, ಎಲ್ಲ ನನಗೋಸ್ಕರ ಕಣ್ಣೀರು ಹಾಕಿ ಅಯ್ಯೋ ಹೋಗ್ತಾವನಲ್ಲಪ್ಪ ಅಂತ ಅಳಬೇಕು. ಇದೇನು ನಡೆಯಲ್ಲವ. ಇಲ್ಲ ಗುರುಗಳೇ, ಅಲ್ಲ ಸುಮ್ಮನೆ ಹೇಳ್ತೀನಿ, ಇರ್ತವೆ. ಸಾಯೋ ಸಮಯದಲ್ಲಿ ಬರಬೇಕು, ಅಥವಾ ನನಗೇನೋ ಒಂಚೂರು ದುಃಖ ಆದರೆ ಎಲ್ಲ ಓಡ್ ಬಂದು ನನ್ನನ್ನು ಕೇಳಬೇಕು, ನಿರೀಕ್ಷೆನೇ ಇಟ್ಕೊಳ್ಬಾರ್ದು, ಅವು ದುಃಖ ಕೊಡ್ತವೆ. ಇಲ್ಲ ಗುರುಗಳೇ, ನಂಗೆ ಚಿಕ್ಕದ್ರಿಂದನೂ ಅದು ನನಗೆ ಯಾರು ಇಲ್ದೇನೆ ರೂಢಿ ಆಗ್ಬಿಟ್ಟಿದ್ದೀನಿ ಗುರುಗಳೇ. ನಾನು ಒಬ್ಳೆ, ನಾನು ಇವಾಗ ಆತ್ಮಸ್ಥೈರ್ಯ ಒಬ್ಳೆ, ನನಗಾಗಿ ನಾನು ಒಬ್ಳೆ. ಹಾಗಾಗಿ ನಿಮ್ಮ ಗಂಡನ ಕುರಿತಾಗಿಯೂ ಅಷ್ಟೇ, ಇನ್ನೂ ಈ ಥರದ ಮಾತು 1000 ಬರಲಿ, ನಿನ್ನ ಅಂತರಂಗ ಭಗವಂತನಿಗೆ ಸೀಮಿತ. ಅಪ್ಪ ಈ ಪಾತ್ರ ಕೊಟ್ಟಿದ್ದೀಯ, ನಿಭಾಯಿಸ್ತಾ ಇದ್ದೀನಿ. ಇದು ಹೆಂಗೆ ಅಂದರೆ ನೋಡಿ, ಯಾವುದೋ ಒಂದು ಸಿನಿಮಾ ತಗೊಳ್ಳಿ, ಸೂರ್ಯವಂಶ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಹೆಂಡತಿ ಪಾತ್ರ ಮಾಡಿರೋರು ಅಂತ ಹೇಳ್ತಾರೆ ಹೊರತು ಹೆಂಡತಿಯಾಗಿದ್ದವರು ಅಂತ ಹೇಳಲ್ಲ. ಆ ಕಡೆಯಿಂದ ಸಿನಿಮಾ ಎಲ್ಲ ಮುಗೀತು, ಈ ಕಡೆ ಬಂದು ಬಿಡಿ ಆ ಸಿನಿಮಾಗಳು ಬೇಡ, ಯಾವುದೋ ಇತ್ತೀಚೆಗೆ ಬರೋ ಸಿನಿಮಾ ತಗೊಳ್ಳೋಣ. ಈ ಸಿನಿಮಾದಲ್ಲಿ ನೀವು ಅವ್ರ ತಾಯಿ ಪಾತ್ರ ಮಾಡಿದ್ದೀರಾ, ಹೆಂಗನ್ಸುತ್ತೆ, ಹೀರೋ ತಾಯಿ ಪಾತ್ರ ಮಾಡಿದ್ದೀರಾ ನೀವು, ಹೆಂಗನ್ಸುತ್ತೆ ಅಂದರೆ ನನಗೆ ಈ ಪಾತ್ರ ಬಂತು, ನಾನು ಚೆನ್ನಾಗಿ ಖುಷಿ ಆಯಿತು, ನನಗೆ ಭಾಳ ಸಂತೋಷ ಆಯಿತು ಅಂತ. ಅಂದರೆ ಅದರ ಅರ್ಥ ತೆರೆ ಮೇಲೆ ಏನು ಕಾಣ್ತಾ ಇದೆ ಅದು ಬದುಕಾದರೆ ಅದರ ಹಿಂದೆ ಬಂದು ನಾನೊಬ್ಬ ಅಲ್ಲಿ ಪಾತ್ರಧಾರಿ ಅಷ್ಟೇ, ನನಗೆ ಖುಷಿ ಆಯಿತು ಅಂತ ಹೇಳೋದಿದೆಯಲ್ಲ, ಇದು ವಾಸ್ತವ. ತೆರೆ ಮೇಲೆ ಏನು ಕಾಣ್ತೋ ಅದು ನಾವು ನೀವು ಬದುಕ್ತಿದ್ದೀವಿ. ಇವರೇ ತಾಯಿ, ಇವರೇ ಹೆಂಗೆ, ಅದ್ರ ಹಿಂದೆ ಬಂದು ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರಲ್ಲ, ವಾಸ್ತವ ಇದೆ ಅಂತೆ. ಯಾರೂ ನಿಜವಾದ ತಂದೆ ಅಲ್ಲ, ಯಾರೂ ತಾಯಿ ಅಲ್ಲ, ನಾನು ಒಬ್ಬಳೇ ಬಂದಿದ್ದೀನಿ, ಒಬ್ಬಳೇ ಹೋಗ್ತೀನಿ. ಈ ಮಧ್ಯೆ ಏನೇನು ಪಾತ್ರಗಳೆಲ್ಲ ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದಾವೆ, ಪ್ರಯಾಣ ಮಾಡ್ತಿದ್ದಾವೆ, ಅವೆಲ್ಲ ಸಿನಿಮಾ ಸ್ಕ್ರೀನ್ ಮೇಲೆ ಕಂಡಂತೆ. 2.5 ಗಂಟೆ ಅವ್ರಿಗೆ ನಮ್ಮ ತಾಯಿ ತಂದೆ ಅವರೇ ತಾಯಿ ಅವರೇ ತಂದೆ ಅಂತ 2.5 ಗಂಟೆ ಅನಿಸುತ್ತೆ. ಸಿನಿಮಾ ಮುಗಿಸಿ ಆಚೆ ಬಂದ ಮೇಲೆ ಅವ್ರ ತಂದೆ ಪಾತ್ರ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಹಂಗೆ ನಮ್ಮ ಜೀವನ 2.5 ಗಂಟೆ ಸಿನಿಮಾ, ಆದರೆ ಇನ್ನು ಹಿಂದೆ ಯೋಚನೆ ಮಾಡಿದ್ರೆ ಇವ್ರದೆಲ್ಲ ಪಾತ್ರ ಅಂತ ಗೊತ್ತಾಗುತ್ತೆ. ಬಟ್ ನಾವು ಅದನ್ನು ಯೋಚನೆ ಮಾಡಲ್ಲ, ಆ ಸ್ಕ್ರೀನನ್ನೇ ನಂಬ್ಕೊಂಡ್ಬಿಡ್ತೀವಿ ದಡ್ರು. ಹಂಗೆ ಇದನ್ನ ತಿಳಿದು ಬದುಕಬೇಕು. ನಿನ್ನ ಗಂಡನ 1000 ಆಪಾದನೆಗಳಿರಲಿ, ಮುಂದೆ ಇನ್ಯಾರು 1000 ಆಪಾದನೆ ಮಾಡಲಿ, ಯಾವುದಕ್ಕೂ ತಲೆ ಕೊಡದೆ ನೀವು ಸತ್ಯ ಧರ್ಮ ನ್ಯಾಯ ನಿಷ್ಠೆಯಲ್ಲಿದ್ದೀರಿ. ಆ ಗಂಡನಿಗೆ
ಮಕ್ಕಳಿಗೆ ಎಲ್ಲರಿಗೂ ನೀವು ನಿಯತ್ತಾಗಿದ್ದೀರಿ, ಅಷ್ಟು ಸಾಕವ. ಭಗವಂತ ಅನ್ನೋ ಒಬ್ಬ ಇದ್ದಾನೆ, ಎಲ್ಲದಕ್ಕೂ ಕಾಲಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ. ಇವರ ಸುಳ್ಳು ಆಪಾದನೆಗೆ ಏನು ಕೊಡಬೇಕು ಅದನ್ನು ಕೊಡ್ತಾನೆ. ಇದಕ್ಕೆಲ್ಲ ಕಣ್ಣೀರು ಹಾಕ್ಸಿರೋ ಅವ್ರಿಗೇನು ಕೊಡಬೇಕು ಅವ್ರಿಗೂ ಕೊಡ್ತಾನೆ. ಇದಕ್ಕೆ ನೊಂದುಕೊಂಡಿರೋ ನಿನ್ನ ಈ ಪರಿಸ್ಥಿತಿ, ಕಣ್ಣೀರು ಹಾಕ್ತಿರೋ ಈ ಪರಿಸ್ಥಿತಿ, ಈ ಹಿಂದಿಂದ ಯಾವುದೋ ಒಂದು ಇತ್ತು, ಅದನ್ನು ತೀರಿಸ್ತಾ ಇದೆಯಾ, ಅದು ಹಂತ ಆದಮೇಲೆ ಅದು ಮುಗಿಯುತ್ತೆ, ಮತ್ತೆ ಎಲ್ಲ ಒಳ್ಳೆಯದಾಗುತ್ತೆ. ಈ ಕುರಿತು ದುಃಖ ಪಟ್ಟುಕೊಂಡಯ್ಯೋ ನನಗೆ ಯಾಕೆ ಹಿಂಗೆ, ನನ್ನ ಯಾವ ಶಿಕ್ಷೆ ಮಾಡಿದ್ದೆ, ಸೀತೆ ಏನು ಮಾಡಿದ್ಲವ ಮತ್ತೆ? ಅಲ್ಲ ಗುರುಗಳೇ, ನೀವು ಅದೇ ಒಂದು ಹೇಳ್ತಿದ್ರಲ್ಲ ಗುರುಗಳೇ, ಅದೇ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಒಳ್ಳೆಯವ್ರಿಗೆ ಯಾಕೆ ಕೆಟ್ಟದಾಗುತ್ತೆ ಅಂತ ಹೇಳಿ, ನೀವು ಡೈಲಿ ಅದನ್ನ ನೋಡ್ತಾ ಇರ್ತೀನಿ ಗುರುಗಳೇ. ಅವಾಗ ನೀವ್ ಹೇಳ್ತಿರಲ್ಲ, ಅಯ್ಯೋ ಒಳ್ಳೆತನ ಇರೋರ್ಗೆನೆ ಕೆಟ್ಟದಾಗ್ಬೇಕು ಅಂತಿಲ್ಲ, ಕೆಟ್ಟದವ್ರಿಗೂ ಕೂಡ ಕೆಟ್ಟದಾಗುತ್ತೆ ಅಂತ ನೀವ್ ಹೇಳ್ತಿರಲ್ಲ ಅಷ್ಟೇ. ಗುರುಗಳೇ, ಅದು ನಾನು ಅದನ್ನ ನೋಡ್ತಾನೆ ಇರ್ತೀನಿ ಗುರುಗಳೇ. ಹೌದು, ನಾವು ನಮ್ಮ ಒಳ್ಳೆತನ ಇದೆ ಅಂತ ನಾವ್ ಅನ್ಕೊಳ್ಳೋದಲ್ಲ, ಭಗವಂತನ ಇಚ್ಛೆ. ಅದನ್ನ ಅವನು ನಮಗೆ ನನ್ನ ಒಳ್ಳೆತನನ ಅವನು ನನಗ್ ಬಂದು ತೋರಿಸ್ಬೇಕು. ಅಂದ್ರೆ ನಾನ್ ಹೇಳಿ ಅದನ್ನ ಒಳ್ಳೆತನ ಆಗೋದಕ್ಕಿಂತ ಬೇರೆಯವರು ನನ್ನ ಒಳ್ಳೆತನ ನೋಡ್ಬೇಕು ಅನ್ನೋದು ನನಗೊಂದು ಗುರಿ ಇದೆ ಗುರುಗಳೇ. ಪ್ರಕಾರನವ ಇದು ಸುಮ್ಮನೆ ಆಧ್ಯಾತ್ಮಿಕವಾಗಿ ನಾವೆಲ್ಲ ಹೇಗೆ ಮಾಗುತ್ತೀವಿ ಅಂದ್ರೆ, ಕಷ್ಟವಿಲ್ಲದೆ ಮಾಗುವಿಕೆ ಸಾಧ್ಯವೇ ಇಲ್ಲವ. ಪುಸ್ತಕ ಓದಿ ಮಾಗುವಿಕೆ ಬರಲ್ಲ. ಅಂದ್ರೆ ಮಾಗುವಿಕೆ ಅಂದ್ರೆ ಒಂದು ಪರಿಪಕ್ವತೆ. ಓಕೆ, ಭಗವಂತನ ಆ ವೈಕುಂಠಕ್ಕೋ ಕೈಲಾಸಕ್ಕೋ ಅಥವಾ ಭಗವಂತನ ಪರಂಧಾಮಕ್ಕೂ ಹೋಗ್ಲಿಕ್ಕೆ ಒಂದು ಯೋಗ್ಯತೆ ಕಷ್ಟದಲ್ಲಿ ಬೆಂದ ಮೇಲೆ ಬರೋದಂತೆ, ಸುಮ್ಮನೆ ಬರಲ್ಲ. ಹರಿಶ್ಚಂದ್ರನಿಗೂ ಕೂಡ ಶಿವನ ದರ್ಶನ ಆಗಬೇಕು, ಸ್ಮಶಾನದಲ್ಲಿ ಭಗವಂತ ಕಾಣಬೇಕು ಅಂದ್ರೆ ಅವನು ಎಷ್ಟು ನರಕ ಅನುಭವಿಸ್ದ. ಗುರುಗಳೇ, ಅವ್ರನ್ನ ಆ ಕಥೆಗಳನ್ನ ಓದಿದ್ರೆ ಗುರುಗಳೇ, ಒಂದು ಕ್ಷಣ ನಾವ್ ಅನ್ಸುತ್ತೆ ನಮಗ್ ಬಂದಿರೋ ಕಷ್ಟ ಯಾವುದು ಅಲ್ಲ. ಹೌದು, ಅಂದ್ರೆ ನಿಮಗೆ ಒಬ್ಬ ದೊಡ್ಡ ಗುರುವಿನ ದರ್ಶನ ಆಗಬೇಕು, ದೊಡ್ಡ ಮಹಾತ್ಮರ ದರ್ಶನವಾಗಬೇಕು, ದೊಡ್ಡ ತತ್ವದ ಕಡೆ ನಿಮ್ಮ ಗಮನ ಹೋಗಬೇಕು ಅಂದ್ರೆ ನಿಮಗೆ ಎಷ್ಟು ಕಷ್ಟಗಳು. ಈಗ ನೋಡಿ, ಈ ಕಡೆ ನಿಮ್ಗೆ ಯಾಕೆ ಮನಸ್ಸು ಬಂತು ಅಂತದ್ದೇನೋ ಒಂದು ಬೆಂಕಿ ಬಿತ್ತು ಅಲ್ಲಿ, ಏನೋ ಬೀಳದೆ ಹೋದ್ರೆ ನೀವು ಈ ಕಡೆ ಬರೋದೇ ಇಲ್ಲ. ಅದು ಮೇಲ್ಮೇಲಿನ ಜೀವನ, ಸಾಮಾನ್ಯವಾಗಿ ಸಾಮಾನ್ಯವಾಗಿ ಸತ್ತೋಗ್ಬಿಡ್ತಾರ ಅವರು. ಪ್ರಹ್ಲಾದ ಅನುಭವಿಸಿದ ಕಷ್ಟ, ಆನಂತರ ಕಡೆಯಲ್ಲಿ ನರಸಿಂಹ ಅವತಾರ ಅವನಿಗೆ ದರ್ಶನವಾಗುತ್ತೆ. ಪ್ರಹ್ಲಾದನನ್ನ ಬೆಂಕಿಲ್ ಸುಡೋಕು ನೋಡ್ತಾರೆ, ಹಾವಲ್ ಕಚ್ಚೋಕು ನೋಡ್ತಾರೆ, ನೀರಿಗೆ ತಳ್ಳಿ ಕೊಲ್ಲೋಕು ನೋಡ್ತಾರೆ, ಬೆಟ್ಟದಿಂದ ಕೊಲ್ಲೋಕು ನೋಡ್ತಾರೆ, ಆನೆ ಕಾಲಲ್ಲಿ ತುಳಿಸೋಕು ನೋಡ್ತಾರೆ. ಏನು ಮಾಡಿದ್ರು ಅಂದರೆ ಎಷ್ಟು ಕಷ್ಟ ಕೊಟ್ಟರು ಆ ಪುಟ್ಟ ಬಾಲಕನಿಗೆ, ಭಕ್ತ ಪ್ರಹ್ಲಾದನಿಗೆ ಎಲ್ಲವನ್ನು ಸಹನೆ ಮಾಡಿ ಆದಮೇಲೆ ಅವನಿಗೆ ಭಗವಂತನ ದರ್ಶನವಾಯಿತು, ಅವನಿಗೋಸ್ಕರ ನರಸಿಂಹ ಅವತಾರವಾಯಿತು. ಹಂಗೆ ನನ್ನ ಅನುಭವದಲ್ಲವ, ನಾನು ಪುಸ್ತಕದಲ್ಲಿ ಕಂಡುಕೊಂಡಿದ್ದು ಒಂದು ಕಡೆ, ಆದರೆ ಪುಸ್ತಕ ಅಂದರೆ ಇಟ್ ಮೀನ್ಸ್ ಯಾರೋ ಸತ್ಯ ತಿಳಿದವನು ಬರೆದು ಹೋಗಿರೋದು. ಅವನು ಸತ್ಯ ತಿಳಿದ ಬರ್ದ, ಸರಿ, ಅವನು ತಿಳಿದಿದ್ದನ್ನ ಬರ್ದಿದ್ದಾನೆ, ನಾವು ಅದನ್ನು ಓದಿದ್ದೀವಿ. ಬಟ್ ನಾವು ತಿಳಿಯೋದು ಯಾವಾಗ? ಈಗ ಬೆಂಕಿ ಸುಡುತ್ತೆ ಅಂತ ಪುಸ್ತಕದಲ್ಲಿ ಓದಿದಾಗ ಬೇರೆ, ನಾನೇ ಸುಟ್ಟುಕೊಂಡಾಗ ಅದು ಬೇರೆ. ಅನುಭವ ಮುಖ್ಯ ಗುರುಗಳೇ. ಆ ಸುಟ್ಟುಕೊಂಡಾಗ ಪಾಠಗಳು ಬೇಗ ಹೃದಯಕ್ಕೆ ಇಳಿತವೆ. ಹಾಗಾಗಿ ನೀವು ಈ ಸಮಯದಲ್ಲಿ ಇಂಥ ಬೇಯ್ತಾ ಇದ್ದೀರಾ, ಆಚಾರ್ಯ ಕುಲುಮೆಯಲ್ಲಿ ಕಬ್ಬಿಣ ಕಾಯಿಸಿದಂತೆ ಕಾದು ಆಮೇಲೆ ಒಂದು ಶೇಪ್ ಬರುತ್ತೆ ಬದುಕಿಗೆ. ಓಕೆ, ಹಿಂಗಿರ್ಬೇಕು. ಬಟ್ ಆ ಬೆಂಕಿಯಲ್ಲಿ ನಾನು ಬೇಯೋಕ್ಕೆ ತಯಾರಿಲ್ಲ, ಅಥವಾ ಶಿಲ್ಪಿಯ ಕೈಯಲ್ಲಿ ಆ ಉಳಿಪೆಟ್ಟು ನಾನು ತಿನ್ನೋಕೆ ತಯಾರಿಲ್ಲ ಅಂದ್ರೆ ಮೆಟ್ಲು ತರ ದಿಸ ತುಳಿಸ್ಕೊಂಡು ಓಡಾಡ್ಬೇಕಷ್ಟೆ. ಇಲ್ಲ ಗುರುಗಳೇ, ನಾನು ಆ ಬೆಂಕಿನ ನೀವ್ ಹೇಳ್ದಂಗೆ ಬೆಂಕಿಲಿ ಬೆಂದು ಒಂದು ಆಕೃತಿ ಆಗಿ ಮೂಡ್ತೀನಿ ಗುರುಗಳೇ. ಅದೇ ಆಗಬೇಕು. ಅಂದ್ರೆ ನೀವು ಕೋಟಿ ಗಳಿಸಿ, ಮಕ್ಕಳಿಗೆ ಒಳ್ಳೆ ಸಂಬಂಧ ತಗೊಂಬನ್ನಿ, ಕೋಟಿ ಸಂಪಾದಿಸಿ, ಅದೆಲ್ಲ ಒಂದು ಕಡೆ. ಆದ್ರೆ ಜ್ಞಾನ, ನೀವು ಆ 1000 ಆ ಕಡೆ ಒಳ್ಳೆ ನಡಿಲಿ ಕೆಟ್ಟದ್ ನಡಿಲಿ, ಈ ಕಡೆ ಕಿವಿ ಇದ್ದೇ ಇರ್ಬೇಕು ನಿಮಗೆ. ಇದು ನಿಮ್ಗೆ ಕಷ್ಟವನ್ನ ಮೀರ್ಲಿಕ್ಕೆ ಸಹಾಯ ಮಾಡುತ್ತೆ ಈ ಜ್ಞಾನಗಳಿವೆಲ್ಲ. ಬಹುಶಃ ನನಗೆ ಇವತ್ತು ಹೇಳ್ತಾರೆ ಎಷ್ಟೋ ಹೆಣ್ಮಕ್ಳು, ಸರ್ ನಾನು ಅವ್ರದ್ದೊಂದಷ್ಟು ಕತೆ ಕೇಳಿ ಆದ್ಮೇಲೆ ನನ್ನ ಸಾವಿನ ನಿರ್ಧಾರ ವಾಪಸ್ ತಗೊಂಡೆ, ಅಥವಾ ಅವ್ರ ಮುಂದೆ ನಂದು ಏನೂ ಅಲ್ಲ ಅಂತ ಅನ್ನಿಸ್ತು, ಅಥವಾ ಅವ್ರಿಗೆ ನೀವು ಹೇಳಿದ್ದು ನನಗೆ ಹೇಳಿದ್ದು ಅಂದ್ಕೊಂಡು ನಾನು ಬುದ್ಧಿ ಕಲಿತೆ.
ನೋಡಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂದರೆ ಅವರಿಗೆ ಅವ್ರ ಮೂಗಿನ ನೇರಕ್ಕೆ ಏನು ಯೋಚನೆ ಮಾಡಿದ್ರು ಅದನ್ನು ಮೀರಿದ ಒಂದು ಎತ್ತರದ ಸತ್ಯ ಅಂತ ಇರುತ್ತೆ. ಅದು ಅವ್ರಿಗೆ ದರ್ಶನವಾದಾಗ ಅವರಿಗೊಂದು ಜ್ಞಾನೋದಯವಾಗುತ್ತೆ. ಓಹೋ ಹಿಂಗಿದೆ ಬದುಕು, ನಾನು ಇದನ್ನು ಈ ಥರ ಯಾಕೆ ಅಂದುಕೊಂಡಿದ್ದೆ, ಅದು ಹಂಗಿಲ್ಲ, ನಾನು ಹಿಂಗೆ ಹೋಗಬೇಕು ಅಂತ ಅವ್ರಿಗೊಂದು ಅರಿವು ಬಂದಿರುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಅಥವಾ ಇಂಥ ವಿಚಾರಗಳನ್ನು ಕೇಳ್ತಾ ಹೋದರೆ ನಾವು ಏನು ಬಂದರೂ ಎದುರಿಸೋ ತಾಕತ್ತು ಧೈರ್ಯ ಭಗವಂತನೇ ಕೊಡ್ತಾನೆ. ಹಾಗಾಗಿ ದೇವನನ್ನು ದರ್ಶನ ಮಾಡಲಿಕ್ಕೆ ಈ ಜಗತ್ತಲ್ಲಿ ಇರೋದು ಒಂದೇ ಮಾರ್ಗ, ಅದು ಜ್ಞಾನ ಮಾರ್ಗ. ತಿಳುವಳಿಕೆಯಿಂದಲೇ ಹೌದು ಹೌದು ಜ್ಞಾನ ಅಂದ್ರೆ ಸತ್ಯ, ಸತ್ಯದ ದರ್ಶನ ಮಾಡೋದೇ ಜ್ಞಾನ. ಈಗ ನಾನು ಒಂದು ಜ್ಞಾನದ ತೀರ ಆಳವಾದ ಇನ್ನೊಂದು ಪದ ಅಂದ್ರೆ ಅದು ಸತ್ಯವೇ ಆಗಿದೆ. ಸತ್ಯಕ್ಕೂ ಜ್ಞಾನಕ್ಕೂ ವ್ಯತ್ಯಾಸ ಏನಿಲ್ಲ. ನೀವು ಅಸತ್ಯವನ್ನ ಅಜ್ಞಾನ ಅಂತೀವಿ, ಸತ್ಯವನ್ನ ಜ್ಞಾನ ಅಂತೀವಿ. ಸತ್ಯವೇ ಜ್ಞಾನ. ಅದರ ದರ್ಶನ ಮಾಡದ ಹೊರತು, ಅದರ ಸಂಪರ್ಕಕ್ಕೆ ಬಾರದ ಹೊರತು ಮನುಷ್ಯ ಅನಾಗರಿಕನಾಗಿ ಉಳಿದು ಬಿಡ್ತಾನೆ. ಇರ್ಲಿ, ಎಲ್ಲವನ್ನು ಎದುರಿಸ್ಕೊಂಡು ಬಂದಿದ್ದೀರಿ. ನಾಳೆ ದಿನ ನಿಮ್ಮ ಮಕ್ಕಳು ಏನೋ ದುಃಖ ಬಿದ್ದಂಥ ಕಾಲಕ್ಕೆ, ಕಷ್ಟ ಬಂದಂಥ ಕಾಲಕ್ಕೆ ನಿಮಗಿಂತ ದೊಡ್ಡ ಸೂಪರ್ ಸ್ಟಾರ್ ಇಲ್ಲ ಅವರಿಗೆ ಉದಾಹರಣೆಯಾಗಿ ತಗೊಳ್ಳಿಕ್ಕೆ. ನನ್ನ ಅಮ್ಮನ ಕಷ್ಟ ನೋಡಿದ್ರೆ ಅವ್ರದ್ದು ಮುಂದೆ ನಾವು ಯಾವುದು ಅಂದ್ಕೊಂಡು ಬದುಕಬೇಕು, ಅಷ್ಟು ಬದುಕನ್ನು ಸವಿಸಿದ್ದೀರಿ, ಕಷ್ಟಪಟ್ಟಿದ್ದೀರಿ. ಎಲ್ಲ ಒಳ್ಳೆಯದಾಗುತ್ತೆ. ಈ ಥರ ಆಪಾದನೆಗಳೆಲ್ಲ ಬಂದಾಗ ಜೈ ಗುರುದೇವ ಭಗವಂತ ನೀನೇ ನೋಡ್ಕೊಳ್ಳಪ್ಪ ಅಂದುಕೊಂಡು ತುಟಿ ಒಲ್ಕೊಂಬಿಡಬೇಕು. ಯಾಕಂದರೆ ಉತ್ತರ ಕೊಡ್ಲಿಕ್ಕೆ ಹೋದಷ್ಟು ನಿಮ್ಮ ಮಾತುಗಳೆಲ್ಲ ಅವ್ರಿಗೆ ಅಪಾರ್ಥವಾಗಿ ಕೇಳಿಸುತ್ತೆ. ಆಗಿದ್ದಾಗ ಈಗಾಗಿರೋ ಮಾತಿನಿಂದ ಅವಘಡಗಳೇ ಸಾಕು, ಮತ್ತು ಮಾತಾಡಿ ಕೆಡೋದು ಬೇಡ. ಒಳ್ಳೆಯದಾಗುತ್ತೆ. ಯಾವುದೇ ರೀತಿಯಲ್ಲೂ ಏನು ಇದು ಅತಿಶಯೋಕ್ತಿ ಅಥವಾ ಇನ್ನೂ ವಿಕಾರಕ್ಕೆ ಹೋಗಲ್ಲ. ಬರ್ತಾ ಬರ್ತಾ ಕಡಿಮೆ ಆಗುತ್ತೆ, ಬಟ್ ಅದು ಪೂರ್ಣ ಮುಗಿಯೋಕೆ ವರ್ಷಾನುಗಟ್ಲೆ ಬೇಕು. ಮೌನವಾಗಿರು, ನಿನ್ನ ಕೆಲಸ ನೀನು ಮುಂದುವರಿಸು, ಮಕ್ಕಳ ಮೇಲೆ ಗಮನ ಕೊಡು. ಹೇಗೆ ರಾಮಚಂದ್ರ ತ್ಯಜಿಸಿದ ಮೇಲೂ ಸೀತಾಮಾತೆ ಸಾಯಲಿಲ್ಲ, ಲವಕುಶರನ್ನು ನೋಡಿಕೊಂಡು ಅವ್ರ ಬದುಕನ್ನ ಉಜ್ವಲ ಮಾಡೋ ಕಡೆ ತಾಯಿ ಆದವಳು ಗಮನ ಕೊಟ್ಲು. ಹೌದಲ್ಲ? ಹೌದು ಗುರುಗಳೇ, ಹಂಗೆ ಮಾಡ್ತೀನಿ. ಹಾಗಾಗಿ ಆ ಕಡೆ ಲವಕುಶರಂತ ಮಕ್ಕಳನ್ನ ಉಜ್ವಲ ಮಾಡಿಕೊಂಡು ಅವ್ರ ಬದುಕಿನ ಕಡೆ ಗಮನ ಕೊಡಿ. ಗಂಡನ ಈ ಆಪಾದನೆಗಳೆಲ್ಲ ಬಂದಾಗ ಆಯಿತು, ದೇವರು ನನಗೆ ಕೊಡ್ತಿರೋ ಪರೀಕ್ಷೆಯ ಹೊರತು ಗಂಡನದಿಲ್ಲೇನು ದೋಷ ಇಲ್ಲ ಅಂದ್ಕೊಂಡು ಅವರನ್ನು ಯಥಾವತ್ತು ಗೌರವಿಸಿ, ಅವರನ್ನು ತಪ್ಪು ಅರ್ಥ ತಿಳ್ಕೊಳ್ಳೋಕೆ, ಹೌದು ಅವ್ರದ್ದು ತಪ್ಪೇ ಇದೆ, ಆದರೆ ನಿನ್ನ ಆರೋಗ್ಯದ ದೃಷ್ಟಿಯಿಂದ ಅವರನ್ನು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಭಗವಂತ ಕೊಡ್ತಾ ಇರೋ ಪರೀಕ್ಷೆ ಎಂದುಕೊಂಡು ಯಾರನ್ನು ದೂಷಿಸೋದು ಬೇಡ. ಯಾವುದು ನನ್ನ ಪ್ರಯತ್ನವಿಲ್ಲದೆ ಕಳಂಕ ಬಂದಿದೆ, ಆ ಪ್ರಯತ್ನ ನಿವಾರಣೆ ಕೂಡ ನನ್ನ ಪ್ರಯತ್ನವಿಲ್ಲದೆಯೇ ಆಗುತ್ತೆ. ಯಾವುದು ನಿಮ್ಮ ಪ್ರಯತ್ನದಿಂದ ನಿಮ್ಮ ಮೈ ಮೇಲೆ ಎಳ್ಕೊಂಡ್ರೋ ಅದನ್ನು ನಿವಾರಣೆ ಮಾಡಲಿಕ್ಕೂ ನಿಮ್ಮ ಪ್ರಯತ್ನ ಬೇಕು. ಯಾವುದು ನಿಮ್ಮ ಪ್ರಯತ್ನವಿಲ್ಲದೆ ನಿಮ್ಮ ಮೇಲೆ ಬಂದಿದೆಯೋ ಅದಕ್ಕೆ ನಿಮ್ಮ ಪ್ರಯತ್ನ ಬೇಕಾಗಿಲ್ಲ ಅಲ್ವಾ? ಹಾಗಾಗಿ ಈ ವಿಚಾರದಲ್ಲಿ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಿ ಏನು ಉತ್ತರ ಕೊಡೋಕೆ ಹೋಗಬೇಡಿ. ದೇವರು ಒಳ್ಳೇದು ಮಾಡ್ತಾನೆ, ಎಲ್ಲ ಒಳ್ಳೇದಾಗುತ್ತವ, ಧೈರ್ಯವಾಗಿರು. ತುಂಬಾ ಒಳ್ಳೇದಾಯ್ತು ಗುರುಗಳೇ, ನಿಮ್ಮ ಕರೆ ಸಿಕ್ಕಿ ನನಗೆ ಯಾರಿಗೂ ಹೇಳ್ಕೋಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಗುರುಗಳೇ. ಇವಾಗ ನೀವ್ ಒಂದ್ ಧೈರ್ಯ ಹೇಳಿದ್ರಿ, ನೋಡೋಣ ಗುರುಗಳೇ ಏನಾಗುತ್ತೆ ಗೊತ್ತಿಲ್ಲ. ಸರಿ ಇದೆ, ಮೌನವಾಗಿರು, ಕೆಲಸ ಮುಂದುವರಿಸು, ಸೇವಿಂಗ್ಸ್ ಮಾಡ್ಕೋ, ಹಣ ಕೂಡಿಟ್ಕೋ, ಮಕ್ಕಳನ್ನ ವಿಶ್ವಾಸಕ್ಕೆ ತಗೋ. ಈ ಕಡೆ ಗಂಡನ ಜೊತೆ ಇದನ್ನ ಸರಿ ಮಾಡ್ಕೊಂಡು ಆ ಕಡೆ ತಿರ್ಗೋಷ್ಟ್ರಲ್ಲಿ ಮಕ್ಕಳು ದಾರಿ ತಪ್ಪು ಹೋಗೋದು ಬೇಡ, ಆಯ್ತಾ? ಯಾವುದು ನಿಮ್ಮ ಕಂಟ್ರೋಲ್ ಆಗಿಲ್ವೋ ಅದನ್ನು ಬಿಟ್ಬಿಡ್ಬೇಕು, ಯಾವುದು ನಿಮ್ಮ ಕಂಟ್ರೋಲ್ ಆಗಿದೆಯೋ ಅದನ್ನು ಸರಿ ಮಾಡ್ಕೊಂಡು ಅಥವಾ ಅದ್ರ ಕಡೆ ಗಮನ ಕೊಡಬೇಕು. ಗಂಡನು ಇದೊಂದು ವಿಚಾರ ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಸರಿ ಇದ್ದಾರೆ ಅನ್ನೋದಾದ್ರೆ ಅವುಗಳನ್ನು ಗೌರವಿಸಿ, ಆಯ್ತಾ? ಇದೊಂದು ವಿಚಾರ ಬಂದಾಗ ಪಕ್ಕದಲ್ಲಿ ಕೂರಬೇಡಿ ಅಥವಾ ಎಲ್ಲೋ ಆ ಜಾಗದಲ್ಲಿ ಇರಬೇಡಿ. ಯಾಕಂದರೆ ಆ ಹೀಟಲ್ಲಿ ನೀವು ಉತ್ತರ ಕೊಡೋದು, ನೀವು ಏನು ಅನ್ನೋದು, ಅವರು ಏನು ಅನ್ನೋದು ಬೇಡ, ಆಯ್ತಾ? ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನೀವು 100 ಕಾಲ ಭಗವಂತ ನಿಮಗೆ ಎಷ್ಟು ಆಯಸ್ಸು ಅಥವಾ ವಿಧಿಯ ನಿಯಮಾನುಸಾರ ಎಷ್ಟು ಆಯಸ್ಸಿದೆಯೋ ಅಷ್ಟು ಯಾರ ಪಾದದಡಿನೂ ಬೀಳದಂಗೆ, ಯಾರ ಕೈಗೂ ಯಾರ ಬಾಯಿಗೂ ಸಿಗದಂಗೆ ನಿನ್ನ ಮನೆ ತನಕ ಒಳ್ಳೇದಾಗ್ಲವಾ, ಮಕ್ಕಳಿಗೆ ಒಳ್ಳೇದಾಗಲಿ. ಯಾರಿಂದಲೂ ಯಾವ ಮಾತು ಏನು ಅವರು ಕಳಂಕ ಹೊರಿಸಿದ್ರು ನೀನು ಬದುಕಿರೋ ರೀತಿಯೇ ಸಾಕು. ದೇವರು ನಿನ್ನ ಧರ್ಮವೇ ನಿನ್ನನ್ನು ರಕ್ಷಣೆ ಮಾಡುತ್ತೆ ತಾಯಿ. ಗುರುಗಳೇ, ಅದೊಂದು ಧೈರ್ಯ ಇದೆ ಗುರುಗಳೇ. ನೀವ್ ಹೇಳ್ದಂಗೆ ನನ್ನ ಧರ್ಮ, ನನ್ನ ಸತ್ಯನೇ ನನ್ನನ್ನು ಕಾಪಾಡುತ್ತೆ ಅನ್ನೋದೊಂದು ಧೈರ್ಯ ಇದೆ ಗುರುಗಳೇ. ಧರ್ಮೋ ರಕ್ಷತಿ ರಕ್ಷಿತಃ. ನೀವು ಧರ್ಮಕ್ಕೆ
ಅವತ್ತಿಂದ ಇವತ್ತಿನವರೆಗೂ ಅನುಸಾರವಾಗಿ ನಡ್ಕೊಂಡಿದ್ದೀರಿ ಅಂಥವ್ರಿಗೆ ಸ್ವಲ್ಪ ಪರೀಕ್ಷೆಗಳು ಜಾಸ್ತಿ. ಯಾಕೆ ಅಂದರೆ ಭಗವಂತ ಅವ್ರನ್ನ ಮುಂದೆ ಇನ್ನೂ ಎತ್ತರಕ್ಕೆ ಕಳಿಸ್ಬೇಕು ಅಂದ್ರೆ ನೀವು ಅದಕ್ಕೆ ಯೋಗ್ಯರ ಅಂತ ಇಲ್ಲೊಂಚೂರು ಪರೀಕ್ಷೆಗಳು ನಡೀತವೆ. ಹೌದಾ ಗುರುಗಳೇ? ಆ ಕಾರಣಕ್ಕೆ ನೀವು ಅದನ್ನು ಸಹನೆ ಮಾಡಬೇಕು. ಅಯ್ಯೋ ಇದು ಟಫ್ ಕ್ವಶನ್ ಅಂತ ಎದ್ದು ಹೋಗಂಗಿಲ್ಲ, ಅಷ್ಟು ಬರೆಯೋಕೆ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋ ಹೆಮ್ಮೆ ಇಟ್ಕೊಂಡು ಬದುಕಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಶುಭವಾಗಲಿ ತಾಯಿ. ಆಯ್ತಾ? ಇವಾಗ ಮಾತಾಡೋಣ, ಏನು ತೊಂದರೆ ಇಲ್ಲ, ಶುಭವಾಗಲಿ ತಾಯಿ. ಗುರುಗಳೇ, ನನ್ನ ವಾಟ್ಸಪ್ ಅಲ್ಲೂ ಕೂಡ ನಿಮ್ಗೆ ಮೆಸೇಜ್ ಹಾಕಿದ್ದೀನಿ ಗುರುಗಳೇ. ನಾನು ಬೇಕಂತ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ ಗುರುಗಳೇ? ಆಗ್ಲಿ ತಾಯಿ, ಆಶ್ರಮದ ನಂಬರಿಗೆ ಮಾಡವ. ಥ್ಯಾಂಕ್ ಯು ಗುರುಗಳೇ. ಆಗ್ಲಿ ತಾಯಿ, ನಿಮ್ಗೂ ಒಳ್ಳೇದಾಗ್ಲಿ ಗುರುಗಳೇ. ನೀವು ಇನ್ನು ಎತ್ತರಕ್ಕೆ ಬೆಳಿಲಿ ಗುರುಗಳೇ. ಒಳ್ಳೇದಾಗ್ಲಿ ಗುರುಗಳೇ. 5.7 ಅಡಿ ಇದೀನಿ ಕಣವ. ಇಲ್ಲ ಗುರುಗಳೇ, ನೀವು ನಿಜವಾಗ್ಲೂ ಏನೇ ಬಿಟ್ರಿ ಈ ಕಾರ್ಯಕ್ರಮ ಮಾತ್ರ ಬಿಡಬೇಡಿ ಗುರುಗಳೇ. ನಮ್ಮಂತರ ಕೇಳೋದರ್ಗಿರ್ಲಿ, ಅದೊಂದಿರ್ಲಿ ಗುರುಗಳೇ. ನಾಳೆ ದಿನ ನೀವು ಮದ್ವೆ ಆದ್ರೂ ಕೂಡ ಈ ಕಾರ್ಯಕ್ರಮನ ಬಿಡುವು ಮಾಡ್ಕೊಂಡು ದಯವಿಟ್ಟು ಕಾರ್ಯಕ್ರಮ ಮಾತ್ರ ನಿಲ್ಲಿಸ್ಬೇಡಿ ಗುರುಗಳೇ. ನಿಮ್ಮ ಅಪ್ಪಣೆ ಅಂತೇ ಆಗಲಿ ಅವ್ವ. ಊಟ ಬಿಟ್ರು ಕಾರ್ಯಕ್ರಮ ಬಿಡಬೇಡಿ, ಇನ್ನ ರೇಂಜ್ಗೆ ಹೇಳ್ತಾ ಇದ್ದೀರಿ. ಆಯ್ತು ಗುರುಗಳೇ. ಯಾಕೆಂದ್ರೆ ಈಗ ಊಟ ನೋಡಿ, ನಾವು ಒಂದು ಹೊತ್ತು ಊಟ ತಿಂದ್ಬಿಟ್ರೆ ಅದು ಒಂದು ಹೊತ್ತು ಜಾಗ. ಅಕಸ್ಮಾತ್ ಊಟ ತಿಂದ್ರೆ 4 ಜನ ಸಾಂತ್ವನ ಹೇಳಿದ್ವಿ ಅನ್ಕೊಳ್ಳಿ, ಅದು ನಮ್ಮ ಹೊಟ್ಟೆ ತುಂಬಾ ತುಂಬಿಸುತ್ತೆ ಅಲ್ವಾ ಗುರುಗಳೇ? ಅದಕ್ಕೆ ನಾನು ಹೇಳಿದ್ದು ಗುರುಗಳೇ, ನಿಮ್ಮಿಂದ 4 ಜನಕ್ಕೆ ಒಳ್ಳೇದು ಆಗ್ತಾ ಇದೆ ಅಂದಾಗ ಆಗ ನಾವು ನಮ್ಮಗಿಂತ ನಾವು ಇನ್ನೊಬ್ರು ಖುಷಿ ನೋಡ್ಬೇಕು ಅಲ್ವಾ ಗುರುಗಳೇ? ಈ ಕಾರ್ಯಕ್ರಮದ ಕುರಿತು ಇಂಥ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರಿ. ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ ಅಣ್ಣ. ನೀವು ಬಹಳ ಖುಷಿ. ಈಗ ನೋಡಿ, ಇಂಥವೆಲ್ಲ ಕೇಳಪಟ್ಟಾಗ ಕಷ್ಟ ಕೇಳೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಗುರುಗಳೇ ನನಗೆ ಇದರಿಂದ ಒಳ್ಳೇದಾಯಿತು ಅಂದಾಗ ಓಕೆ, ಸಾರ್ಥಕತೆ ಅಂತ ಅನಿಸುತ್ತೆ. ಭಗವಂತನ ಅನುಗ್ರಹ, ಎಲ್ಲವೂ ಕೃಷ್ಣಾರ್ಪಣ ಮಸ್ತು. ಬಟ್ ನೀವು ಅದನ್ನು ನಮ್ಮವರೆಗೂ ತಲುಪಿಸ್ತೀರಾ, ಅದು ನಿಮ್ಮ ದೊಡ್ಡತನ. ಖಂಡಿತ ಮುಂದುವರಿಯುತ್ತೆ ನಮ್ಮ ಜೀವಿತ. ಯಾಕೆಂದ್ರೆ ಯಾರನ್ನು ಮನ್ಸ್ ಬಿಚ್ಚಿ ಅವ್ರ ಕಷ್ಟನ ಯಾರು ಇನ್ನೊಬ್ರ ಹತ್ರ ಹೇಳ್ಕೊಳಕ್ ಇಷ್ಟ ಪಡಲ್ಲ ಗುರುಗಳೇ. ಅಂಥದ್ರಲ್ಲಿ ನಿಮ್ಮ ಹತ್ರ ಹೇಳ್ಕೊತಾ ಇದ್ದಾರೆ ಅಂದ್ರೆ ನೀವೊಂಥರ ದೇವ್ರ ಇದ್ದಂಗೆ ಅಂತ ಆತರ ಹೇಳ್ಕೊತಾ ಇದ್ದಾರೆ. ಅದನ್ನ ನೀವು ಅಂದ್ರೆ ನೀವಲ್ಲ, ಕೃಷ್ಣ ಅಂತಾನೆ ಅನ್ಕೊಂಡು ಮಾತಾಡ್ತಿರಲ್ಲ, ಅದಕ್ಕೊಂದು ಖುಷಿ ಗುರುಗಳೇ. ನೀವು ಮನುಷ್ಯ, ಈ ಟೈಮಲ್ಲಿ ನೀವು ಮನುಷ್ಯರಾಗಿರಲ್ಲ. ಅಂದ್ರೆ ನೀವ್ ಅನ್ಕೊಂಡಿರ್ಬೋದು ನಾನೊಬ್ಬ ಮನುಷ್ಯ, ನಂದೇನಿದೆ ಅಂತ ನೀವ್ ಅನ್ಕೋಬಹುದು. ಬಟ್ ನೀವು ಆ ಟೈಮಲ್ಲಿ ಇನ್ನೊಬ್ರು ಕಷ್ಟ ಕೇಳುವಾಗ ನೀವು ಮನುಷ್ಯರಾಗಿರಲ್ಲ ಗುರುಗಳೇ. ದೇವ್ರ ಕೃಷ್ಣ ಪರಮಾತ್ಮನೇ ಏನೋ ಅವ್ರು ನಿಮ್ಮ ಬಾಯಲ್ಲಿ ಮಾತಾಡಿಸ್ತಾ ಇದ್ದಾರೆ ಅಂತ ಅನ್ಕೋತೀವಿ ಗುರುಗಳೇ ನಾವು. ಸತ್ಯ ತಾಯಿ, ಯಾವಾಗ ಮನುಷ್ಯ ಇನ್ನೊಬ್ಬರ ದುಃಖಕ್ಕೆ, ಇನ್ನೊಬ್ಬರ ಸಂಕಷ್ಟಗಳಿಗೆ ಅಟ್ಲೀಸ್ಟ್ ಕಿವಿಯಾಗುವ ಪ್ರಯತ್ನ ಮಾಡ್ತಾನೆ, ಅವಾಗೆಲ್ಲ ಕೃಷ್ಣ ಅವರಲ್ಲಿ ಆವಾಹನೆ ಖಂಡಿತ ಆಗುತ್ತಾನೆ. ಅದಕ್ಕೆ ವಿಶೇಷವಾದ ತಪಶಕ್ತಿ ಏನು ಬೇಕಿಲ್ಲ. ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವ ಹೃದಯ ನಿಮ್ಮಲ್ಲಿದ್ರೆ ಕೃಷ್ಣ ಯಾವ ಪೂಜೆ ಪುನಸ್ಕಾರ, ಗಂಧದ ಗಡ್ಡಿ, ಕರ್ಪೂರ ಇಲ್ಲದೆ ಹೋದ್ರೂ ಮಿಡಿಯುವ ಹೃದಯ ಎಲ್ಲಿದೆಯೋ ಅಲ್ಲಿ ಭಗವಂತ ಇರ್ತಾನೆ. ಆ ಮೂಲಕ ಕೃಷ್ಣ ನಿಮ್ಮೊಳಗಡೆ ಆವಾಹನೆ ಆಗುತ್ತಾನೆ. ಹಾಗಾಗಿ ನನಗೂ ಅನಿಸೋದು, ಈ ಜಾಗಕ್ಕೆ ಬಂದು ಕೂತಾಗ ಅಥವಾ ಆಶ್ರಮಕ್ಕೆ ಇಂಥ ವಿಚಾರಗಳಲ್ಲಿ ಇಂಥ ಕೂತಾಗ ನನ್ನ ವಯಸ್ಸಿಗೂ ಮೀರಿ ನನ್ನೊಳಗಡೆ ಕೆಲವು ವಿಚಾರಗಳು ಚರ್ಚೆ ಆಗ್ತವೆ. ಹೌದು ಗುರುಗಳು. ಯಾಕೆಂದ್ರೆ ನಿಮ್ ಏಜು ಕಮ್ಮಿ, ನಮ್ಮ ಏಜು ನಮಗಿಂತನೂ ಮೊನ್ನೆ ಯಾರೋ ಮಾತಾಡಿದ್ರು ತುಂಬಾ ವಯಸ್ಸಾದ್ರು, ಅವ್ರ ಏಜ್ ಎಷ್ಟು, ನಿಮ್ ಏಜ್. ಬಟ್ ನೀವು ಏಜ್ ಅನ್ನು ಮೀರಿ ಮಾತಾಡ್ತೀರಾ ಅಂದ್ರೆ ಅದು ಸುಮ್ನೆ ಬರಲ್ಲ ಗುರುಗಳೇ ಮಾತುಗಳು. ಅವೆಲ್ಲ ನಿಮ್ಗೆ ಒಳಗಡೆ ಕೃಷ್ಣ ಇದ್ದಾನೆ ಗುರುಗಳೇ, ನಿಮಗ್ ಗೊತ್ತಿಲ್ಲ ಅಷ್ಟೇ, ನಮ್ಮಗಳು ಗೊತ್ತಾಗ್ತಾ ಇದೆ. ಅದು ಕೃಷ್ಣ ನಿಮ್ಮಲ್ಲಿ ಇದ್ದಾನೆ ಅಂತ. ಎಲ್ಲ ಒಳ್ಳೇದಾಗ್ಲಿ, ಏನೋ 4 ಜನಕ್ಕೆ ಒಳ್ಳೇದಾದ್ರೆ ಸಾಕು. ನಿನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಎಲ್ಲ ಕಳಂಕಗಳು ಬೇಗ ದೂರವಾಗಲಿ, ನಿನ್ನ ಸಂತೋಷ, ನಿನ್ನ ಮುಖದ ನಗು ಮುಂದುವರಿಯುತ್ತೆ ತಾಯಿ. ಶುಭವಾಗ್ಲವ. ಹೌದು ಗುರುಗಳೇ, ನಾನು ಎಷ್ಟೇ ಕಷ್ಟ ಇದ್ರು ನಗ್ನಗ್ತಾ ಇರ್ತೀನಿ ಗುರುಗಳೇ ನಾನು. ವೆರಿ ಗುಡ್. ಯಾರೋ ಒಬ್ರು ಅಂದ್ರು ಮೊನ್ನೆ ದಿನ, ಏನು ಎಷ್ಟೇ ಇದಾದ್ರು ಮೊನ್ನೆ ಕೆಲ್ಸದಲ್ಲಿ ಏನೋ ಬೈದಾಗ ಎಲ್ಲದಕ್ಕೂ ನಗು ಒಂದೇ ಅಲ್ಲ ರೀ ಸೊಲ್ಯೂಷನ್ ಅಂತ ಯಾರೋ ನಮ್ ಸಹಪಾಠಿಗಳು ಹೇಳಿದ್ರು ಸರ್ ಗುರುಗಳೇ. ನಾನು ಅದನ್ನೇ ಹೇಳ್ದೆ ಗುರುಗಳೇ, ಎಷ್ಟೇ ಅಂದ್ರು ಒಂದು ಸ್ಮೈಲ್ ಇದೆಯಲ್ಲ ಅವ್ರ ಮನ್ಸನ್ನು ಕೂಡ ಕರಗಿಸೋ ಅಂತ ಇದಿರುತ್ತಲ್ವಾ ಗುರುಗಳೇ. ಕೈಗೆ ಆಭರಣ ದಾನ ಹೇಗೋ, ದಾನಕ್ಕೆ ಅಂದ್ರೆ ಕೈಗೆ ಚಿನ್ನದ ಕಡಗ ಹಾಕಿದ್ರೆ ಕೈಗೆ ಶೋಭೆ ಅಲ್ಲ, ದಾನ ಮಾಡಿದ್ರೆ ಕೈಗೆ ಶೋಭೆ ಅಂತ. ಹಂಗೆ ಮುಖಕ್ಕೆ ಮೂಗುತಿ ಶೋಭೆ ಅಲ್ಲ, ಮುಖಕ್ಕೆ ನಗು ಶೋಭೆ ಆಭರಣ ಅಂತ.
ಹಾ ಗುರುಗಳೇ. ಕೈಗೆ ಚಂದ ಕಾಣಬೇಕಂದ್ರೆ ದಾನ ಮಾಡಬೇಕು, ಮುಖ ಚಂದ ಕಾಣಬೇಕಂದ್ರೆ ಸ್ವಲ್ಪ ನಗು ಕೃಷ್ಣ ಇರ್ಬೇಕು. ನಗು, ಸಂತೋಷದ ಮಂದಹಾಸದ, ಯಾವುದೇ ಕಲ್ಮಶವಿಲ್ಲದ, ಯಾರನ್ನು ಆಡಿಕೊಳ್ಳಿಕ್ಕೆ ಕುಹಕದ ನಗು ಅಲ್ಲ, ಅದು ತುಂಬ ಜ್ಞಾನದ ನಗು, ತುಂಬ ನಿಸ್ವಾರ್ಥದ ನಗು. ಆ ನಗು ನಿಮ್ಮನ್ನ ಎಷ್ಟೋ ಕೆಟ್ಟ ಕಣ್ಣುಗಳಿಂದ ಕಾಪಾಡುತ್ತಂತೆ. ಹೌದು ಒಳ್ಳೆದಾಗ್ಲಿ, ನಗು ಜೀವಂತವಾಗಿರ್ಲಿ, ಶುಭವಾಗ್ಲಿ ತಾಯಿ. ಗುರುಗಳೇ. ಹಾ ಭಗವಂತ, ನೋಡಿ ಪಾಪ ಒಂದು ಹೆಣ್ಣಿಗೆ ತನ್ನ ನಡತೆಯ ಕುರಿತು ಗಂಡನೇ ಕಳಂಕ ಹೊರಿಸಿದಾಗ ಅವ್ರ ದುಃಖ ಏನಿರುತ್ತೆ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಇದೊಂದು ಪರೀಕ್ಷೆಯ ಸಮಯ, ಸ್ವಲ್ಪ ಸಹನೆ ಮಾಡುವ, ಎಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ಮಕ್ಕಳು ನಿನ್ನ ಮನೆಗೆ ವರ ಆಗುತ್ತಾರೆ. ಏನು ಬಾಲ್ಯದಿಂದ ಕಷ್ಟ ಅನುಭವಿಸಿದ್ದಿ ಅದೆಲ್ಲವನ್ನು ಮೀರಿ ಇವತ್ತು ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. ಇದೊಂದು ವಿಚಾರದಲ್ಲಿ ಯಾಕೋ ದುಃಖ ಇದೆ, ಅದು ನಿವಾರಣೆ ಆಗುತ್ತೆ. ಮೌನವಾಗಿರಿ. ಎಲ್ಲ ಒಳ್ಳೆಯದಾಗಲಿ, ಕೃಷ್ಣ ನಿನ್ನನ್ನು ಕಾಪಾಡಲಿ, ಶುಭವಾಗಲಿ.